will be covering mostly on human values, and the session is going to be presented by Mr. Manja Nayak, lecturer, Department of Electronics and Communication. On behalf of all the students, I would welcome Mr. Manja Nayak to take over the session now. I'll hand over the session to Mr. Manja Nayak, sir. Thank you. Welcome you, sir. Present. ಮಾಡಿ Students, ಯಾರೋ ಕೆಲವರು ಮೈಕ್ ಆನ್ ಮಾಡಿದ್ದೀರಾ? ಧನುಷ್, ಟರ್ನ್ ಆಫ್ ದ ಮೈಕ್. ನಾಯ್ಸ್ ಕೇಳಿಸುತ್ತೆ, ಡಿಸ್ಟರ್ಬೆನ್ಸ್ ಆಗುತ್ತೆ. ಆಲ್ ಆಫ್ ಯು ಟರ್ನ್ ಆಫ್ ದ ಮೈಕ್. ಓಕೆ ಓಕೆ, ಸೆಷನ್ ಸ್ಟಾರ್ಟ್. ಸರ್ ಮ್ಯಾಕ್ಸಿಮೈಸ್ ಮಾಡಿ ಫೋಟೋ. Hello students, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನು ಎಲೆಕ್ಟ್ರಾನಿಕ್ಸ್ ಅಂಡ್ ಇಂಜಿನಿಯರಿಂಗ್ ಬ್ರಾಂಚ್ ಇಂದ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಬ್ರಾಂಚ್ ಇಂದ ಮಂಜಾ ನಾಯ್ಕ್ ಅಂತ ಹೇಳಿ ಲೆಕ್ಚರರ್, ಗೌರ್ಮೆಂಟ್ ಪಾಲಿಟೆಕ್ನಿಕ್ ಹರಪನಹಳ್ಳಿ. ಸೊ ಎಲ್ಲರಿಗೂ ನನ್ನ ವಾಯ್ಸ್ ಕೇಳಿಸ್ತಿದೆ ಅನ್ಕೋತಾ ಇದ್ದೀನಿ. ಸೊ ಇವತ್ತಿನ ಟಾಪಿಕ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂಡ್ ಹ್ಯೂಮನ್ ವ್ಯಾಲ್ಯೂಸ್ ಅಂತ ಹೇಳ್ಬಿಟ್ಟು. ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಬಟ್ಟೆ ವ್ಯಕ್ತಿತ್ವ ವಿಕಾಸ ಮತ್ತು ಮನುಷ್ಯನ ಮೌಲ್ಯತೆಗಳು ಅಂತ ಕನ್ನಡದಲ್ಲಿ ಅದರ ಮೀನಿಂಗ್ ತಿಳ್ಕೊಬೇಕಪ್ಪ ಅಂತಂದ್ರೆ. ಸೊ ಅದರಲ್ಲಿ ಫಸ್ಟ್ ನಾವು ಪರ್ಸನಾಲಿಟಿ ಡೆವಲಪ್ಮೆಂಟ್ ಡೆಫಿನೇಷನ್ ತಿಳ್ಕೊಳ್ಳುವ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಇದೆ ಆಕ್ಚುಲಿ ದಿ ಡೆವಲಪ್ಮೆಂಟ್ ಫ್ರಮ್ ದಿ ಆರ್ಗನೈಸ್ಡ್ ಪ್ಯಾಟರ್ನ್ ಆಫ್ ಆಟಿಟ್ಯೂಡ್ ಅಂಡ್ ಬಿಹೇವಿಯರ್ ವಿಚ್ ಮೇಕ್ಸ್ ಅನ್ ಇಂಡಿವಿಜುವಲ್ ಡಿಸ್ಟಿಂಕ್ಟಿವ್ ಅಂತ ಕರಿತೀವಿ. ಸೊ ಇಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಲ್ಲಿ ಆಕ್ಚುಲಿ ಪರ್ಟಿಕ್ಯುಲರ್ ಆಗಿ ನಮ್ಮ ವರ್ತನೆಗಳು ಮತ್ತು ನಮ್ಮ ನಡವಳಿಕೆ ಮೇಲ್ಗಡೆ ಡಿಪೆಂಡ್ ಆಗಿರುತ್ತೆ. ನಮ್ಮ ವರ್ತನೆಗಳು ಮತ್ತು ನಡವಳಿಕೆ ಇನ್ನೊಬ್ಬ ವ್ಯಕ್ತಿಗೆ ಯಾವ ರೀತಿ ಕಾಣುತ್ತೋ ಅದನ್ನು ನಾವು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಕರಿತೀವಿ. ಕೆಲವೊಬ್ಬರಿಗೆ ಒಳ್ಳೆಯ ರೀತಿಯಲ್ಲಿ ಕಾಣ್ತಿರ್ಬೋದು, ಇನ್ನೊಬ್ಬ ಕೆಲವೊಬ್ಬರಿಗೆ ಬೇರೆ ರೀತಿಯಲ್ಲಿ ಕಾಣ್ತಿರ್ಬೋದು. ನಮ್ಮಲ್ಲಿ ನೆಗೆಟಿವ್ಸ್ ಏನ್ ಎದ್ದು ಕಾಣುತ್ತೋ ಸೊ ಅವಾಗ ಅವರು ನಮಗೆ ಕೊಡುವಂತ ಕಮೆಂಟ್ಸ್ ಆಗಿರ್ಬೋದು ಅಥವಾ ಅವ್ರು ನಮಗೆ ಕೊಡುವಂತ ಮಾತಾಗಿರ್ಬೋದು, ಅದು ಬೇರೆ ತರ ಹೋಗ್ತಿರುತ್ತೆ ಸಮಾಜದಲ್ಲಿ. ಸೊ ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದ್ರೆ ಮೀನಿಂಗ್ ಅಷ್ಟೇ, ನಾವು ಒಂದು ಸಮಾಜದಲ್ಲಿ ಯಾವ ರೀತಿ ಇರ್ಬೇಕು, ನಮ್ದು ವ್ಯಕ್ತಿತ್ವ ಯಾವ ತರ ಇರ್ಬೇಕು ಅನ್ನೋದೇ ಪರ್ಸನಾಲಿಟಿ ಡೆವಲಪ್ಮೆಂಟ್. ಸೊ ಇಲ್ಲಿ ಡೆಫಿನೇಷನ್ ನಿಮ್ಗೆ ಕಾಣ್ತಿದೆ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಇದೆ ಆಕ್ಚುಲಿ ದಿ ಡೆವಲಪ್ಮೆಂಟ್ ಫ್ರಮ್ ದಿ ಆರ್ಗನೈಸ್ಡ್ ಪ್ಯಾಟರ್ನ್ ಆಫ್ ಆಟಿಟ್ಯೂಡ್ ಅಂಡ್ ಬಿಹೇವಿಯರ್. ಅಂದ್ರೆ ನಮ್ಮಲ್ಲಿ ನೆಗೆಟಿವ್ ಆಟಿಟ್ಯೂಡ್ ಇರುತ್ತೆ, ಪಾಸಿಟಿವ್ ಆಟಿಟ್ಯೂಡ್ ಕೂಡ ಇರುತ್ತೆ, ಜೊತೆಗೆ
ಬೇರೆ ಬೇರೆ ರೀತಿಯಾದಂತ ನಡವಳಿಕೆ ಮೀನ್ಸ್ ಬಿಹೇವಿಯರ್ ಕೂಡ ಇರುತ್ತೆ. ಅದನ್ನ ನಾವು ಯಾವ ರೀತಿ ಆರ್ಗನೈಸ್ ಮಾಡ್ಕೋತೀವಿ, ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಅಲ್ಲಿ ನಾವು ಅದನ್ನ ಏನ್ ಮಾಡ್ತೀವಿ, ನಮ್ ಆಟಿಟ್ಯೂಡ್ ಅನ್ನು ನಾವು ಡೆವಲಪ್ ಮಾಡ್ಕೊಂತ ಹೋಗ್ಬೇಕು. ಸೊ ಅದು ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಕೂಡ ಆಗಿರ್ಬೋದು. ಓಕೆ, ಸೊ ಜೊತೆಗೆ ಇದರಿಂದ ನಮಗೆ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ನಮ್ಮಲ್ಲಿ ಅಂದ್ರೆ ಮೀನ್ಸ್ ವಿಚ್ ಮೇಕ್ಸ್ ಅನ್ ಇಂಡಿವಿಜುವಲ್ ಡಿಸ್ಟಿಂಕ್ಟಿವ್ ಅಂತ ಕರಿತೀವಿ. ಮೀನ್ಸ್ ಅದ್ರ ಮೀನಿಂಗ್ ಅಷ್ಟೇ, ನಾವು ನಮ್ದು ಓನ್ ಆಗಿ ಮೀನ್ಸ್ ಇಂಡಿವಿಜುವಲಿ ಅಥವಾ ನಮಗೆ ಯಾವ ರೀತಿ ಬೇಕೋ ಆ ತರ ಒಂದು ವಿಶಿಷ್ಟೆ ಅನ್ನೋದು ನಮ್ಮಲ್ಲಿ ಪ್ರತಿಬಿಂಬಿಸುತ್ತೆ. ಸೊ ಅದನ್ನ ನಾವು ಇಲ್ಲಿ ಡೆಫಿನೇಷನ್ ಅಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸೊ ಹಾಗಾಗ್ಬಿಟ್ಟು ಇದ್ರ ಮೀನಿಂಗ್ ಅಷ್ಟೇ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದ್ರೆ ನಮ್ಮಲ್ಲಿ ಇರುವಂತ ಪಾಸಿಟಿವ್ ಅಥವಾ ನೆಗೆಟಿವ್ ಆಟಿಟ್ಯೂಡ್ ಏನಿದೆಯೋ ಅದನ್ನ ಪಾಸಿಟಿವ್ ಕಡೆ ಒಯ್ಯೋದು, ಅಥವಾ ನಮ್ಮಲ್ಲಿ ಇರುವಂತ ನಡವಳಿಕೆ ಮೀನ್ಸ್ ಬಿಹೇವಿಯರ್ ಏನಿದೆಯೋ ಅದನ್ನ ಒಳ್ಳೆ ರೀತಿಯಲ್ಲಿ ಸಮಾಜಕ್ಕೆ ತೋರಿಸೋದು. ಈಗ ಮನುಷ್ಯ, ನಮ್ಮಲ್ಲಿ ತುಂಬಾ ಕೆಟ್ಟ ಗುಣಗಳು ಇರ್ತವೆ ಮನುಷ್ಯನಲ್ಲಿ, ಬಟ್ ಸಮಾಜದಲ್ಲಿ ಅದೇ ರೀತಿ ವರ್ತನೆ ಮಾಡಿದರೆ ಅವನಿಗೆ ಬೇರೆ ರೂಪದಲ್ಲಿ ಕಾಣ್ತಾರೆ ಜನ. ಅವಾಗ ನಮ್ಮಲ್ಲಿ ನಾವು ಡೆವಲಪ್ಮೆಂಟ್ ಆಗ್ಲಿಕ್ಕೆ ಆಗೋದಿಲ್ಲ ಸಮಾಜದಲ್ಲಿ. ಅದಕ್ಕೆ ನಾವೇ ಕಡಿವಾಣ ಹಾಕೊಂಡು ನಮ್ಮ ಕೆಟ್ಟ ಗುಣಗಳು ಆಗಿರ್ಬೋದು ಅಥವಾ ನಮ್ಮ ಕೆಟ್ಟ ವರ್ತನೆಗಳು ಆಗಿರ್ಬೋದು ಅದನ್ನ ನಾವು ಹೈಡ್ ಮಾಡ್ಲಿಕ್ಕೆ ಅಥವಾ ಅದನ್ನ ತೆಗೆದು ಹಾಕ್ಲಿಕ್ಕೆ ನಾವು ನಮ್ದೇ ಆದಂತ ಒಂದು ಪ್ಯಾಟರ್ನ್ ಅನ್ನ ಆರ್ಗನೈಸ್ ಮಾಡ್ಕೋತೀವಿ. ಅದರಿಂದ ನಾವು ಏನಾಗ್ತೀವಿ, ನಾವು ವೈಯಕ್ತಿಕವಾಗಿ ಒಂದು ವಿಶಿಷ್ಟತೆಯನ್ನ ಸಮಾಜಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅಂತ ವ್ಯಕ್ತಿ ಆಗ್ಲಿಕ್ಕೆ ನಾವ್ ಏನಂತ ಕರಿತೀವಿ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅನ್ನೋ ಪ್ರೋಗ್ರಾಮ್ ಬಹಳ ಮುಖ್ಯವಾಗಿರುತ್ತೆ. ಇಲ್ಲಿ ಸೆಕೆಂಡ್ ಸ್ಲೈಡಿಗೆ ಬರ್ರಿ, ಥಿಂಗ್ಸ್ ಟು ಎನ್ಹಾನ್ಸ್ ಯುವರ್ ಪರ್ಸನಾಲಿಟಿ. ಸೊ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ಗಳನ್ನ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಪಾಯಿಂಟ್ ಏನಿದೆಯಪ್ಪ ಅಂತಂದ್ರೆ, ಡೋಂಟ್ ಕಂಪೇರ್ ಯುವರ್ ಲೈಫ್. ಇದರ ಮೀನಿಂಗ್ ಅಷ್ಟೇ, ನಮ್ಮಲ್ಲಿ ಎಂತ ಒಳ್ಳೆ ಗುಣಗಳು ಇರ್ಬೋದು ಅಥವಾ ಏನೇ ಇರ್ಬೋದು, ಬಟ್ ನಾವು ಇನ್ನೊಬ್ರಿಗೆ ಕಂಪೇರ್ ಮಾಡಿದ್ರೆ, ಎಸ್ಪೆಷಲಿ ಸ್ಟೂಡೆಂಟ್ಸ್ ಲೈಫಿಗೆ ಕಂಪೇರ್ ಮಾಡೋದ್ರಿಂದ, ಇಲ್ಲಿ ಪಕ್ಕದ ಮನೆ ಒಬ್ಬ ಹುಡುಗಗೆ ಪರ್ಸೆಂಟೇಜ್ 90% ಬಂದಿರುತ್ತೆ, ನಿಮ್ಗೆ 70% ಬಂದಿರುತ್ತೆ. ಅವಾಗ ಪೇರೆಂಟ್ಸ್ ಮಾಡೋ ದೊಡ್ಡ ತಪ್ಪು ಏನಪ್ಪಾ ಅಂತಂದ್ರೆ ಕಂಪೇರ್ ಮಾಡ್ಕೊಂತ ಹೋಗ್ತಾರೆ. ಯಾವಾಗ ನಾವು ಇನ್ನೊಬ್ರಿಗೆ ಕಂಪೇರ್ ಮಾಡ್ಕೋತೀವೋ ಆವಾಗ ನಮಗೆ ಇಲ್ಲಿ ಪರ್ಸನಾಲಿಟಿ ಮೇಲ್ಗಡೆ ಅಂದ್ರೆ ನಮಗೆ ಭಯ, ಇಂಟರ್ನಲ್ ನಮ್ಗೆ ಭಯ ಅನ್ನೋ ಸ್ಟಾರ್ಟ್ ಆಗುತ್ತೆ. ಯಾವಾಗ ನಮ್ಗೆ ಇಂಟರ್ನಲ್ ಭಯ ಅನ್ನೋದು ಸ್ಟಾರ್ಟ್ ಆಗುತ್ತೋ ಅವಾಗ ನಾವು ಸಮಾಜದಲ್ಲಿ ಏನಾದ್ರೂ ಒಂದು ಮಾಡಕ್ ಹೋಗ್ತಿದೀವಿ ಅಥವಾ ಸ್ಟಡೀಸ್ ಅಲ್ಲಿ ಏನಾದ್ರೂ ಪ್ರೋಗ್ರೆಸ್ ತಗೋಬೇಕಪ್ಪ ಅಂತಂದ್ರೆ ನಮ್ಮಲ್ಲಿ ಇಂಟರ್ನಲಿ ಆತ್ಮವಿಶ್ವಾಸ ಯಾವ ಕಡಿಮೆ ಆಗಿರುತ್ತೋ ಸೊ ಅದರಿಂದ ನಮಗೆ ಗ್ರೋತ್ ಅನ್ನೋದು ಸಿಗೋದಿಲ್ಲ. ಅಥವಾ ನಮಗೆ ನಾವು ಡೆವಲಪ್ಮೆಂಟ್ ಆಗ್ಬೇಕಾಗಿರುತ್ತೆ, ಸ್ಟಡೀಸ್ ಅಲ್ಲಿ ಆಗಿರ್ಬೋದು, ಸ್ಟೂಡೆಂಟ್ಸ್ ಕಂಪೇರ್ ಮಾಡಿದ್ರೆ ಅಥವಾ ಸಮಾಜಕ್ಕೆ ಕಂಪೇರ್ ಮಾಡಿದ್ರೆ ಅವ್ರದ್ದೇ ಆದಂತ ಒಂದು ಸ್ಥಾನಮಾನಕ್ಕಾಗಿರ್ಬೋದು, ನಾವು ಡೆವಲಪ್ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರಿಂದ ಡೋಂಟ್ ಕಂಪೇರ್ ಯುವರ್ ಲೈಫ್. ಸೊ ನಮ್ಮ ಜೀವನ ಹೇಗಿದೆಯೋ, ನಮ್ಮ ಜೀವನ ಶೈಲಿ ಹೇಗಿದೆಯೋ ಇನ್ನೊಬ್ರಿಗೆ ಕಂಪೇರ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಅಥವಾ ಪೇರೆಂಟ್ಸ್ ಗಳು ಯಾರೇ ಇದ್ರು ಪಕ್ಕದ ಮೇಲೆ ನಿಮ್ ಅಣ್ಣ ತಮ್ಮಂದಿರೋ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು, ಸೊ ಇನ್ನೊಬ್ಬರದ ಲೈಫ್ ಹೀಗಿದೆ, ನಾವ್ ಯಾಕೆ ಹೀಗಿಲ್ಲ, ಸೊ ಅವರೆಲ್ಲ ಕಾರಲ್ಲಿ ಅಡ್ಡಾಡ್ತಾರೆ, ನಾವು ಸೈಕಲ್ ಅಲ್ಲಿ ಅಡ್ಡಾಡ್ತೀವಿ, ಅವೆಲ್ಲ ಕಂಪೇರ್ ಮಾಡ್ಕೋಬೇಡಿ. ಸೊ ಯಾವ್ದೇ ತರ ಲೈಫ್ ಇರ್ಲಿ ಅದನ್ನ ಫಸ್ಟ್ ರಿಸೀವ್ ಮಾಡಿದಾದ್ಮೇಲೆ ನಿಮಗೆ ಬೇಕಾಗಿರೋ ತರ ಲೈಫ್ ನಿಮಗೆ ಸಿಕ್ಕೇ ಸಿಗುತ್ತೆ. ಮೊದಲು ಕಂಪೇರ್ ಮಾಡೋದನ್ನ ನಿಲ್ಲಿಸ್ಬೇಕು. ಸೆಕೆಂಡ್ ಪಾಯಿಂಟ್, ಡೋಂಟ್ ಹ್ಯಾವ್ ನೆಗೆಟಿವ್ ಥಾಟ್ ಆರ್ ಥಿಂಗ್ಸ್ ಯು ಕೆನಾಟ್ ಕಂಟ್ರೋಲ್. Instead, invest your energy in the positive present moment. So, ಇದರ ಮೀನಿಂಗ್ ಅಷ್ಟೇ, ಡೋಂಟ್ ಹ್ಯಾವ್ ನೆಗೆಟಿವ್ ಥಾಟ್ಸ್ ಅಂದ್ರೆ ನಾವು ಕೆಟ್ಟದಾಗಿ ಯೋಚನೆ ಮಾಡಬಾರ್ದು, ಕೆಟ್ಟದಾಗಿ ಯೋಚನೆನೂ ಮಾಡಬಾರ್ದು, ಜೊತೆಗೆ ಕೆಟ್ಟದಾಗಿ ಮಾತಾಡ್ಲೂಬಾರ್ದು. ನಮಗೆ ಅನ್ಸ್ತಿರತ್ತೆ, ಏನೋ ಒಂದು ವಸ್ತು ನೋಡ್ತೀವಿ, ಅವಾಗ ನಮ್ಗೆ ಏನ್ ಫೀಲ್ ಆಗುತ್ತೆ, ಆ ವಸ್ತು ಬಗ್ಗೆ ನಾವು ವಿಮರ್ಶೆ ಮಾಡ್ಕೊಂತ ಹೋಗ್ತೀವಿ. ಯಾವಾಗ ನಾವು ಆ ವಸ್ತು ಬಗ್ಗೆ ಕ್ರಿಟಿಸೈಸ್ ಮಾಡ್ತೀವೋ ಅಥವಾ ಆ ವಸ್ತು ಬಗ್ಗೆ ಮಾತಾಡ್ತೀವೋ ಅದರಲ್ಲಿ ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅನ್ನೋದು ನಮ್ಗೆ ಪ್ರೆಸೆಂಟ್ ಮೈಂಡ್ ಇರ್ಬೇಕು. ಅಂದ್ರೆ ಪ್ರೆಸೆನ್ಸ್ ಆಫ್ ಮೈಂಡ್ ಇಲ್ಲಿ ಬಹಳ ಮುಖ್ಯವಾಗ್ತಿರುತ್ತೆ. ಯಾವಾಗ ನಮಗೆ ಪ್ರೆಸೆಂಟ್ ಆಫ್ ಮೈಂಡ್ ಇರುತ್ತೋ ಈ ನೆಗೆಟಿವ್ ಥಾಟ್ ಏನೇ ಬಂದ್ರು ಅದನ್ನ ಕಂಟ್ರೋಲ್ ಮಾಡುವಂತ ಎಬಿಲಿಟಿ ನಮ್ಮಲ್ಲಿ ಬೆಳೆಸ್ಕೋಬಹುದು. ಹೌದಾ? ಫಸ್ಟ್ ಪಾಯಿಂಟ್ ಏನಂದ್ರೆ ಡೋಂಟ್ ಕಂಪೇರ್ ಯುವರ್ ಲೈಫ್. ಅಂದ್ರೆ ನಿಮ್ ಲೈಫ್ ಹೀಗೆ ಇದೀವಿ, ನಾವು ಈ ತರ ಏನಕ್ಕೆ ಆಗ್ತಾ ಇಲ್ಲ ಅನ್ನೋದು ಕಂಪೇರ್ ಮಾಡ್ಕೋಬೇಡ್ರಿ, ಇರೋದ್ರಲ್ಲೇ ತೃಪ್ತಿಯಾಗಿರ್ರಿ. ಸೊ ಅದು ಒಳ್ಳೆ ರೀತಿಯಾಗಿ ಇರ್ಲಿ. ಎರಡನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ನೀವು ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ಮಾತಾಡಕ್ ಹೋಗ್ಬೇಡ್ರಿ. ಎಷ್ಟೇ ಪ್ರಾಬ್ಲಮ್ ಇದ್ರು ನಿಮಗ್ ನೀವು ಯಾವಾಗ್ಲೂ ಪಾಸಿಟಿವ್ ಆಗಿ ಅಪ್ರೋಚ್ ಮಾಡ್ಕೊಳ್ಳಿ.
ಅಲ್ಲಿ ಕೊಡಿ. ಹಂಗೆ ಕದ ಹಾಕೊಂಡು ಹೋಗಮ್ಮ. ಅಲ್ಲ ಇದು ಕದ ಹಾಕೊಂಡು ಹೋಗಿ. ಓಕೆ, ಸೆಕೆಂಡ್ ಪಾಯಿಂಟ್ ಏನು, ಡೋಂಟ್ ಹ್ಯಾವ್ ನೆಗೆಟಿವ್ ಥಾಟ್ಸ್ ಅಂಡ್ ಥಿಂಗ್ಸ್ ಯು ಕೆನಾಟ್ ಕಂಟ್ರೋಲ್. ಅಂದ್ರೆ ನೀವ್ ಏನೇ ಇದ್ರೂ ಯಾವುದೇ ಕಾರಣಕ್ಕೂ ನಿಮ್ಮ ನೆಗೆಟಿವಿಟಿ ಅನ್ನೋದು ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು. ಅದು ನಿಮ್ಮಲ್ಲೇ ಇದ್ರೆ ನೀವೇ ಅದನ್ನ ಫೈಂಡ್ ಔಟ್ ಮಾಡಿ ಯಾವುದೇ ಕಾರಣಕ್ಕೂ ಇನ್ನೊಬ್ಬರಿಗೆ ಎಫೆಕ್ಟ್ ಆಗಿಲ್ ತರ ನೋಡ್ಕೋಬೇಕು. ನೀವು ನೆಗೆಟಿವ್ ಆಗಿ ಮಾತಾಡೋದ್ರಿಂದ ನೀವು ನೆಗೆಟಿವ್ ಥಾಟ್ಸ್ ಗಳನ್ನ ಹೆಚ್ಚಿಗೆ ಮಾಡ್ಕೊಳ್ಳೋದ್ರಿಂದ ನೀವು ಸಮಾಜದಿಂದ ಅಥವಾ ನಿಮ್ ಸ್ಟಡೀಸ್ ಇಂದ ಕೆಳಗಡೆ ಹೋಗ್ತೀರಿ ಹೊರತು ಯಾವತ್ತೂ ಮೇಲ್ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೆಕ್ಸ್ಟ್, ಡೋಂಟ್ ವೇಸ್ಟ್ ಯುವರ್ ಪ್ರೀಸಿಯಸ್ ಎನರ್ಜಿ ಆನ್ ಗಾಸಿಪ್. ಇದು ಎಲ್ಲರಿಗೂ ಗೊತ್ತೇ ಇರುತ್ತೆ. ಎಸ್ಪೆಷಲಿ ಈಗಿನ ಸಮಾಜದಲ್ಲಿ ಅಂತೂ ಗಾಸಿಪ್ ಅನ್ನೋ ಪದಕ್ಕೆ ತುಂಬಾ ಅಂದ್ರೆ ತುಂಬಾ ವಿಮರ್ಶೆಗಳು ಕೊಟ್ಕೊಂತ ಹೋಗ್ತಾರೆ. ಬಟ್ ಇಲ್ಲಿ ಪರ್ಟಿಕ್ಯುಲರ್ ನಾವು ಮಾಡ್ಕೋಬೇಕಾಗಿರೋದಷ್ಟೇ. ಈಗ ಸ್ಟೂಡೆಂಟ್ ಲೈಫಿಗೆ ಕಂಪೇರ್ ಮಾಡಿದ್ರೆ ಎಸ್ಪೆಷಲಿ ನಿಮ್ ಪರ್ಸೆಂಟೇಜು, ನಿಮ್ ನಾಲೆಜು, ನಿಮ್ ವ್ಯೂ ಆಫ್ ಟಾಕಿಂಗು, ನಿಮ್ ಬಾಡಿ ಲ್ಯಾಂಗ್ವೇಜ್ ಆಗಿರೋ ಅಥವಾ ನೀವು ಇಲ್ಲಿ ಕಾಲೇಜ್ ಎನ್ವಿರಾನ್ಮೆಂಟ್ ಇಲ್ಲಿ ಇರುವಂತ ಸ್ಥಿತಿಗತಿಗಳು ಆಗಿರ್ಬೋದು, ಅಥವಾ ನೀವು ಇಲ್ಲಿ ಹೇಗೆ ನಡ್ಕೋತೀರಾ, ನಿಮ್ ನಡವಳಿಕೆ, ಆಟಿಟ್ಯೂಡ್ ಅವೆಲ್ಲವೂ ಮ್ಯಾಟರ್ ಆಗುತ್ತೆ. ಇದರ ಬೇಸಿಸ್ ಮೇಲ್ಗಡೆ ನಿಮ್ ಜೊತೆ ಇರುವಂತ ಫ್ರೆಂಡ್ಸ್ ಗಳು ಏನ್ ಮಾಡ್ತಾರೆ, ಗಾಸಿಪ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಅಥವಾ ಸಮಾಜದಲ್ಲಿ ಇನ್ನೊಬ್ರಿಗೆ ನಾವು ನೋಡ್ತೀವಿ, ಅವ್ರ ಬಗ್ಗೆ ನಾವೇ ಊಹಿಸ್ಕೊಂಡ್ಬಿಟ್ಟು ಇನ್ನೊಬ್ಬರ ಬಗ್ಗೆ ಮಾತಾಡೋದು. ಫಸ್ಟ್ ನಾವು ಇನ್ನೊಬ್ಬರ ಬಗ್ಗೆ ಮಾತಾಡೋದನ್ನ ಬಿಡ್ಬೇಕು. ಮಾತಾಡಿದ್ರೆ ಯಾವ ತರ ಮಾತಾಡ್ಬೇಕು ಅನ್ನೋದು ಫಸ್ಟ್ ಯೋಚನೆ ಮಾಡ್ಬೇಕು. ಇನ್ನೊಬ್ಬರ ಜೊತೆ ನಾವು ಮಾತಾಡ್ತಿದೀವಿ ಅಂದ್ರೆ, ಇನ್ನೊಬ್ಬರ ಬಗ್ಗೆ ನಾವು ಇನ್ನೊಬ್ಬರ ಹತ್ರ ಹೇಳ್ತಿದೀವಿ ಅಂದ್ರೆ ಫಸ್ಟ್ ಆಫ್ ಆಲ್ ಇನ್ನೊಬ್ಬರ ಬಗ್ಗೆ ಮಾತಾಡೋದೇ ತಪ್ಪು. ಅಂಥದ್ರಲ್ಲಿ ನಾವು ಇನ್ನೊಬ್ಬರ ಬಗ್ಗೆ ಮಾತಾಡ್ತೀವಿ ಅಂದ್ರೆ ತುಂಬಾ ಕೇರ್ಫುಲ್ ಆಗಿ ಇರ್ಬೇಕು. ಹೆಂಗ್ ಮಾತಾಡ್ಬೇಕು, ಅವರ ಒಳ್ಳೆತನದ ಬಗ್ಗೆ ಅಷ್ಟೇ ಮಾತಾಡ್ಬೇಕು, ಇಲ್ಲ ಅಂದ್ರೆ ಮಾತಾಡ್ಲಿಕ್ಕೆ ಹೋಗ್ಕೊಡುದು. ಇದು ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ತಲೆಯಲ್ಲಿ ಇಟ್ಕೊಳ್ರಿ. ನೆಕ್ಸ್ಟ್ ಇನ್ನೊಂದ್ ಏನಪ್ಪಾ ಅಂತಂದ್ರೆ, ಗಾಸಿಪ್ ಅನ್ನೋದು ನಾನು ಹೇಳಿದೆ. ಈಗ ನೀವು ಕಾಲೇಜ್ ಕ್ಯಾಂಪಸ್ ಅಲ್ಲಿ ಅಡ್ಡಾಡ್ತೀರಾ, ನಿಮ್ ಬಾಡಿ ಲ್ಯಾಂಗ್ವೇಜ್ ಒಬ್ಬೊಬ್ಬರದ್ದು ಒಂದೊಂದ್ ತರ ಇರುತ್ತೆ, ಒಬ್ಬೊಬ್ಬರದ್ದು ಒಂದೊಂದ್ ತರ ಆಟಿಟ್ಯೂಡ್ ಇರುತ್ತೆ, ಒಬ್ಬೊಬ್ಬರದ್ದು ಒಂದೊಂದ್ ತರ ಪರ್ಸೆಂಟೇಜ್ ಇರುತ್ತೆ, ಜೊತೆಗೆ ಒಬ್ಬೊಬ್ಬರದ್ದು ಒಬ್ಬೊಂದ್ ತರ ಹ್ಯಾಂಡ್ ರೈಟಿಂಗ್ ಇರುತ್ತೆ, ಅಥವಾ ಒಬ್ಬೊಬ್ಬರದ್ದು ಒಂದೊಂದ್ ತರ ಪರ್ಸನಲ್ ಲೈಫ್ ಇರುತ್ತೆ. ಅವಾಗ ಜೊತೆಗಿರುವಂತ ಫ್ರೆಂಡ್ಸ್ ನಿಮ್ ಬಗ್ಗೆ ಗಾಸಿಪ್ ಅನ್ನ ಕ್ರಿಯೇಟ್ ಮಾಡ್ಕೊಂತ ಇರ್ತಾರೆ. ಅಂದ್ರೆ ಇವನ್ ಪರ್ಸೆಂಟೇಜ್ ಹಿಂಗ್ ಕಡಿಮೆ ಇದೆ, ಇವನ್ ಅಲ್ಲಿ ಅಡ್ಡಾಡ್ತಾನೆ, ಇವನ್ ಇಲ್ಲಿ ಅಡ್ಡಾಡ್ತಾನೆ, ಈ ಬೇಡಮ್ಮ ನಾನು ಆಮೇಲೆ ಕುಡಿತೀನಿ, ಹಾಗೆ ಕದ ಹಾಕೊಂಡು ಹೋಗ್ರಿ, ನಂಗೆ ಡಿಸ್ಟರ್ಬ್ ಆಗುತ್ತಿಲ್ಲ. ಓಕೆನಾ? ಸೊ ಇನ್ನೊಬ್ರು ನಿಮ್ ಬಗ್ಗೆ ಮಾತಾಡ್ತಿದಾರಪ್ಪ ಅಂತಂದ್ರೆ ನೀವು ಒಂದ್ ಅರ್ಥ ಮಾಡ್ಕೋಬೇಕು, ನೀವು ಅವ್ರಿಗಿಂತ ಮುಂದಿದ್ದೀರಾ ಅಂತ. ಸೊ ಈ ಗಾಸಿಪ್ ಅನ್ನೋ ಪದಕ್ಕೆ ಇನ್ನೊಂದು ಮೀನಿಂಗ್ ಏನಪ್ಪಾ ಅಂತಂದ್ರೆ, ಕೆಲ್ಸ ಇಲ್ಲದೆ ಇರೋರು, ಸಿಲ್ಲಿ ಪರ್ಸನ್ಸ್ಗಳು ಇನ್ನೊಬ್ಬರ ಬಗ್ಗೆ ಮಾತಾಡೋದನ್ನೇ ನಾವು ಗಾಸಿಪ್ ಅಂತ ಕರಿತೀವಿ. ಈ ಕಾಸಿಪ್ ನಾವ್ ಎಷ್ಟು ನಮ್ ಬಗ್ಗೆ ಇವ್ರು ಹಿಂಗ್ ಮಾತಾಡ್ತಿದಾರ, ಅವ್ರು ನನ್ ಬಗ್ಗೆ ಹೀಗ್ ಅನ್ಕೋತಿದಾರ ಅಂತ ಇಂಟೀರಿಯರ್ ಫೀಲ್ ಆದ್ರೂ ಕೂಡ ಅದು ಗಾಸಿಪ್ಗೆ ಇನ್ನೊಂದು ಕನೆಕ್ಷನ್ ಆಗ್ಲಿಕ್ಕೆ ಕಾರಣ ಆಗುತ್ತೆ. ಮೀನ್ಸ್ ಯಾವಾಗ ಗಾಸಿಪ್ ಅನ್ನೋದು ನಿಮ್ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ ಮನೆ ಪಕ್ಕದಲ್ಲಾಗಿರೋ ಅಥವಾ ಸಮಾಜದಲ್ಲಿ ನಿನ್ ಬಗ್ಗೆ ನೆಗೆಟಿವ್ ಆಗಿ ಹೇಳ್ಕೊಂತ ಅಡ್ಡಾಡ್ತಾರೋ ಅದು ಗಾಸಿಪ್ ಅಂತ ಕರಿತೀವಿ. ಅವಾಗ ನಿಮಗೆ ಆ ಮಾತುಗಳು ಕೇಳಿದ್ರೆ ನಿಮ್ಗೆ ಫೀಲ್ ಆಗುತ್ತೆ, ಇವ್ರು ಏನ್ ಹಿಂಗ್ ಅಂತಿದ್ದಾರೆ ನನ್ ಬಗ್ಗೆ ಆ ತರ ಮಾತಾಡ. ಆವಾಗ ನೀವು ಒಂದ್ ಮಾಡ್ಬೇಕಾಗಿರೋದಷ್ಟೇ, ಸಮಾಜದಲ್ಲಿ ನಿನ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ ಸುಮ್ನೆ ಅಂದ್ರೆ ನೀವು ಅದರ ಕಡೆ ತಲೆ ಕೆಡಿಸ್ಕೋಬಾರ್ದು. ಆ ಗಾಸಿಪ್ ನಿಮ್ ಬಗ್ಗೆ ಇಷ್ಟೊಂದು ಮಾತಾಡ್ತಿದಾರೆ ಅಂದ್ರೆ ನೀವು ಚೆನ್ನಾಗಿ ಇದ್ದು ನಿಮ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ, ಅದರ ಅರ್ಥ ಅಷ್ಟೇ, ನಿಮಗ್ ನೋಡಿ ನಿಮ್ ತರ ಇರಕ್ ಆಗ್ದೇನೆ ಉರ್ಕೊಂಡು ನಿಮ್ ಬಗ್ಗೆ ಮಾತಾಡ್ತಿರ್ತಾರೆ, ಅಥವಾ ನಿಮ್ಗೆ ನಿಮ್ಮ ಪ್ರೋಗ್ರೆಸ್ ಅನ್ನ ಸಹಿಸ್ಕೊಳ್ಳದೆ ಆಗ್ದಿರೋದ್ರಿಂದ ಸಮಾಜದಲ್ಲಿ ಅಥವಾ ನಿಮ್ ಫ್ರೆಂಡ್ಸ್ ನಿನ್ನ ಬಗ್ಗೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಗಾಸಿಪ್ಪಿಗೆ ಕಿವಿ ಕೊಡಬಾರ್ದು. ಓಕೆ, ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಇದೆ, ಡ್ರೀಮ್ ಮೋರ್ ವೈಲ್ ಯು ಆರ್ ವೇಕ್ ಅಪ್. ರಾತ್ರಿ ನಾವು ತುಂಬಾ ಕನಸು ಕಾಣ್ತೀವಿ ನಿಜ, ಬಟ್ ಅದ್ರಲ್ಲಿ ಎಷ್ಟು ಸತ್ಯ? ಕನಸು ಹೆಂಗ್ ಬೀಳುತ್ತಪ್ಪ ಅಂತಂದ್ರೆ, ನಾನು ದಿನ ಪೂರ್ತಿ ಏನಾದ್ರೂ ಯೋಚನೆ ಮಾಡ್ತಿರ್ತೀನಿ ಅಥವಾ ಅದ್ರ ಬಗ್ಗೆನೆ ಆಳವಾಗಿ ಮುಳುಗಿರ್ತೀನಿ ಅಲ್ವಾ, ಅವಾಗ ನನಗೆ ಆ ಕನಸು ನನಸಾಗದೆ ಇದ್ದಾಗ ನಾನ್ ಕಾಣ್ತಿರೋಂತ ಕನಸುಗಳು ಮೀನ್ಸ್ ನಾನ್ ಕಾಣ್ತಾ ಇರೋಂತ ನನ್ ಫ್ಯೂಚರ್ ಗೋಲ್ ಹೀಗೆ ಇರ್ಬೇಕು ಹಾಗೆ ಇರ್ಬೇಕು ಅಂತ ನಾನು ಮಾಡ್ತಿರ್ತೀನಿ, ನಾನು ಯೋಚನೆ ಮಾಡ್ತಿರ್ತೀನಿ. ಈಗ ನಾನು ಇಷ್ಟ ದಿನದಲ್ಲಿ ಈ ಸೆಮಿಸ್ಟರ್ ನಾನು ಇಷ್ಟು ಪರ್ಸೆಂಟೇಜ್ ತೆಗಿಬೇಕು, ಅಥವಾ ನಾನು ಈ ತರ ನಡ್ಕೋಬೇಕು, ಅಥವಾ ನಾನು ಈ ತರ ಒಂದ್ ಕಾರ್ ತಗೋಬೇಕಂತ ಇರುತ್ತೆ, ಅಥವಾ ಇನ್ನೊಬ್ರಿಗೆ ಇನ್ನೊಂದ್ ತರ ಆಸೆ ಇರುತ್ತೆ. ಓಕೆನಾ? ಸೊ ಹಾಗಿದ್ದಾಗ ನಿಮ್ಗೆ ಇಲ್ಲಿ ಫೀಲ್ ಆಗುತ್ತೆ ಯಾವ ತರ, ಅದನ್ನ ನೀವು ಕನಸು ಕಾಣ್ಕೊಂತ ಹೋಗ್ತೀರಾ ಅಥವಾ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ. ಸೊ ಯೋಚನೆ ಮಾಡಿನೂ ಆ ಕೆಲಸದ ಕಡೆ ನೀವು ಗಮನ ಕೊಡದೇ ಇದ್ದಾಗ ಅದು ಕನಸಾಗೆ ಉಳಿಯುತ್ತೆ.
ಹೌದಾ? ಸೊ ಆ ಕನಸು ಹಾಗೆ ಉಳಿಯುತ್ತೆ. ಅವಾಗ ಅದು ರಾತ್ರಿ ಹೊತ್ತು ನಿಮ್ ಕನಸಾಗಿ ಬೀಳುತ್ತೆ. ಹಾಗಾಗಿ ಅಷ್ಟೇ ಇದರ ಮೀನಿಂಗ್ ಅಷ್ಟೇ, ಡ್ರೀಮ್ ಮೋರ್ ವೈಲ್ ಯು ಆರ್ ವೇಕ್ ಅಪ್. ಯಾವಾಗ ನೀನ್ ಎದ್ದಿರ್ತೀವೋ ಆವಾಗ ಕನಸು ಕಾಣು, ಅದನ್ನ ಕಾರ್ಯರೂಪಕ್ಕೆ ತಗೊಂಡ್ ಬಾ ಅಂತ ಅದರ ಮೀನಿಂಗ್. ನೀನ್ ಮಲ್ಕೊಂಡಿರುವಾಗ ಕನಸು ಕಂಡ್ರೆ ಅದ್ರ ಮೀನಿಂಗ್ ಅಷ್ಟೇ, ನೀನು ಕನಸು ಕಾಣ್ತಿರ್ತೀಯ ನಿಜ, ಅದು ಏನ ಕನಸಾಗಿ ಬೀಳುತ್ತಂದ್ರೆ ಅದ್ರ ಮೀನಿಂಗ್ ನಾನು ಆಗ್ಲೇ ಹೇಳಿದ ಹಾಗೆ, ನೀನು ತುಂಬಾ ಗೋಲ್ಗಳನ್ನ ಇಟ್ಕೊಂಡಿರ್ತೀಯ, ಅದ್ರ ಕಡೆ ನೀನು ಯಾವುದೇ ರೀತಿಯಾದಂತ ಎಫರ್ಟ್ ಹಾಕಲ್ಲ. ಅದು ಎಫರ್ಟ್ ಹಾಕದೇ ಇದ್ದಾಗ ಅದು ಕನಸಿನ ರೂಪದಲ್ಲಿ ನಮ್ಗೆ ಬೀಳುತ್ತೆ. ಸೊ ಹಾಗಾಗ್ಬಿಟ್ಟು ನೀವೇನು ಗೋಲ್ ಅನ್ನು ಕಟ್ಕೊಂಡಿರ್ತೀರೋ ಅದ್ರ ಕಡೆ ನೀವು ಪ್ರೋಗ್ರೆಸ್ ಆಗಿ ಅಥವಾ ಅದ್ರ ಕಡೆ ಎಫರ್ಟ್ ಹಾಕ್ತಿದ್ರೆ ಅದು ತಾನಾಗೆ ಕೆಲಸ ಏನಾಗುತ್ತೆ, ಬೇಗ ಬೇಗ ಮುಗಿಲಿಕ್ಕೆ ಆಗುತ್ತೆ, ನಮ್ ಗೋಲ್ ಅನ್ನು ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗ್ಬಿಟ್ಟು ಮಲ್ಕೊಂಡಾಗ ನೆಮ್ಮದಿಯಾಗಿ ಮಲ್ಗುವ, ಎಚ್ಚರ ಇದ್ದಾಗ ಆದಷ್ಟು ನಮ್ ಗೋಲ್ ಕಡೆ ಏನ್ ಮಾಡುವ, ಎಫರ್ಟ್ ಹಾಕೊಳ್ಳುವ. ಓಕೆನಾ? ಸೊ ಈ ಸೆಕೆಂಡ್ ಸ್ಲೈಡ್ ಅಲ್ಲಿ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ಥಿಂಗ್ಸ್ ಟು ಎನ್ಹಾನ್ಸ್ ಯುವರ್ ಪರ್ಸನಾಲಿಟಿ ಅಂತ. ಅದ್ರಲ್ಲಿ ಫಸ್ಟ್ ಪಾಯಿಂಟ್ ಏನು, ನಾವು ಇನ್ನೊಬ್ಬರ ಜೊತೆ ಲೈಫ್ ಅನ್ನ ಕಂಪೇರ್ ಮಾಡ್ಕೊಳ್ಳಿಕ್ಕೆ, ಅವ್ನ್ ಹೈಫೈ ಆಗಿದ್ದಾನೆ, ಅವ್ನ್ ಆ ತರ ಡ್ರೆಸ್ ಹಾಕ್ತಾನೆ, ಇವ್ನ್ ಈ ತರ ಹಾಕೋತಾನೆ, ನನ್ ಲೈಫ್ ಹಿಂಗೆ ಇದೆ, ಅಥವಾ ಪಕ್ಕದ ಮನೆ ಏನೋ ಒಂದ್ ಪರ್ಸೆಂಟೇಜ್ ಬಂದಿರುತ್ತೆ ಅದಂತ ಪೇರೆಂಟ್ಸ್ ಗಳು ನಮ್ ಜೊತೆ ಕಂಪೇರ್ ಮಾಡಿ, ಅದೆಲ್ಲ ನೀಡಿಲ್ಲ. ಪರ್ಸೆಂಟೇಜ್ ಇಲ್ಲಿ ಒಂದನ್ನ ತಿಳ್ಕೋರಿ, ಪರ್ಸೆಂಟೇಜ್ ಯಾವತ್ತು ಜೀವನದಲ್ಲಿ ಇಂಪಾರ್ಟೆಂಟ್ ಅಲ್ಲ, ನಾಲೆಜ್ ಒಂದೇ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಸೆಕೆಂಡ್, ಯಾವುದೇ ಕಾರಣಕ್ಕೂ ನೆಗೆಟಿವ್ ಥಾಟ್ ಗಳನ್ನ ತಗೊಳ್ಳೋ ಹಾಗಿಲ್ಲ. ನೆಗೆಟಿವ್ ಥಾಟ್ ಅಂದ್ರೆ ಏನು, ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ, ಲೈಫ್ ಅಲ್ಲಿ ಇದನ್ನ ನೆನ್ಪಿಟ್ಕೊಂಡಿರ್ರಿ. ಜೊತೆಗೆ ನಿಮ್ ಈ ಎಕ್ಸಾಂಪಲ್ ನೀವು ಆಲ್ರೆಡಿ ಕೇಳಿರ್ಬೋದು. ಓಕೆ, ಸೊ ಅದು ಎಕ್ಸಾಂಪಲ್ ಯಾವ್ದಪ್ಪ ಅಂತಂದ್ರೆ, ಈಗ ಒಂದ್ 20 ಜನ ಟ್ರಿಪ್ಪಿಗೆ ಹೋಗ್ತಿರ್ತಾರೆ, ಅಥವಾ ಯಾವುದೋ ಒಂದು ಬಸ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಶಿವಮೊಗ್ಗದಿಂದ ಉಡುಪಿಗೆ ಹೋಗ್ತಿದ್ದಾರೆ. ಒಂದ್ ಬಸ್ ಅಥವಾ ಯಾವ್ದೋ ಒಂದು ಬಸ್ ಅಲ್ಲಿ ನಿಯರ್ 30 ಮೆಂಬರ್ಸ್ ಪ್ಯಾಸೆಂಜರ್ ಹೋಗ್ತಿದ್ದಾರೆ ಅಂತ ಯೋಚನೆ ಥಿಂಕ್ ಮಾಡ್ಕೊಳ್ರಿ. ಸೊ ಇಲ್ಲಿ 30 ಮೆಂಬರ್ಸ್ ಹೋಗ್ತಿರುವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಎಲ್ಲಪ್ಪ ಅಂತಂದ್ರೆ ಆಗುಂಬೆ ಘಾಟಿಯಲ್ಲಿ ಒಂದಿಬ್ರು ಲವರ್ಸ್ ಇರ್ತಾರೆ. ಅವ್ರ ಏನ್ ಮಾಡ್ತಾರೆ, ಅಲ್ಲಿ ಸನ್ಸೆಟ್ ನೋಡುವ ಬಸ್ಸಿಗೆ ಗುಡ್ಡದ ಮೇಲಿಂದ ಕಲ್ ಕುಸಿದು ಆ ಬಸ್ ಮೇಲ್ಗಡೆ ಬಿದ್ದು ಆ ಬಸ್ ಅಲ್ಲಿರುವಂತ 28 ಮೆಂಬರ್ಸ್ ಸತ್ತು ಹೋಗ್ತಾರೆ. ಆವಾಗ ಬದುಕು ಎರಡ್ ತರ ಯೋಚನೆ ಮಾಡ್ತಾನೆ. ನಿಮ್ಗೆ ಆಲ್ಮೋಸ್ಟ್ ನಿಮ್ ಮೈಂಡ್ ಅಲ್ಲಿ ಬಂದಿರ್ಬೋದು, ಯಾವ ತರ, ಸದ್ಯ ನಾವಿಲ್ಲಿ ಇಳ್ಕೊಂಡಿದ್ದು ತುಂಬಾ ಒಳ್ಳೇದಾಯ್ತು, ನಾವಿಲ್ಲಿ ಬಸ್ಸಿಂದ ಇಳ್ಕೊಂಡಿರೋದ್ರಿಂದಾನೇ ನಾವು ಬದುಕಿದೀವಿ ಅಂತ ಯೋಚನೆ ಮಾಡ್ತೀವಿ. ಸೊ ಈ ಥಾಟ್ ಪಾಸಿಟಿವ್ ಅಥವಾ ನೆಗೆಟಿವ್ ಅನ್ನೋದು ನೀವು ಯೋಚನೆ ಮಾಡಿ. ಆಕ್ಚುಲಿ ಈ ಥಾಟ್ ನೆಗೆಟಿವ್ ಅಂತ ಕರಿತೀವಿ. ನೀವು ಜಸ್ಟ್ ಯೋಚನೆ ಮಾಡ್ರಿ, ಅವರು ಶಿವಮೊಗ್ಗದಿಂದ ಉಡುಪಿ ಹೋಗ್ತಿದ್ದಾರೆ, ಆಗುಂಬೆ ಘಾಟಲ್ಲಿ ಅವರು ಸನ್ಸೆಟ್ ಅನ್ನು ನೋಡ್ಲಿಕ್ಕೆ ಇಳ್ಕೊಂಡಿದ್ದಾರೆ. 30 ಸೆಕೆಂಡ್ ಅಲ್ಲಿ ಬಸ್ ಏನಾಗಿದೆ, ಮೇಲ್ಗಡೆಯಿಂದ ಬಂಡೆ ಕುಸಿದು ಆ ಬಸ್ ಪಾತಾಳಕ್ ಬಿದ್ದು ಎಲ್ಲರೂ ಸತ್ತು ಹೋಗಿದ್ದಾರೆ. ಇವ್ರಿಬ್ರು ಯೋಚನೆ ಮಾಡ್ತಿದ್ದಾರೆ ಏನಂತ, ನಾವು ಇಲ್ಲಿ 30 ಸೆಕೆಂಡ್ ಮುಂಚೆ ಇಳ್ಕೊಂಡು ತುಂಬಾ ಒಳ್ಳೇದಾತು, ಇಲ್ಲ ನಾವು ಸಾಯ್ತಿದ್ವಿ. ಆಕ್ಚುಲಿ ಇದು ತುಂಬಾ ನೆಗೆಟಿವ್ ಥಾಟ್ ಅಂತ ಕರಿತೀವಿ ನಾವು. ಈ ತರ ಯೋಚನೆಗಳು ತುಂಬಾ ಸಿಲ್ಲಿ ಪರ್ಸನ್ಸ್ ಗಳಿಗೆ, ಸೆಲ್ಫಿಶ್ ಗಳಿಗೆ, ಸ್ವಾರ್ಥಿಗಳಿಗೆ ಮಾತ್ರ ಬರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ಪಾಸಿಟಿವ್ ಥಿಂಕಿಂಗ್ ಏನು, ಪಾಸಿಟಿವ್ ಥಿಂಕಿಂಗ್ ಏನಪ್ಪಾ ಅಂತಂದ್ರೆ ಅವ್ರಿಬ್ರು ಈ ತರ ಯೋಚನೆ ಮಾಡ್ಬೋದಾಯ್ತು, ನಾವಿಲ್ಲಿ ಇಳ್ಕೊಳ್ದೇ ಇದ್ದಿದ್ರೆ, ಬಸ್ ಇಂದ ನಾವು ಇಳ್ದೇ ಇದ್ದಿದ್ರೆ 30 ಸೆಕೆಂಡ್ ಅಲ್ಲಿ ನಾವು ಆ ಪ್ಲೇಸ್ ಏನಿದೆ ಬಂಡೆ ಕುಸಿತಿದ್ದೆ ಅಲ್ಲ, ಆ ಪ್ಲೇಸ್ ಅಲ್ಲಿ ನಾವು ದಾಟ್ ಬಿಡ್ತಿದ್ವಿ ಆ ಸ್ಪೀಡ್ ಅಲ್ಲಿ. ಅವಾಗ ಆ ಬಂಡೆ ಬೆಟ್ಟದಿಂದ ಬಿದ್ರೂನು ಆ ಬಂಡೆ ಏನಾಗ್ತಿತ್ತು, ಆ ಬಸ್ ಹೋದಾದ್ಮೇಲೆ ಉಳಿತಿತ್ತು ಹೊರತು ನಿಯರ್ ಬೈ 30 ಮೆಂಬರ್ಸ್ ಜೀವ ಉಳಿತಿತ್ತು. ಅರ್ಥ ಆಗ್ತಿದೆಯಾ ಅಲ್ಲ? ಸೊ ಹಾಗಾಗಿ ನೆಗೆಟಿವ್ ಥಾಟಿಗೂ ಪಾಸಿಟಿವ್ ಥಾಟಿಗೂ ಒಂದೇ. 30 ಸೆಕೆಂಡ್ ಮುಂಚೆ ನಾವು ಇಳ್ಕೊಂಡಿವಿ ಅನ್ನೋದು ಸೆಲ್ಫಿಶ್ನೆಸ್, ಸ್ವಾರ್ಥತೆ. ನಾವು ಇಳ್ಕೊಂಡಿದ್ದಕ್ಕೆ ಬದುಕಿದ್ವಿ ಅನ್ನೋ ಮೀನ್ಸ್ ಅಲ್ಲ, ಅದಕ್ಕೆ 28 ಜನ ಸಾಯಲಿಕ್ಕೆ ಕಾರಣ ಇವ್ರು ಅಲ್ಲಿ ಇಳ್ಕೊಂಡಿದ್ದು ಅಂತ. ಹಾಗಾಗಿ ಇಳ್ಕೊಂಡಿದ್ದವ್ರ ಯೋಚನೆ ಹೆಂಗಿರ್ಬೇಕಪ್ಪ ಅಂತಂದ್ರೆ ಯಾವಾಗ್ಲೂ ಪಾಸಿಟಿವ್ ಕಡೆ ಇರ್ಬೇಕು. ಯಾವ ತರ, ನಾವು ಇಳ್ಕೊಂಡಿದ್ರಿಂದ ನಮ್ ಜೀವ ಉಳಿತ ಅನ್ನೋದು ತುಂಬಾ ಮೂರ್ಖತನ. ನಾವು ಅದರಲ್ಲಿ ಇದ್ದಿದ್ರೆ ಆ 30 ಸೆಕೆಂಡ್ ಅಲ್ಲಿ ನಮ್ ಬಸ್ ಸ್ಪೀಡ್ ಆಗಿ ಪಾಸ್ ಆಗ್ಬಿಟ್ಟಿರ್ತಿತ್ತು. ಸೊ ಆ ಬಂಡೆ ಬೀಳೋದನ್ನ ನಾವು ತಪ್ಪಿಸಬಹುದಾಗಿತ್ತು. ದಟ್ ಈಸ್ ದಿ ಪಾಸಿಟಿವ್ ಥಾಟ್.
ಓಕೆ, ನೆಕ್ಸ್ಟ್ ಇನ್ನೊಂದು ಗಾಸಿಪ್ ಬಗ್ಗೆ ಹೇಳಿದೆ ನಾನು. ಗಾಸಿಪ್ ಅಂದ್ರೆ ಏನು? ನಿಮ್ಮ ಗ್ರೋತ್ ಬಗ್ಗೆ ಸಹಿಸಿಕೊಳ್ಳಕ್ಕಾಗ್ದೇನೆ ನಿಮ್ ಬಗ್ಗೆ ನೆಗೆಟಿವ್ ಆಗಿ ಸಮಾಜದಲ್ಲಿ ಅಥವಾ ನಿಮ್ ಫ್ರೆಂಡ್ಸ್ ಎಲ್ಲ ಅಥವಾ ಅವ್ರಿಗೆ ಹೇಳ್ಕೊಂತ ಹೋಗ್ತಾರೆ. ಅವಾಗ ನಿಮಗೆ ಒಂದು ಫೀಲ್ ಆಗುತ್ತೆ, ನಾನು ಎಷ್ಟೇ ಒಳ್ಳೆತನದಿಂದ ಇದ್ರು ಈ ಸಮಾಜದಲ್ಲಿ ನನ್ನ ಬಗ್ಗೆ ಬೇರೆ ಬೇರೆ ತರ ಮಾತಾಡ್ತಿದ್ದಾರೆ, ಬೇರೆ ಬೇರೆ ಕೆಟ್ಟದಾಗಿ ಹೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆ ನೀವು ಅವಾಯ್ಡ್ ಮಾಡ್ಬೇಕು. ಗಾಸಿಪ್ ಅಂದ್ರೆ ಅಷ್ಟೇ ಅರ್ಥ, ನಿಮ್ಮ ಬಗ್ಗೆ ಮಾತಾಡ್ತಿರುವಂತ ವ್ಯಕ್ತಿ ಕಂಪೇರ್ ಮಾಡಿದ್ರೆ ನೀವು ತುಂಬಾ ಅಡ್ವಾನ್ಸ್ ಇದ್ದೀರಾ, ನಾಲೆಜ್ ಅಲ್ಲಿ ಆಗಿರ್ಬೋದು ಅಥವಾ ಪ್ರೋಗ್ರೆಸ್ ಅಲ್ಲಿ ಆಗಿರ್ಬೋದು. ಹಾಗಾಗ್ಬಿಟ್ಟು ನೀವು ಇಲ್ಲಿ ಗಾಸಿಪ್ ಅನ್ನೋ ಪದಕ್ಕೆ ಕಿವಿ ಕೊಡಲಿಕ್ಕೆ ಹೋಗ್ಬೇಡಿ. ನಿಮ್ದು ಒಂದ್ ಸಬ್ಜೆಕ್ಟ್ ಬ್ಯಾಕ್ ಇದ್ರು ಪರವಾಗಿಲ್ಲ, 2 ಸಬ್ಜೆಕ್ಟ್ ಬ್ಯಾಕ್ ಇನ್ನೊಬ್ರು ಹೇಳ್ತಾರೆ ಇವ್ ಫೇಲ್ ಆಗಿದಾನ ಅಂತ ಹೇಳಿ, ತಲೆ ಕೆಡ್ಸ್ಕೋಬೇಡಿ. ನಿಮಗ್ ಕಂಪೇರ್ ಮಾಡಿದ್ರೆ 5 ಜನ ಫೇಲ್ ಆಗಿರ್ತಾರೆ, ಹಾಗಂತೇಳಿ ಬ್ಯಾಕ್ ಉಳಿಸ್ಕೊಳೋದೇ ದೊಡ್ಡ ಸಾಧನೆ ಅಲ್ಲ. ಅದನ್ನ ಆದಷ್ಟು ಬೇಗ ಅವ್ರು ನಿಮ್ ನೆಗೆಟಿವ್ ಬಗ್ಗೆನೇ ಹೈಲೈಟ್ ಮಾಡ್ತಿದ್ದಾರೆ ಅಂದ್ರೆ ನಿಮ್ಮಲ್ಲಿರುವಂತ ನೆಗೆಟಿವ್ಸ್ ಅನ್ನ ನೀವು ಏನ್ ಮಾಡ್ಬೇಕು, ಫೈಂಡ್ ಔಟ್ ಮಾಡ್ಕೊಂಡು ನಿಮಗ್ ನೀವು ಅಲ್ಲಿ ಏನ್ ಮಾಡ್ಕೋಬೇಕು, ಆ ನೆಗೆಟಿವ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಂತ ಹೋಗ್ತಿರ್ಬೇಕು. ಅವಾಗ ಗಾಸಿಪಿಗೂ ಕಿವಿ ಕೊಡಕ್ಕಾಗಲ್ಲ. ಜೊತೆಗೆ ನಾವು ಸಮಾಜದಲ್ಲಿ ಬದುಕ್ತಿರೋದ್ರಿಂದ, ಸಮಾಜದಲ್ಲೇ ಇರೋದರಿಂದ ನಾನು ಸಮಾಜಕ್ಕೆ ತಲೆ ಕೆಡಿಸ್ಕೊಳಲ್ಲ, ನಾನು ನೆಗ್ಲೆಕ್ಟ್ ಮಾಡ್ತೀನಿ ಸಮಾಜಕ್ಕಂತಾನು ಬದುಕಕ್ಕಾಗಲ್ಲ. ಈ ಸಮಾಜದಲ್ಲೇ ನಾವು ಬದುಕೋದ್ರಿಂದ ಗಾಸಿಪ್ಗಳು ತುಂಬಾ ಹುಟ್ಕೋತಾವೆ. ಅದನ್ನ ನಾವು ಕಿವಿ ಕೊಡದೆ ನಮ್ಮ ಮುಂದಿನ ಗೋಲ್ ಏನಿದೆಯೋ, ನಮ್ಮ ಮುಂದಿನ ಗುರಿ ಏನಿದೆಯೋ ಅದರ ಕಡೆ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕು. ನೆಕ್ಸ್ಟ್ ನಾವು ಇಲ್ಲಿ ಅರ್ಥ ಅಷ್ಟೇ, ನಾವು ಮಲ್ಕೊಳೋದು ದಿನಕ್ಕೆ 8 ತಾಸಪ್ಪ ಅಂತಂದ್ರೆ 8 ತಾಸು ನೆಮ್ಮದಿಯಾಗಿ ಮಲ್ಕೋಬೇಕು. ಅದು ಗಾಢ ನಿದ್ರೆಯಲ್ಲಿ ಇರ್ಬೇಕು. ಅದು ದೇವರ ವರ ಅಂತಾನು ಕರೀತಾರೆ. ಕೆಲವೊಬ್ಬರಿಗೆ ಏನೆಲ್ಲ ದೇವರು ಸುಖ ಕೊಟ್ಟಿರ್ತಾನೆ, ಬಟ್ ರಾತ್ರಿ ಎಲ್ಲ ನಿದ್ದೆ ಬರಲ್ಲ. ತಗೊಂಡ್ ಏನ್ ಮಾಡ್ತೀರಾ? ಹೌದಲ್ವಾ? ಅದಕ್ಕೆ ಪ್ರತಿ ನಿತ್ಯ ನಾವು 24 ಗಂಟೆಯಲ್ಲಿ 8 ಗಂಟೆ ಮಲ್ಕೋತೀವಿ. 8 ಗಂಟೆ ಮಲ್ಕೋತೀವಿ ಅಂದ್ರೆ ಅದು ತೃಪ್ತಿಯಾಗಿ ಮಲ್ಕೋಬೇಕು. ಯಾವ ತರ ಮಲ್ಕೋಬೇಕು? ಆ 8 ಗಂಟೆ ತೃಪ್ತಿಯಾಗಿ ಗಾಢವಾಗಿ ನಿದ್ದೆ ಮಾಡಬೇಕಪ್ಪ ಅಂತಂದ್ರೆ ಉಳಿದಿರುವಂತ 16 ಗಂಟೆಗಳು ನಾವು ಏನ್ ಮಾಡ್ಬೇಕು, ಸಫಿಶಿಯಂಟ್ ಆಗಿ ತೃಪ್ತಿಯಾಗಿ ಕೆಲಸನ ಮಾಡಿರ್ಬೇಕು. ಈಗ ಸ್ಟೂಡೆಂಟ್ ನೀವು ಆಗಿರೋದ್ರಿಂದ ದಿನಕ್ಕೆ ಏನಿಲ್ಲಪ್ಪ ಅಂತಂದ್ರು ಕಾಲೇಜ್ ಟೈಮಿಂಗ್ಸ್ 9:30 ಇಂದ ಈವ್ನಿಂಗ್ 5 o'clock ತೆಗೆದ್ರು ಕೂಡ ಅದರ ನಂತರ ಮಾರ್ನಿಂಗ್ 4 o'clock, ಈವ್ನಿಂಗ್ 4 o'clock ನೀವು ಸ್ಟಡಿ ಮಾಡ್ಬೇಕು. ಆವಾಗ ನಿಮಗೆ ಒಂದು ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ. ನೀವು ತಲೆ ಕೊಟ್ಟಾಗ ನಿಮಗೆ ನಿದ್ದೆ ಅನ್ನೋದು ಬೇಗ ಬರುತ್ತೆ. ಯಾವುದೇ ರೀತಿಯಾದಂತ ಡ್ರೀಮ್ಸ್ ಬರಲ್ಲ. ಡ್ರೀಮ್ಸ್ ಯಾವಾಗ ಬೀಳುತ್ತೆ ಅಂತ ಹೇಳಿದೆ ನಾನು. ನೀವ್ ಏನೋ ಒಂದು ಕನಸು ಕಾಣ್ತಿರ್ತೀರಾ ಅಂದ್ರೆ ಅದಕ್ಕೆ ಅರ್ಥ ಅಷ್ಟೇ, ನೀವ್ ಏನೋ ಒಂದು ಗುರಿಗಳನ್ನ ಇಟ್ಕೊಂಡಿದ್ದೀರಾ, ಅದ್ರ ಕಡೆ ನೀವು ಪ್ರಯತ್ನ ಪಡ್ತಿಲ್ಲಪ್ಪ ಅಂತಂದ್ರೆ ಅದು ಕನಸಾಗಿ ಉಳಿಯುತ್ತೆ. ಆ ಕನಸು ನಿಮಗೆ ರಾತ್ರಿ ಕಾಡುತ್ತೆ. ಹೌದಲ್ವಾ? ಸೊ ಹಾಗಾಗ್ಬಿಟ್ಟು ನೀವು ಆದಷ್ಟು ಕನಸು ಕಾಣಿ. ಅದು ಹಗಲ್ ಕನಸು ಆಗದೆ ಇರ್ಲಿ. ಹಗಲ್ ಹೊತ್ತು ನಿಮ್ಗೆ ಏನ್ ಕನಸು ಕಾಣ್ತಿರ್ತ ಅದಕ್ಕೆ ಎಫರ್ಟ್ ಹಾಕ್ರಿ. ನಿಮ್ಗೆ ಕಾಲೇಜ್ ಅವರ್ಸ್ 9:30 ಇಂದ 5 o'clock ಇರ್ಬೋದು. ಸೊ ಉಳಿದಿದ್ ಮಾರ್ನಿಂಗ್ ಏನು ಇಲ್ಲ ಅಂದ್ರೆ ಮಾರ್ನಿಂಗ್ 5 o'clock ಅಥವಾ 5:30 ಎದ್ರು, ಕೆಲವೊಬ್ಬರಿಗೆ 4 o'clock ಎದ್ದೋಳ ಅಭ್ಯಾಸ ಇದ್ರು, ಎದ್ದು ಸ್ವಲ್ಪ ಯೋಗಾಸನ ಅಥವಾ ಎಕ್ಸರ್ಸೈಸ್ ಮಾಡ್ಕೊಂಡು ಉಳಿದ ಟೈಮಲ್ಲಿ ನಿಮ್ ಕಾಲೇಜ್ ವರ್ಕ್ ಮಾಡ್ಕೊಂಡು ಅಲ್ಲಿಂದ ರೆಡಿಯಾಗಿ ನಮ್ ಕಾಲೇಜ್ ಬಂದು ಕಾಲೇಜಲ್ಲಿ ಗಮನ ಕೊಟ್ಟು ಅಥವಾ ಕಾನ್ಸಂಟ್ರೇಟ್ ಮಾಡಿ ಲೆಕ್ಚರ್ಸ್ ಟೀಚಿಂಗ್ ಕೇಳಿ ಅವ್ರು ಏನ್ ಹೇಳ್ತಿರೋ ಅಸೈನ್ಮೆಂಟ್ ಕಡೆ ಕಾನ್ಸಂಟ್ರೇಟ್ ಮಾಡಿ, ಅಥವಾ ಅಡಿಷನಲ್ ನಿಮಗೆ ಏನ್ ನಾಲೆಜ್ ಇದೆಯೋ ನಿಮ್ದು ಹಾಬೀಸ್ ಅಂತ ಕರಿತೀವಿ ನಾವು. ನಿಮ್ಗೆ ಕೆಲವೊಂದು ಹವ್ಯಾಸಗಳು ಇರುತ್ತೆ, ಚೆಸ್ ಆಡ್ಬೋದು, ಕ್ರಿಕೆಟ್, ಅದಕ್ಕೆ ಸ್ವಲ್ಪ ಟೈಮ್ ತೆಗೆದಿತ್ತು ಅಲ್ವಾ? ಸೊ ಈವ್ನಿಂಗ್ ನೀವು ಆಫ್ಟರ್ 5 o'clock ಮನೆಗೆ ಹೋಗಿ ನಿಮ್ದೇ ಆದಂತ ಒಂದು ಪದ್ಧತಿಯಲ್ಲಿ ರಿಫ್ರೆಶ್ ಆಗಿ ಅಲ್ವಾ? ಸೊ ಅಲ್ಲಿ ನಿಮ್ ಮನೆಗಳಲ್ಲಿ ಕೆಲವು ದೇವ್ರ ದೀಪ ಹಚ್ತಾರೆ, ಕೆಲವೊಬ್ರು ಹೋಗಿದ ತಕ್ಷಣ ಒಂದು 1/2 hour ಟಿವಿ ನೋಡ್ತಾರೆ. ಏನೇ ಇದ್ರು ನಿಮ್ದು ಅಡಿಷನಲ್ ಕ್ರಿಕೆಟ್ ಆಡ್ತೀರಾ ಅಥವಾ ನಿಮ್ ಆಫೀಸ್ ಕಡೆ ಒಂದು 1/2 hour 2 hours ಟೈಮ್ ಕೊಟ್ಟು ನಂತರ ಮತ್ತೆ ಸ್ಟಡೀಸಿಗೆ ಕೂತ್ಕೊಂಡ್ರೆ ನೀವ್ ಏನ್ ಡ್ರೀಮ್ ಕಾಣ್ತಿದ್ರ, ರಾತ್ರಿ ಎಲ್ಲ ನಾನು ಅಸೈನ್ಮೆಂಟ್ ಮಾಡಿಲ್ಲ, ಓದಿಲ್ಲ ಅಂತ ಹೇಳಿ ಅರ್ಧ ನಿದ್ದೆ ಮಾಡೋಕ್ಕಿಂತ ಎಚ್ಚರ ಇದ್ದಾಗೆ ನಿಮ್ಮ ಕೆಲಸ ಕಾರ್ಯಗಳನ್ನ ಚೆನ್ನಾಗಿ ಮಾಡ್ಕೊಳ್ಳಿ. ಓಕೆನಾ? ಅರ್ಥ ಆಗ್ತಿದೆ ಅಲ್ವಾ? ಹೆಲ್ತ್ ಕಡೆ ಬರ್ರಿ. ಡ್ರಿಂಕ್ ಪ್ಲೆಂಟಿ ಆಫ್ ವಾಟರ್. ಹೌದು, ದಿನಕ್ಕೆ ಮನುಷ್ಯ ಎಷ್ಟು ಲೀಟರ್ ನೀರ್ ಕುಡಿಬೇಕು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ನಾನ್ ಹೇಳೋದು ಒಂದೇ, ಡಾಕ್ಟರ್ ಹೇಳ್ತಾರೆ 4 ಲೀಟರ್ ನೀರ್ ಕುಡೀರಿ, ಮಿನಿಮಮ್ 8 ಲೀಟರ್ ಬೇಡ. ಆ ತರ ನೀವು ಪರ್ಟಿಕ್ಯುಲರ್ ಆಗಿ ಅಳತೆ ಮಾಡಿ ಕುಡಿಯೋ ಅವಶ್ಯಕತೆನೂ ನಮಗಿಲ್ಲ. ನಾವು ಯೋಚನೆ ಮಾಡ್ಬೇಕಾಗಿರೋದಷ್ಟೇ, ಅವರ್ ಆರ್ 2 hours ಒಂದ್ಸತಿ ನಮಗೆ ಎಷ್ಟು ಬಾಯಾರಿಕೆ ಆಗಿರುತ್ತೆ ಅಷ್ಟು ಸಫಿಶಿಯಂಟ್ ನೀರ್ ಕುಡಿದ್ರೆ ಸಾಕು, ಮನುಷ್ಯ ಹೆಲ್ತಿಯಾಗಿ ಇರ್ತಾನೆ. ಆದಷ್ಟು ನೀರ್ ಚೆನ್ನಾಗಿ ಕುಡಿಬೇಕು. ತೀರಾ ಜಾಸ್ತಿ ಕುಡೀರಿ ಅಂತ ಹೇಳಲ್ಲ, ತೀರಾ ಕಡಿಮೆ, ಮಾಡರೇಟ್ ಆಗಿ ಕುಡಿತಿರ್ಬೇಕು. ತೀರಾ ಜಾಸ್ತಿ ಕುಡಿದ್ರೆ
ಬ್ಲಡ್ ಪ್ಯೂರಿಫೈ ಆಗುತ್ತೆ ನಿಜ, ಬಟ್ ಕಿಡ್ನಿಗೆ ಎಫೆಕ್ಟ್ ಆಗುವಂತ ಚಾನ್ಸಸ್ ಇದೆ ಅಂತಾನು ರಿಸರ್ಚ್ ಪ್ರಕಾರ ಹೇಳ್ತಾರೆ. ಹಾಗಾಗಿ ಡ್ರಿಂಕ್ ಪ್ಲೆಂಟಿ ಆಫ್ ವಾಟರ್ ಅಂತ ವರ್ಡ್ಸ್ ನಾನು ಅದಕ್ಕೆ ಪ್ಲೆಂಟಿ ಅಂತ ಹಾಕಿದ್ದೀನಿ ನಾನಲ್ಲಿ. ನೀರ್ ಕುಡೀರಿ, ಅವಶ್ಯಕ ಇದ್ದಷ್ಟು ಕುಡಿ, ತೀರಾ ಕಡಿಮೆ ಕುಡಿಬೇಡ್ರಿ, ತೀರಾ ಜಾಸ್ತಿ ಕುಡಿಬೇಡಿ. ತೀರಾ ನೀರ್ ಕಡಿಮೆ ಕುಡಿದ್ರೆ ಬಾಡಿಯಲ್ಲಿ ವಿಷಾಂಶಗಳು ಜಾಸ್ತಿ ಆಗುತ್ತೆ, ತೀರಾ ಜಾಸ್ತಿ ಕುಡಿದ್ರೆ ನಮ್ ಕಿಡ್ನಿ ಸಮಸ್ಯೆಗಳು ಆಗಿರ್ಬೋದು, ಇನ್ನು ಈ ಬೇರೆ ಸಮಸ್ಯೆಗಳನ್ನು ಇದಾವೆ. ಓಕೆನಾ? ಅಥವಾ ಮಿನರಲ್ಸ್ ಗಳು ಬಾಡಿ ಕರೆಕ್ಟ್ ಆಗಿ ಪ್ರಾಪರ್ ಅಲ್ಲಿ ಇದು ಆಗಲ್ಲ. ಬಟ್ ಮಾಡರೇಟ್ ಆಗಿ ನಮಗೆ ಅವಶ್ಯಕತೆ ಇದ್ದಷ್ಟು ನೀರ್ ಕುಡಿದ್ರೆ, ಅಬ್ಸರ್ವ್ ಮಾಡ್ರಿ, ನೀರ್ ಕುಡಿಯೋದ್ರಿಂದ ನಮಗೆ ನಮ್ಮ ಮೈಂಡಿಗೆ ಆಗ್ತಿರುವಂತ ಟೆನ್ಷನ್ ಏನಿದೆಯೋ, ಟೆನ್ಷನ್ ಮೀನ್ಸ್ ನಮಗೆ ಭಯ ಅನ್ನೋದಾಗ್ತಿರುತ್ತೆ. ಏನಾದ್ರೂ ಒಂದು ಎಕ್ಸಾಮ್ ಬರೀತಿರ್ತೀವಿ, ಸಡನ್ ಆಗಿ ಭಯ ಆದಾಗ ಬಾಡಿ ಎಲ್ಲ ಸ್ವೆಟ್ ಆಗ್ಬಿಡುತ್ತೆ. ಅವಾಗ ಹೇಳ್ತಾರೆ ಎದುರುಗಡೆ ಇರುವಂತ ವ್ಯಕ್ತಿ ನೀರ್ ಕುಡಿಯಪ್ಪ ಅಂತ. ಅದ್ರ ಮೀನಿಂಗ್ ಅಷ್ಟೇ, ನೀರ್ ಆ ಟೈಮಲ್ಲಿ ಕುಡಿಯೋದ್ರಿಂದ ನಮ್ಗೆ ಅದೇನ್ ಮಾಡುತ್ತೆ, ನಮ್ಮಲ್ಲಿ ಆಗ್ತಿರುವಂತಹ ಹಾರ್ಮೋನ್ಸ್ ಪ್ರೊಡಕ್ಷನ್, ಅಂದ್ರೆ ಈ ಭಯ ಪಡಕ್ ಬೇಕಾಗಿರುವಂತಹ ಕೆಲವೊಂದು ರಿಯಾಕ್ಷನ್ ನಮ್ಮ ಬಾಡಿಯಲ್ಲಿ ಏನಿದೆ ಅದನ್ನ ಬೇಗ ಸ್ಟಾಪ್ ಮಾಡ್ಬಿಟ್ಟು ನಮಗೆ ಅಲ್ಲಿ ಧೈರ್ಯವನ್ನು ಕೊಡುತ್ತೆ. ಸೊ ಇದೇ ತರ ನೀರಿನ ಬಹಳ ಅಡ್ವಾಂಟೇಜ್ಗಳು ನಮ್ಮ ಬಾಡಿಗಿದೆ. ಬಟ್ ನಮಗೆ ಅವಶ್ಯಕತೆ ಇದ್ದಷ್ಟು ನೀರನ್ನ ಕುಡಿತಾನೆ ಇರ್ಬೇಕು ಯಾವಾಗ. ಸೊ ಕ್ಲಾಸ್ ಅಲ್ಲಿ ಮಧ್ಯ ನೀರ್ ಕುಡಿಯೋದ್ರಿಂದ ಒಂದು ಅಡ್ವಾಂಟೇಜ್ ಇದೆ. ಸೊ ಲೆಕ್ಚರ್ಸ್ ಏನ್ ಹೇಳ್ತಿದಾರೋ ಬೇಗ ನೀವು ಕಾನ್ಸಂಟ್ರೇಟ್ ಕೂಡ ಮಾಡಬಹುದು. ಸೆಕೆಂಡ್ ಪಾಯಿಂಟ್, ಈಟ್ ಬ್ರೇಕ್ಫಾಸ್ಟ್ ಲೈಕ್ ಎ ಕಿಂಗ್. ಈ ವರ್ಡ್ ಪ್ರತಿಯೊಬ್ರು ನಿಮ್ಮ ಹಳ್ಳಿಗಳಲ್ಲಿ ಹೇಳಿರ್ಬೋದು, ಅಥವಾ ನೀವು ಹೊರಗಡೆ ಬಂದಾಗ ಈ ಪದ ಕೇಳಿರ್ತೀರ. ನನ್ನ ಸೆಕೆಂಡ್ ಪಾಯಿಂಟ್, ಈಟ್ ಬ್ರೇಕ್ಫಾಸ್ಟ್ ಲೈಕ್ ಎ ಕಿಂಗ್, ಲಂಚ್ ಲೈಕ್ ಎ ಪ್ರಿನ್ಸ್ ಅಂಡ್ ಡಿನ್ನರ್ ಲೈಕ್ ಎ ಬೆಗ್ಗರ್. ಇದರ ಅರ್ಥ ಅಷ್ಟೇ, ನಾವು ಬೆಳಗ್ಗೆ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ ಮೀನ್ಸ್ ಇಲ್ಲಿ ಉಲ್ಟಾ ತಿಂತೀವಿ ನಾವು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ ಬೆಗ್ಗರ್ ತರ ಮಾಡ್ತೀವಿ, ರಾತ್ರಿ ಮಲ್ಗೋ ಟೈಮ್ ಅಲ್ಲಿ ಬ್ರೇಕ್ಫಾಸ್ಟ್ ತರ ಕಿಂಗ್ ತಿನ್ನೋ ತರ ಡಿನ್ನರ್ ತಿಂತೀವಿ. ಸೊ ಇದ್ರ ಮೀನಿಂಗ್ ಅಷ್ಟೇ, ಅರ್ಲಿ ಮಾರ್ನಿಂಗ್ ನಾವು ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ ತಿಂತೀವಿ. ಅಂದ್ರೆ ಆಯಿಲಿ ಫುಡ್ ಅನ್ನು ಬಹಳ ಅಡಿಕ್ಟ್ ಆಗಿದೆ ಈಗಿನ ಸಮಾಜದಲ್ಲಿ. ನಾವು ನೋಡಿರ್ಬೋದು ಎಲ್ಲ ವೆಸ್ಟರ್ನ್ ಕಲ್ಚರ್. ನಮ್ಮ ಹಳ್ಳಿಗಳಲ್ಲಿ ನಮ್ಮ ಮುತ್ತಜ್ಜರಾಗಿರ್ಬೋದು, ಅಜ್ಜಜ್ಜಿ ಆಗಿರ್ಬೋದು, ತಂದೆ ತಾಯಿಗಳಿಗೆ ನೀವು ಅಬ್ಸರ್ವ್ ಮಾಡ್ರಿ, ಹೊಲಕ್ಕೆ ಹೋಗೋಕ್ಕಿಂತ ಮುಂಚೆ ಬೆಳಗ್ಗೆ ಎದ್ದು ಎರಡೆರಡು ರಾಗಿ ಮುದ್ದೆ ಆಗಿರ್ಬೋದು, ಅಥವಾ ಹೊಟ್ಟೆ ತುಂಬಾ ರೊಟ್ಟಿ ಆಗಿರ್ಬೋದು, ಅಥವಾ ರೈಸ್ ಆಗಿರ್ಬೋದು, ಅಥವಾ ಚಪಾತಿ ಸಮಥಿಂಗ್ ಆ ತರ. ಸೊ ಬೇರೆ ಬೇರೆ ರೀತಿಯಾದಂತ ಕಲ್ಚರ್ ಇದ್ರೂ ಕೂಡ ನಮ್ ದೇಶದಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ನಮ್ದು ಲೈಫ್ ಸ್ಟೈಲ್ ಅಲ್ಲಿ ನಮ್ಮ ಮುತ್ತಜ್ಜರು ಸೈಂಟಿಫಿಕ್ ಆಗಿ ಊಟ ಮಾಡ್ತಿದ್ರು. ಮಾರ್ನಿಂಗ್ ಎದ್ದು ಹೊಟ್ಟೆ ತುಂಬಾ ಊಟ ಮಾಡೋರು. ಹೊಟ್ಟೆ ತುಂಬಾ ಮೀನ್ಸ್ ಆ ಹೊಟ್ಟೆ ತುಂಬಾ ತಿಂದ್ರು ಬಂದ ತಕ್ಷಣ ನಿದ್ದೆ ಬರುತ್ತೆ ಅಂತಲ್ಲ, ಹೊಟ್ಟೆ ತುಂಬಾ ಊಟ ಮಾಡೋಕ್ಕಿಂತ ಮುಂಚೆ 2 ಗುಕ್ಕ ಕಡಿಮೆ ತಿಂದಿರೋರು. ಅಂದ್ರೆ ಹೊಲಕ್ಕೆ ಹೋಗಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡೋರು. ನೀವು ಇನ್ನೊಂದು ಸೈಂಟಿಫಿಕಲಿ ಪ್ರೂವ್ ಆಗಿರೋದನ್ನ ಹೇಳ್ತಿದ್ದೀನಿ. ಏನಪ್ಪಾ ಅಂತಂದ್ರೆ, ಈಗ ನಿಮ್ ಸ್ಟೂಡೆಂಟ್ ಲೈಫ್ ಅಲ್ಲಿ ನಾವು ಇರ್ತೀವಿ, ತುಂಬಾ ಓದ್ತಿರ್ತೀವಿ. ನೀವು ಇಲ್ಲಿ ಒಂದು ಅಬ್ಸರ್ವ್ ಮಾಡ್ರಿ, ತುಂಬಾ ನೀವು ಓದ್ತಿದ್ದೀರಪ್ಪ ಅಂತಂದ್ರೆ ಒಬ್ಬ ಮನುಷ್ಯ ರೈತ ಆಗಿರ್ಬೋದು, ಈಗ ನಿಮ್ ತಂದೆ ತಾಯಿಗಳು ಹೊಲದಲ್ಲಿ ಕೆಲಸ ಆಗಿರ್ತಾರೆ, ಅಥವಾ ಫಿಸಿಕಲ್ ಟಾಸ್ಕ್ ಏನೇ ಆಗಿರ್ಬೋದು, ಒಬ್ರು ಮನೆ ಕಟ್ತಿರ್ತಾರೆ, ಒಬ್ರು ಏನೋ ನೆಲ ಅಗಿತಿರ್ತಾರೆ, ತಕ್ಕಂತ ಅವ್ರು ಫಿಸಿಕಲ್ ಏನೋ ವರ್ಕ್ ಮಾಡ್ತಿರ್ತಾರೆ. ಒಬ್ರು ಹೊಲದಲ್ಲಿ ನೇಗಿಲೆ ಹಿಡಿತಿರ್ತಾರೆ, ನೀರ್ ಬಿಡಕ್ ಹೋಗ್ತಿರ್ತಾರೆ, ಅಥವಾ ಕಬ್ಬ್ ಕಡೆ ಹೋಗ್ತಿರ್ತಾರೆ, ಅಥವಾ ಕಳೆ ತೆಗಿತಿರ್ತಾರೆ. ಆ ಮನುಷ್ಯರಿಗೆ ಕಂಪೇರ್ ಮಾಡಿದ್ರೆ ಒಬ್ಬ ಓದೋ ಅಂತ ಸ್ಟೂಡೆಂಟಿಗೆ ಆ ಹೊಲದಲ್ಲಿ ಕೆಲಸ ಮಾಡ್ಲಿಕ್ಕೆ ಏನ್ ಎನರ್ಜಿ ಇರುತ್ತೋ ಅದ್ರ 3 ಪಟ್ಟು ಆ ವಿದ್ಯಾರ್ಥಿಗೆ ಬೇಕಾಗಿರುತ್ತೆ. ಇಲ್ಲಿ ನಮ್ಮ ತಲೆ ಮೀನ್ಸ್ ಬ್ರೈನ್, ನಮ್ಮ ಪ್ರೊಸೆಸರ್ ಏನಿರುತ್ತೋ, ಬ್ರೈನಿಗೆ ನಾವು ಪ್ರೊಸೆಸರ್ ಅಂತಾನೆ ಕರಿತೀವಿ. ಆ ಪ್ರೊಸೆಸರ್ ಇಡೀ ಬಾಡಿಯ ಪ್ರತಿಯೊಂದು ನರ ನಾಡಿಗಳನ್ನ ಎಲ್ಲ ನಾವು ಏನ್ ಮಾಡ್ತಿರುತ್ತೆ, ಆಕ್ಟಿವೇಟ್ ಆಗಿ ಇಟ್ಟಿರುತ್ತೆ. ಸೊ ನಾವು ಅದರ ಜೊತೆ ವರ್ಕ್ ಮಾಡೋದ್ರಿಂದ, ಬ್ರೈನ್ ಜೊತೆ ನಾವು ವರ್ಕ್ ಮಾಡೋದ್ರಿಂದ, ಸ್ಟಡೀಸ್ ಎಲ್ಲ ಬ್ರೈನ್ ಜೊತೆನೆ ವರ್ಕ್ ಆಗಿರ್ತಿರುತ್ತೆ ಅಲ್ವಾ. ಸೊ ಹಾಗಾಗ್ಬಿಟ್ಟು ನಾವು ಆ ಹೊಲದಲ್ಲಿ ಕೆಲಸ ಮಾಡೋದಕ್ಕಿಂತ 3 ಪಟ್ಟು ಎನರ್ಜಿ ನಮ್ಮ ಬಾಡಿಗೆ ಸಪ್ಲೈ ಆಗ್ತಿರ್ಬೇಕು. ಸೊ ಹಾಗಾಗ್ಬಿಟ್ಟು ಅರ್ಲಿ ಮಾರ್ನಿಂಗ್ ನೀವು ಏನೇ ಇದ್ರು ಒಳ್ಳೆ ನ್ಯೂಟ್ರಿಷನ್ ಇರುವಂತ ಫುಡ್ ಅನ್ನ ತಿನ್ನೋದು ತುಂಬಾ ಒಳ್ಳೆಯದು. ಮೀನ್ಸ್ ಇಲ್ಲಿ ಬ್ರೇಕ್ಫಾಸ್ಟ್ ಲೈಕ್ ಎ ಕಿಂಗ್. ಕಿಂಗ್ ಮೀನ್ಸ್ ರಾಜ ತಿನ್ನೋ ತರ ತಿನ್ಬೇಕಂದ್ರೆ ಹೊಟ್ಟೆ ತುಂಬಾ ಊಟ ಮಾಡಬೇಕು. ಮಧ್ಯಾಹ್ನ ಹೇಗಿರ್ಬೇಕು, ಪ್ರಿನ್ಸ್ ಅಂದ್ರೆ ರಾಣಿ ತರ ಅಲ್ವಾ. ಸೊ ಯಾವ ತರ ಊಟ, ಸಿಂಪಲ್ ಮಾಡರೇಟ್ ಆಗಿ ಇರ್ಬೇಕು. ತೀರಾ ಹೊಟ್ಟೆನೂ ತುಂಬಿರ್ಬಾರ್ದು, ತೀರಾ ಹಸು ಅನ್ನೋದು ಆಗಿರ್ಬಾರ್ದು, ಮಾಡರೇಟ್ ಆಗಿ ಇರ್ಬೇಕು. ಅಂದ್ರೆ ಈವ್ನಿಂಗ್ ತನಕ ಇನ್ನೂ ಸ್ವಲ್ಪ ಆಕ್ಟಿವ್ ಆಗಿ ಕೆಲಸ ಮಾಡ್ತೀರಾ. ಡಿನ್ನರ್ ಲೈಕ್ ಎ ಬೆಗ್ಗರ್ ಅಂದ್ರೆ ಇದರ ಅರ್ಥ ಅಷ್ಟೇ, ತುಂಬಾ ಕಡಿಮೆ ಊಟ ಮಾಡ್ಬೇಕು ಮಲ್ದಾಗ. ಏನಕ್ಕಪ್ಪ ಅಂತಂದ್ರೆ ನಮ್ಮ ಬಾಡಿ ರೆಸ್ಟ್ ಅಲ್ಲಿ ಇರೋದ್ರಿಂದ ಡೈಜೆಷನ್, ನಾವು ತೀರಾ ಫುಡ್ ಅನ್ನು ನಾವು ಜಾಸ್ತಿ ತಗೊಂಡಿದ್ದೀವಿ ಅಂದ್ರೆ ನಮ್ಗೆ ಡೈಜೆಷನ್ ಏನಾಗುತ್ತೆ, ಸರಿಯಾದ ರೀತಿಯಲ್ಲಿ ಆಗಲ್ಲ. ಓಕೆನಾ. ಸೊ ಹಾಗಾಗ್ಬಿಟ್ಟು
ಬೆಳಗ್ಗೆ ಊಟ ಯಾವಾಗ್ಲೂ ತುಂಬಾ ಚೆನ್ನಾಗಿ ತಿನ್ಬೇಕು, ಮಧ್ಯಾಹ್ನ ಮಾಡರೇಟ್ ಆಗಿರ್ಬೇಕು, ರಾತ್ರಿ ಹೊತ್ತು ನಮಗೆ ಲಿಮಿಟೆಡ್ ಫುಡ್ ಅನ್ನ ತಗೋಬೇಕು. ನಾವ್ ಏನೇ ಫುಡ್ ತಗೊಂಡ್ರು ಅದು ತುಂಬಾ ಏನಾಗಿರ್ಬೇಕು, ನ್ಯೂಟ್ರಿಷನ್ಸ್ ಗಳಿಗೆ ಸಂಬಂಧಪಟ್ಟ ತರಾನೇ ಇರಬೇಕು. ಸುಮ್ನೆ ಹಾಳ ಮೂಳ ಪಾನಿಪುರಿ ತಿಂದೆ ಅಥವಾ ಐಸ್ ಕ್ರೀಮ್ ತಿಂದೆ ಈ ತರದ ಫುಡ್ ಗಳಿಗೆ ಅಡಿಕ್ಟ್ ಆಗ್ಬೇಡಿ. ತಿನ್ನಿ, ಬಟ್ ಯಾವಾಗೋ ತಿಂಗಳಿಗೆ ಒಂದ್ಸತಿ 15 ದಿನಕ್ಕೆ ಒಂದ್ಸತಿ ಮಾತ್ರ ತಿನ್ನಕ್ಕೆ ಇಷ್ಟಪಡಿ ಅಷ್ಟೇ. ನೆಕ್ಸ್ಟ್ 3ನೇ ಪಾಯಿಂಟ್, ಈಟ್ ಮೋರ್ ಫುಡ್ ದಟ್ ಗ್ರೋ ಆನ್ ಟ್ರೀಸ್. ಮೀನ್ಸ್ ಇಲ್ಲಿ ನಾವು ಸಸ್ಯಾಹಾರಿಗಳನ್ನ ಜಾಸ್ತಿ ತಿನ್ರಿ, ಮಾಂಸಾಹಾರಗಳನ್ನು ತಿಂತೀವಿ ನಾವು ಕೆಲವೊಬ್ರು. ಇದ್ರ ಬಗ್ಗೆ ನಾನು ಅಷ್ಟು ಹೇಳಲ್ಲ, ನಿಮ್ ಲೈಕ್ ಫುಡ್ ಬಟ್ ನ್ಯೂಟ್ರಿಷನ್ ಇರೋಂತ ಫುಡ್ ಅನ್ನ ತಿನ್ರಿ. ವೆಜ್ ಆದ್ರೂ ತಿನ್ರಿ, ನಾನ್ ವೆಜ್ ಆದ್ರೂ ತಿನ್ರಿ, ಬಟ್ ಯಾವಾಗ್ಲೂ ಹೆಲ್ತ್ ಅಪ್ಸೆಟ್ ಆಗೋ ತರ ತಿನ್ನಕ್ ಹೋಗ್ಬೇಡಿ. ನೆಕ್ಸ್ಟ್ ಏನ್ ತಿಂತಿರೋ ಅದರಷ್ಟ ಕೆಲಸನ ಮಾಡಿ ಮಲ್ಕೋರಿ ಡೈಲಿ. ಲಿವ್ ವಿತ್ 3 E's. ಯಾವ್ಯಾವು? ತ್ರೀ ಈಸ್ ಅಲ್ಲಿ ಎನರ್ಜಿ, ಇನ್ನೊಂದು ಎಂಥೋಸಿಯಂ, 3ನೇದು ಎಪ್ಟಿ. ಸೊ ಫಸ್ಟ್ ಎನರ್ಜಿ. ಯಾವ್ಯಾವ ಎನರ್ಜಿ ಮೀನ್ಸ್ ಲಿವ್ ವಿತ್ 3 E's ಅಲ್ಲಿ ನಾನು ಫಸ್ಟ್ ಯಾವ್ದು ಹೇಳಿದೆ, ಇ ಮೀನ್ಸ್ ಎನರ್ಜಿ. ಎನರ್ಜಿ ಮೀನ್ಸ್ ನಮ್ಗೆ ತಗೊಳ್ಳೋಂತ ಫುಡ್ ಆಗಿರ್ಬೋದು, ನಾವು ಯೋಚನೆ ಮಾಡಿರೋ ತರ ನಮ್ಮ ಎನರ್ಜಿ ಮೀನ್ಸ್ ಒಂದ್ ತಲೆಯಲ್ಲಿ ಇಟ್ಕೊಳ್ರಿ. ಎನರ್ಜಿ ಅಂದ ತಕ್ಷಣ ನಾವು ತಿನ್ನೋದ್ರಿಂದಾನೇ ಬರ್ಬೇಕಂತ ಏನಿಲ್ಲ. ತಿನ್ನೋದು ನಾವು ದಿನಕ್ಕೆ 3 ಹೊತ್ತು ಯಾವುದೇ ಕಾರಣಕ್ಕೂ ಬಿಡಲ್ಲ. ಮಿನಿಮಮ್ 2 ಹೊತ್ತಾದ್ರೂ ಊಟ ಮಾಡ್ತಾರೆ ನಮ್ಮಲ್ಲಿ. ಬಟ್ ಎನರ್ಜಿ ಅನ್ನೋದು ಊಟದಿಂದಾನೇ ಬರಲ್ಲ. ನಾವು ಮಾಡುವಂತ ಕೆಲಸದಲ್ಲಿ ನಾವು ಏನು ತೃಪ್ತಿಯಾಗಿ ಕಾನ್ಸಂಟ್ರೇಟೆಡ್ ಆಗಿ ಮಾಡ್ತೀವೋ ಅದರ ಬೇಸಿಸ್ ಮೇಲ್ಗಡೆ ನಮ್ಮ ಬಾಡಿ ಕೆಲವೊಂದು ಹಾರ್ಮೋನ್ಸ್ ಗಳನ್ನ ನಮ್ಗೆ ಪ್ರೊಡ್ಯೂಸ್ ಮಾಡುತ್ತೆ. ಅದರಿಂದನೂ ನಮ್ಗೆ ಎನರ್ಜಿ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಎಂಥೋಸಿಯಂ. ಸೊ ಎಂಥೋಸಿಯಂ ಅಂದ್ರೆ ಏನು ನಿಮಗೆ ಗೊತ್ತಿರ್ಬೋದು. ಯಾರಿಗಾದ್ರೂ ಗೊತ್ತಿದ್ಯಾ ಎಂಥೋಸಿಯಂ ಅಂದ್ರೆ ಏನಂತ? ಫುಲ್ ಉಲ್ಲಾಸ ಉತ್ಸವ ಅಂತ ಕರೀತಾರೆ ಕೆಲವೊಂದು ಕನ್ನಡ ಮೀನಿಂಗ್ ಅಲ್ಲಿ. ಅಂದ್ರೆ ಉತ್ಸವತೆ ಅನ್ನೋದು ತುಂಬಾ ಇರ್ಬೇಕು. ಈಗ ಲೆಕ್ಚರ್ಸ್ ಪಾಠ ಮಾಡ್ತಿರ್ತಾರೆ, ನಿದ್ದೆ ಮಾಡೋದು ಅಥವಾ ಬೇರೆ ಕಡೆ ಎಲ್ಲೋ ಗಮನ ಕೊಡೋದು ಅಥವಾ ಎಲ್ಲೋ ಏನೋ ನೆನ್ಪು ಮಾಡ್ಕೊಂತೀರ, ಹಂಗಿದ್ರೆ ಆಗಲ್ಲ. ನಿಮ್ಗೆ ಸೆಲ್ಫ್ ಮೋಟಿವೇಶನ್ ಅನ್ನೋದು ಇದ್ದಾಗ ಎಂಥೋಸಿಯಂ ಅನ್ನೋದು ತುಂಬಾ ಬರುತ್ತೆ. ಓಕೆನಾ? ನೆಕ್ಸ್ಟ್ ಮೇಕ್ ಟೈಮ್ ಫಾರ್ ಪ್ರೇಯರ್. ಪ್ರೇಯರ್ ನಥಿಂಗ್ ಬಟ್ ಹೋಗಿ ದೇವ್ರ ಮುಂದೆ ಕುತ್ಕೊಳೋದಲ್ಲ. ನಮ್ಮ ಮನಸ್ಸಿಗೆ ನೆಮ್ಮದಿ ಅಥವಾ ನಮಗೆ ಏಕಾಗ್ರತೆ ಒಂದ್ ಕಡೆ ಇರ್ಲಿ, ನಮ್ ಏಕಾಗ್ರ ಅಂತ ಹೇಳ್ಬಿಟ್ಟು ನೀವು ಧ್ಯಾನ ಮಾಡ್ತಿರಲ್ಲ, ಅದು ಕೂಡ ಪ್ರೇಯರೇ. ಕೆಲವೊಬ್ರು ಪ್ರೇಯರ್ ಅಂದ ತಕ್ಷಣ ಹೋಗಿ ದೇವಸ್ಥಾನಗಳಿಗೆ ಕೂತ್ಕೊಳೋದಲ್ಲ. ನಿಮ್ಮ ಮನಸ್ಸನ್ನ ಹಿಡಿತ ಇಟ್ಕೊಳ್ಳಿಕ್ಕೆ ಬೇಕಾಗಿರುವಂತ ಒಂದು 10 ನಿಮಿಷದ ಎಕ್ಸರ್ಸೈಸ್, ಅದನ್ನ ನಾವೇನಂತ ಕರಿತೀವಿ? ಪ್ರೇಯರ್ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ಅರ್ಥ ಆಗ್ತಿದೆ ಎಲ್ಲರಿಗೂ? ಸರ್ ಓಕೆ ಓಕೆ ಹೇಳಿ. ಓಕೆ ನೆಕ್ಸ್ಟ್ ಸ್ಲೈಡ್. ಪ್ಲೇ ಮೋರ್ ಗೇಮ್ಸ್, ರೀಡ್ ಮೋರ್ books, sleep for 7 hours, take a 10 to 30 minutes walk every day, and while you walk smile ಅಂತ ಇದೆ. ಫಸ್ಟ್ ಬರೀ ಪ್ಲೇ ಮೋರ್ ಗೇಮ್ಸ್. ಹೌದು, ಗೇಮ್ ಯಾರ ಜೊತೆ ಆಡ್ತೀರಾ? ಸ್ಟೂಡೆಂಟ್ ಲೈಫ್ ಅಲ್ಲಿ ಮಾತ್ರ ಆಟ ಆಡ್ಲಿಕ್ಕೆ ಆಗುತ್ತೆ. ಒನ್ಸ್ ನೀವು ಜಾಬಿಗೆ ಹೋಗ್ತಿದ್ದೀರಪ್ಪ ಅಂತಂದ್ರೆ ಗೇಮ್ಗಳೆಲ್ಲ ಕಡಿಮೆ ಆಗುತ್ತೆ. ಏನಕ್ಕೆ ಈ ರೀಸನ್ ಅಂದ್ರೆ, ನೀವು ಡೇ ಪೂರ್ತಿ ನಿಮ್ಮ ಪ್ರೊಫೆಷನ್ ಡ್ಯೂಟಿ, ಕೆಲವೊಬ್ರು ಪೊಲೀಸ್ ಆಗಿರ್ತಾರೆ, ಕೆಲವೊಬ್ರು ಲೆಕ್ಚರ್ಸ್ ಆಗಿರ್ತಾರೆ, ಕೆಲವೊಬ್ರು ಟೀಚರ್ಸ್, ಕೆಲವೊಬ್ರು IT ಫೀಲ್ಡ್ ಅಲ್ಲಿ ಎಂಪ್ಲಾಯ್ ಆಗಿರ್ತಾರೆ, ಇನ್ನೊಬ್ರು ಯಾವ್ದೋ ಮಾರ್ಕೆಟಿಂಗ್ ಅಲ್ಲಿ ಇರ್ತಾರೆ, ಅಥವಾ ಮಾರ್ನಿಂಗ್ ನಮ್ಗೆ ಏನಾಗ್ತಿರುತ್ತೆ, ಡೇ ಟೈಮ್ಸ್ ಎಲ್ಲ ನಮ್ಗೆ ಎಲ್ಲಾ ಟೈಮಲ್ಲಿ ಗೇಮ್ ಆಡ್ಲಿಕ್ಕೆ ಆಗಲ್ಲ. ಅವಾಗ ನಾವು ಒಂದು ಪರ್ಟಿಕ್ಯುಲರ್ ಟೈಮಿಂಗ್ಸ್ ಗೇಮ್ಗೆ ಅಂತಾನೆ ಇಡ್ಬೇಕು. ಕೆಲವೊಬ್ರಿಗೆ ಹಾಬೀಸ್ ಇರುತ್ತೆ. ಯಾವ ತರ? ಕೆಲವೊಬ್ರು ಕ್ರಿಕೆಟ್ ಆಡ್ತಾರೆ, ಕೆಲವೊಬ್ರು ಕಬಡ್ಡಿ ಆಡ್ತಾರೆ, ಕೆಲವೊಬ್ರು ಚೆಸ್ ಆಡ್ತಾರೆ, ಇಂಡೋರ್ ಗೇಮ್ ಆಡ್ತಾರೆ, ಕೆಲವೊಬ್ರು ಔಟ್ಡೋರ್, ಕೆಲವೊಬ್ರು ವಾಕಿಂಗ್ ಮಾಡ್ತಾರೆ, ಕೆಲವೊಬ್ರು ರನ್ನಿಂಗ್ ಮಾಡ್ತಾರೆ. ಯಾವುದೇ ರೀತಿಯಾದ ಗೇಮ್ಸ್ ಆಗಿರುತ್ತೆ. ನೀವು ಗೇಮ್ ಹೆಲ್ತ್ ನಾವು ಚೆನ್ನಾಗಿ ಇಟ್ಕೋಬೇಕಪ್ಪ ಅಂತಂದ್ರೆ ಗೇಮ್ ಅನ್ನೋದು ಅದು ಪಾರ್ಟ್ ಆಫ್ ಲೈಫ್ ಆಗಿರ್ಬೇಕು. ಅಟ್ಲೀಸ್ಟ್ ದಿನಕ್ಕೆ ಒಂದ್ಸತಿ 1 hour 2 hours ಆಟ ಆಡ್ಲಿಕ್ಕೆ ಆಗಿಲ್ಲ ಅಂದ್ರೂ ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ಆದ್ರೂ ಆಟ ಆಡ್ತಿರ್ಬೇಕು. ಸೊ ಇದರಿಂದ ನಮ್ಗೆ ಹೆಲ್ತ್ ಜೊತೆಗೆ ನಮ್ ಬಾಡಿ ಫಿಟ್ನೆಸ್ ಬಹಳ ಮ್ಯಾಟರ್ ಆಗುತ್ತೆ. ಸೊ ನಮಗೆ ಮೆಮೊರಿ ತುಂಬಾ ಚೆನ್ನಾಗಿದೆ, ಬಾಡಿ ತುಂಬಾ ಲೇಜಿ ಇದೆಯಪ್ಪ ಅಂತಂದ್ರೆ 2 ತರ ಇರ್ತಾನೆ. ಮನುಷ್ಯ ಮೆಂಟಲಿ ತುಂಬಾ ಆಕ್ಟಿವ್ ಇರ್ತಾನೆ, ಬಟ್ ಬಾಡಿ ತುಂಬಾ ಲೇಜಿ ಆಗಿರುತ್ತೆ. ಮೆಂಟಲಿ ಸ್ಟ್ರಾಂಗ್ ಇದ್ದವನು ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡು ವರ್ಕ್ ಮಾಡ್ಬೋದು ಹೊರತು ಮೆಂಟಲಿ ಸ್ಟ್ರಾಂಗ್ ಇದ್ದು
ಫಿಸಿಕಲಿ ಲೇಜಿ ಇದ್ದಂತ ವ್ಯಕ್ತಿ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಕೆಲಸ ಮಾಡಬಹುದು, ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಮಾಡಬಹುದು. ಹಾಗಂತ ಹೇಳಿ ಎದ್ಬಿಟ್ಟು ಬೇರೆ ಕೆಲಸ ಮಾಡೋದು ಬಹಳ ಕಡಿಮೆ. ಸೊ ಇಲ್ಲಿ ನಾವು ಫಿಸಿಕಲಿನೇ ಫಿಟ್ ಇರ್ಬೇಕಪ್ಪ ಅಂತಂದ್ರೆ ಗೇಮ್ ಆಡ್ತಿರ್ಬೇಕು, ಅಥವಾ ನಾವು ನ್ಯೂಟ್ರಿಷನ್ ಇರೋಂತ ಫುಡ್ ಅನ್ನು ಕೂಡ ನಮಗೆ ಎಷ್ಟು ಬೇಕೋ ಬಾಡಿಗೆ ಅಷ್ಟು ತಗೋತಿರ್ಬೇಕು. ಸೊ ಇವೆರಡನ್ನ ತಗೋತಿದ್ರೆ ನಾವು ಮೆಂಟಲಿನೂ ಸ್ಟ್ರಾಂಗ್ ಇರ್ತೀವಿ, ಫಿಸಿಕಲಿನೂ ಸ್ಟ್ರಾಂಗ್ ಇರ್ತೀವಿ. ನೀವು ಫಿಸಿಕಲಿ ಆಕ್ಟಿವ್ ಇದ್ದು ಮೆಂಟಲಿ ವೀಕ್ ಇದ್ದೀರಪ್ಪ ಅಂತಂದ್ರೆ ನೀವು ಒಂದ್ ಕೆಲಸ ಮಾಡಿ. ಸೊ ಇಲ್ಲಿ ಒಂದ್ ಡಿಫ್ರೆನ್ಸ್ ಆಗುತ್ತೆ. ಫಿಸಿಕಲಿ ನೀವು ಸ್ಟ್ರಾಂಗ್ ಇದ್ರಪ್ಪ ಅಂತಂದ್ರೆ ಇಲ್ಲಿ ನೀವು ಜೀವನ ಸಾಗಿಸೋಕ್ ಕಷ್ಟ. ಇಲ್ಲಿ ರೈತರ ಕೆಲಸ ನಾವು ಹೇಳ್ತಿರ್ತೀವಿ ತುಂಬಾ ಕಷ್ಟ. ರೈತರ ಕೆಲಸದಲ್ಲಿ ನೀವು ಒಂದ್ ಅಬ್ಸರ್ವ್ ಮಾಡ್ಬೋದು, ಫಿಸಿಕಲಿ ಸ್ಟ್ರಾಂಗ್ ಇರ್ಬೇಕು, ಅಲ್ಲಿ ಮೆಂಟಲಿ ಸ್ವಲ್ಪ ವೀಕ್ ಇದ್ರೂ ನಡೆಯುತ್ತೆ. ಸೊ ಇದ್ರಲ್ಲಿ ನಾವು ಎರಡೂ ಆಕ್ಟಿವ್ ಇರ್ಬೇಕಪ್ಪ ಅಂತಂದ್ರೆ ನಾವಿಲ್ಲಿ ಮೊದಲು ನಮಗ್ ಬೇಕಾಗಿರೋಂತ ನಮ್ ಹೆಲ್ತ್ ಅಲ್ಲಿ ನಮ್ಗೆ ಹೆಲ್ತಿಗೆ ಬೇಕಾಗಿರುವಂತ ಫುಡ್ ಆಗಿರ್ಬೋದು, ಅಥವಾ ನಮ್ ಬಾಡಿ ಫಿಟ್ನೆಸ್ ಬೇಕಾಗಿರೋ ಗೇಮ್ ಆಗಿರ್ಬೋದು, ಎಕ್ಸರ್ಸೈಸ್ ತುಂಬಾ ಮುಖ್ಯ ಆಗಿರುತ್ತೆ. ಇಲ್ಲಿ ನಾವು ಸಮಾಜದಲ್ಲಿ 3 ತರ ವ್ಯಕ್ತಿಯನ್ನು ನೋಡ್ತೀವಿ. ಒಬ್ರು ಮೆಂಟಲಿ ವೀಕ್ ಇರ್ತಾರೆ, ಮೆಂಟಲಿ ತುಂಬಾ ವೀಕ್ ಇರ್ತಾರೆ, ಬಟ್ ಫಿಸಿಕಲಿ ತುಂಬಾ ಫಿಟ್ ಇರ್ತಾರೆ. ಈ ವ್ಯಕ್ತಿಗಳಲ್ಲಿ ಮೆಂಟಲಿ ವೀಕ್ ಇದ್ದು ಫಿಸಿಕಲಿ ಫಿಟ್ ಇದ್ರೆ ಅವನು ಜೀವನ ತುಂಬಾ ಖುಷಿಯಾಗಿ ನಡೆಸ್ತಾನೆ ನಿಜ, ಬಟ್ ಜೀವನದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕಪ್ಪ ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಫಿಸಿಕಲಿ ಫಿಟ್ ಇದ್ದೀರಪ್ಪ ಅಂತಂದ್ರೆ ಮೆಂಟಲಿನೂ ಕೂಡ ಸ್ಟ್ರಾಂಗ್ ಆಗ್ಲಿಕ್ಕೆ ಟ್ರೈ ಮಾಡ್ಬೇಕು. ಎರಡೇ ವ್ಯಕ್ತಿ ಹೇಗಿರ್ತಾನೆ, ಮೆಂಟಲಿ ತುಂಬಾ ಸ್ಟ್ರಾಂಗ್ ಇರ್ತಾನೆ, ಫಿಸಿಕಲಿ ತುಂಬಾ ವೀಕ್ ಇರ್ತಾನೆ. ಅಂತವ್ರು ಲ್ಯಾಪ್ಟಾಪ್ ಮುಂದ್ ಕುತ್ಕೊಳ್ಳಿಕ್ ಮಾತ್ರ ಅಥವಾ ಟಿವಿ ಮುಂದ್ ಕುತ್ಕೊಳ್ಳಿಕ್ ಮಾತ್ರ ಸೀಮಿತವಾಗಿರ್ತಾರ. ಹಾಗಾಗಿ ನೀವು ಒಂದ್ ಅಬ್ಸರ್ವ್ ಮಾಡ್ತಿರ್ಬೋದು, ಮೆಂಟಲ್ ಸ್ಟ್ರಾಂಗ್ ಇರ್ತೀರ, ಫಿಸಿಕಲಿ ವೀಕ್ ಇದ್ದಾಗ ನಿಮ್ ತಾಯಂದ್ರ ಮನೇಲಿ ಒಂದ್ ಕೆಲಸ ಹೇಳಿದ್ರೆ ಬೇಗ ಎದ್ದೊಳಲ್ಲ ನೀವು. ಫಿಸಿಕಲಿ ಏನಕ್ಕಪ್ಪ ಅಂತಂದ್ರೆ ಫಿಸಿಕಲಿ ನೀವು ಅನ್ಫಿಟ್ ಆಗಿರ್ತೀರ. ಓಕೆನಾ? ಸೊ ಹಾಗಾಗಿಬಿಟ್ಟು ಅವಾಗ ನಿಮ್ಗೆ ಈ ಗೇಮ್ ಆಗಿರ್ಬೋದು, ಅಥವಾ ಎಕ್ಸರ್ಸೈಸ್ ಆಗಿರ್ಬೋದು, ಅಥವಾ ಯೋಗ, ಪ್ರಾಣಾಯಾಮ ನಿಮ್ಗೆಲ್ಲ ಗೊತ್ತಿರ್ಬೋದು. ಆಲ್ರೆಡಿ ಇವೆಲ್ಲ ಸೆಷನ್ಸ್ ಗಳು ಬೇರೆ ಲೆಕ್ಚರ್ಸ್ ನಿಮ್ಗೆ ಕೊಟ್ಟಿದ್ದಾರೆ. ಸೊ ಇದು ತುಂಬಾ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಇನ್ನೊಂದು ಯಾವ ತರ ಇರ್ತಾರೆ, ಮೂರನೇ ಸಮಾಜದಲ್ಲಿ 2 ತರ ಹೇಳಿದೆ. ಯಾವುದು? ಮೆಂಟಲಿ ಸ್ಟ್ರಾಂಗ್ ಆಗಿರ್ತಾನೆ, ಫಿಸಿಕಲಿ ಅನ್ಫಿಟ್ ಆಗಿರ್ತಾರೆ, ಅಥವಾ ಫಿಸಿಕಲಿ ಫಿಟ್ ಇರ್ತಾನೆ, ಮೆಂಟಲಿ ಸ್ಟ್ರಾಂಗ್ ಇರಲ್ಲ. ಮೂರನೇದು ಫಿಸಿಕಲಿನೂ ಫಿಟ್ ಇರ್ತಾರೆ, ಮೆಂಟಲಿನೂ ಫಿಟ್ ಇದೆಯಪ್ಪ ಅಂತಂದ್ರೆ ಇಡೀ ಸಮಾಜ ನಿಮ್ಮ ಕೈಯಲ್ಲಿ ಇರುತ್ತೆ. ಸೊ ನೀವು ಇದನ್ನ ಮಾಡ್ಕೋಬೇಕು. ಸೊ ಫಿಸಿಕಲಿ ಅಥವಾ ಮೆಂಟಲಿ ಎರಡೂ ಸ್ಟ್ರಾಂಗ್ ಇರ್ಬೇಕಪ್ಪ ಅಂತಂದ್ರೆ ಮನುಷ್ಯನಿಗೆ ಮೊದಲು ಏನ್ ಬೇಕು, ನಮ್ಮ ಊಟದ ಸಿಸ್ಟಮ್ ಅಲ್ಲಿ ತುಂಬಾ ನ್ಯೂಟ್ರಿಷನ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು, ವಿಟಮಿನ್ಸ್ ಆಗಿರ್ಬೋದು, ಪ್ರತಿ ಒಂದು ನಮ್ಗೆ ಹೆಲ್ತಿಗೆ ಸಂಬಂಧಪಟ್ಟಂತೆ ನ್ಯಾಚುರಲ್ ಆಗಿ ಏನ್ ಬೆಳಿತೀವೋ ಆ ಫುಡ್ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೇಕು. ಜೊತೆ ಗೇಮ್ಸ್ ಆಗಿರ್ಬೋದು ಅವೆಲ್ಲ. ಓಕೆನಾ? ಸೊ ಇದು 3 ತರದ ವ್ಯಕ್ತಿಗಳು ನಾವು ಸಮಾಜದಲ್ಲಿ ಕಾಣ್ತೀವಿ. ಅದ್ರಲ್ಲಿ ನೀವು ಯಾವ ಕೆಟಗರಿಗೆ ಸೇರ್ತೀರೋ, ನಿಮ್ಮಲ್ಲಿ ಏನ್ ವೀಕ್ನೆಸ್ ಇದೆಯೋ ಅದರ ಕಡೆ ನೀವು, ಈಗ ಫಿಸಿಕಲಿ ಫಿಟ್ ಇಲ್ಲಪ್ಪ ಅಂತಂದ್ರೆ ಎಕ್ಸರ್ಸೈಸ್ ಮಾಡಿ, ಮೆಂಟಲಿ ಫಿಟ್ ಇಲ್ಲ ಅಂದ್ರೆ ಬುಕ್ಸ್ ಗಳನ್ನು ಓದಿ, ಅಥವಾ ಸಾಫ್ಟ್ ಸ್ಕಿಲ್ಸ್ ಈಗ ಆಲ್ರೆಡಿ ಲೆಕ್ಚರ್ಸ್ ಹೇಳಿದಾರೆ ಅದರ ಕಡೆ ಕಾನ್ಸಂಟ್ರೇಟ್ ಮಾಡಿ. ಓಕೆನಾ? ಹಾಗೇನೆ ಸೆಕೆಂಡ್ ಪಾಯಿಂಟಿಗೆ ಬರ್ರಿ, ರೀಡ್ ಮೋರ್ ಬುಕ್ಸ್ ಅಂತ ಇದೆ. ರೀಡ್ ಮೋರ್ ಬುಕ್ಸ್ ಅಂತ ತಕ್ಷಣ ಸಿಕ್ಕಿದ್ ಬುಕ್ಸ್ ಓದಿದ್ರೆ ಜೀವನಕ್ಕೆ ಹೆಲ್ಪ್ ಆಗುತ್ತಂತ ನಾನು ಹೇಳಲ್ಲ. ನಾವ್ ಏನ್ ಸಾಧನೆ ಮಾಡಕ್ ಹೋಗ್ತಿದೀವಿ, ಅಥವಾ ಈಗ ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಏನು, ರೀಡ್ ಮೋರ್ ಬುಕ್ಸ್ ಅಂದ ತಕ್ಷಣ ಟೆಕ್ನಿಕಲ್ ಬುಕ್ಸ್ ಓದಿದ ತಕ್ಷಣ ನಾಲೆಜ್ 100% ಬರುತ್ತಂತ ನಾನು ಹೇಳಲ್ಲ. ಈಗ ನಿಮ್ಗೆ ಸೆಮೆಸ್ಟರ್ ವೈಸ್ ಬುಕ್ಸ್ ಗಳು ಇದಾವೆ, ಹೌದು, ಸೆಮೆಸ್ಟರ್ ವೈಸ್ ಬುಕ್ಸ್ ಇದೆ ಅಂದ ತಕ್ಷಣ ಅದನ್ನ ಓದಿದ ತಕ್ಷಣ ನೀವು ಟೆಕ್ನಿಕಲಿ ಫಿಟ್ ಆಗ್ತೀರಾ, ಹೌದಾ? ಹೊರಗಡೆ ನೀವು ಹೋಗಿ ದುಡ್ಕೊಂಡು ತಿನ್ಲಿಕ್ಕೆ ಅಥವಾ ಕೆಲಸ ಮಾಡ್ಲಿಕ್ಕೆ ಮಾತ್ರ ಟೆಕ್ನಿಕಲ್ ಬುಕ್ಸ್ ಹೆಲ್ಪ್ ಆಗುತ್ತೆ. ಬಟ್ ನಿಮ್ ನಾಲೆಜ್ ಇನ್ನೂ ಅಡಿಷನಲಿ ಬರ್ಬೇಕು. ನಾನು ಹೊರಗಿನ ಪ್ರಪಂಚಕ್ಕೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಈ ಟಾಪಿಕ್ ಅದಕ್ಕೆ ತಗೊಂಡಿದ್ ನಾನು. ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಿರ್ಬೋದು, ಅಥವಾ ನಿಮ್ ಹ್ಯೂಮನ್ ವ್ಯಾಲ್ಯೂಸ್ ಗಳು ಆಗಿರ್ಬೋದು, ಹೌದಾ? ಸೊ ಇವೆಲ್ಲ ನಿಮಗೆ ಇಂಪ್ರೂವ್ ಆಗ್ಬೇಕಪ್ಪ ಅಂತಂದ್ರೆ ಕೆಲವೊಂದು ನಾವೆಲ್ಸ್ ಗಳನ್ನು ಓದ್ಬೇಕು, ಕೆಲವೊಂದು ಬುಕ್ಸ್ ಗಳು ಇದಾವೆ ತುಂಬಾ ಚೆನ್ನಾಗಿದ್ದಾವೆ. ಈಗ ಕೆಲವ್ರಿಗೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನಾನು. ಇನ್ನು ಬುಕ್ಸ್ ಹೆಸರು ತಗೊಳಕ್ಕೆ ಒಂದ್ ತಿಂಗಳಾದ್ರೂ ಬುಕ್ಸ್ ಕೆಲವೊಂದು ವಿದ್ಯಾರ್ಥಿಗಳು ಕೆಲವೊಂದು ಬುಕ್ಸ್ ಗಳನ್ನ ತೆಗೆದು ಓದೋದೇ ಅಲ್ಲ ತಿಂಗಳಾದ್ರೂ. ರೀಸನ್ ಏನು? ಲೇಜಿನೆಸ್, ಸೆಲ್ಫ್ ಮೋಟಿವೇಶನ್ ಇರಲ್ಲ, ಹೌದಾ? ಸೊ ಈ ಸೆಲ್ಫ್ ಮೋಟಿವೇಶನ್ ಈ ತರ ಇಲ್ಲದೆ ಇರೋಂತ ವಿದ್ಯಾರ್ಥಿಗಳು ಫಸ್ಟ್ ನೀವು ಒಂದ್ ಕೆಲಸ ಮಾಡ್ರಿ. ಯಾವ ತರ? ನೀವು ಅಂತಲ್ಲ, ನಿಮ್ ಅಣ್ಣ ತಮ್ಮಂದಿರೇ ಆಗಿರ್ಬೋದು, ಮನೆಯಲ್ಲಿ ನಿಮ್ ರಿಲೇಟಿವ್ಸ್ ಆಗಿರೋ ಯಾವುದೇ ಒಬ್ಬ ಸ್ಟೂಡೆಂಟ್ಸ್ ಓದ್ಲಿಕ್ಕೆ ಮನಸ್ಸು ತೋರಿಸ್ತಿಲ್ಲಪ್ಪ ಅಂತಂದ್ರೆ, ಅಥವಾ ಅವ್ನು ಓದ್ಲಿಕ್ಕೆ ಸ್ವಲ್ಪ ಆಕ್ಟಿವ್ ಇಲ್ಲಪ್ಪ ಅಂತಂದ್ರೆ ಅಂತರಿಗೆ ಕೆಲವೊಂದು ನಾವೆಲ್ಸ್ ಕೊಡ್ರಿ. ಯಾವ್ಯಾವು? ಈಗ ಬೆಸ್ಟ್ ಲೋಕಲ್ ಆಥರ್ ಹೇಳ್ತೀನಿ ನಾನು. ಎಂಡವರಿಗೆ
ಎಂಡಮುರ್ಗಿ ವೀರೇಂದ್ರನಾಥ್ ಅಂತ ನೀವು ಆಲ್ಮೋಸ್ಟ್ ಕೇಳಿರ್ತೀರ. ಈ ಎಂಡಮುರ್ಗಿ ವೀರೇಂದ್ರನಾಥ್ ಹೈದರಾಬಾದ್ ಆತರ, ಬಟ್ ಅವ್ರು ಬರ್ದಿರೋಂತ ಬುಕ್ಸ್ ಎಲ್ಲ ಕನ್ನಡಕ್ಕೆ ಅನುವಾದ ಆಗ್ತದೆ. ಅದ್ರಲ್ಲಿ ಅವ್ರದ್ದು ಯಾವ್ದು ಮೈಂಡ್ ಮ್ಯಾಜಿಕ್ ಅಂತ ಒಂದು ಬುಕ್ಸ್ ಇದೆ. ಈ ಮೈಂಡ್ ಮ್ಯಾಜಿಕ್ ಬುಕ್ಸ್ ಏನ್ ಹೇಳುತ್ತೆ ನಮಗೆ, ಈ ಬುಕ್ಸ್ ಓದ್ತಿದೆ, ಈ ಬುಕ್ಸ್ ಗಳನ್ನೇ ಏನಕ್ಕೆ ಓದ್ಬೇಕಂತ ಹೇಳ್ತೀನಿ. ಈಗ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೇನೆ. ಈಗ ನಿಮಗೆ KGF ಅಂತ ಮೂವಿ ಬಂತು, ಮಗ್ದೀರ್ ಅಂತ ಮೂವಿ ಬಂತು, ಹೌದಾ? ಈಗ ಹಳೆ ನಿಮ್ಗೆ ಗೊತ್ತಿರ್ಬೋದು, ಯಜಮಾನ, ಕನಸುಗಾರ ಕನ್ನಡದಲ್ಲಿ, ಅಥವಾ DDLG ಹಿಂದಿ ಆಗಿರ್ಬೋದು, ಅಥವಾ ಇಂಗ್ಲಿಷ್ ಕೆಲವೊಂದು ಮೂವಿಗಳು ನೋಡಿರ್ತೀರ ನೀವು. ಈಗ ಅವೆಂಜರ್ಸ್ ಸಂಬಂಧಪಟ್ಟಂಗೆ ಕೆಲವೊಬ್ಬರಿಗೆ ಆಕ್ಷನ್ ಮೂವಿ ಇಷ್ಟ ಆಗ್ತಿರುತ್ತೆ, ಹೌದಾ? ಅಥವಾ ಟೈಟಾನಿಕ್ ಮೂವಿ, ಇವೆಲ್ಲ ಮೂವೀಸ್ಗಳು ಕೇಳಿರ್ತಾರೆ. ನೀವು ಟಿವಿ ಮುಂದೆ ಕುತ್ಕೊಂಡಿದ ತಕ್ಷಣ ನಿಮ್ಮ ಏಕಾಗ್ರತೆ, ಮನೆಯಲ್ಲಿ ನಿಮ್ ತಂದೆ ತಾಯಿ ಆಗಿರ್ಬೋದು ಅಥವಾ ನಿಮ್ ಪೇರೆಂಟ್ಸ್ ಯಾರೇ ಬಂದ್ ಕರೆದ್ರು ನಿಮ್ಗೆ ಅವ್ರ ಕಡೆ ಮನಸ್ಸು ಅನ್ನೋದು ಹೋಗಲ್ಲ. ರೀಸನ್ ಏನು? ನಿಮ್ಮ ಮನಸ್ಸು ಆ ಟಿವಿಯ ಏನಿದೆ ಸ್ಟೋರಿ ಅದರ ಕಡೆ ಇನ್ವಾಲ್ವ್ ಆಗಿರುತ್ತೆ, ಹೌದಾ? ಸೊ ಅದೇ ಮೂವೀಸ್ ಗಳನ್ನ ಏನಕ್ಕೆ ನೋಡ್ತೀವಿ ನಾವು? ಸಿಕ್ಕಿದ ಮೂವಿ ಅಂತ ನೋಡಲ್ಲ. ಸೊ ಪರ್ಟಿಕ್ಯುಲರ್ ಆಗಿ ಇಂಥವೇ ಮೂವಿ ಅಂತ ಸೆಲೆಕ್ಟ್ ಮಾಡಿ ನೋಡುವಂತ ಹವ್ಯಾಸ ಇದೆ. ರೀಸನ್ ಏನು? ಅದರಲ್ಲಿ ಇರುವಂತ ಮೆಸೇಜ್ ಅದು ನಮಗೆ ಏನ್ ಮಾಡುತ್ತೆ? ಅಟ್ರಾಕ್ಟ್ ಮಾಡುತ್ತೆ, ನಮ್ಮ ಮನಸ್ಸನ್ನ ಎಳೆಯುತ್ತೆ. ಅಂತ ಬುಕ್ಸ್ ಗಳನ್ನ ನಾವು ಓದ್ಬೇಕು. ಯಾವ್ಯಾವ ಇದಾವೆ? ನಾನು ಹೇಳಿದ್ನಲ್ಲ, ಎಂಡಮುರ್ಗಿ ವೀರೇಂದ್ರನಾಥ್ ಅಂತ ಒಬ್ರು ಆಥರ್ ಇದ್ದಾರೆ, ಲೋಕರ್ ಆಥರ್, ಹೈದರಾಬಾದ್. ಅದನ್ನೆಲ್ಲ ಕನ್ನಡದಲ್ಲಿ ಅನುವಾದ ಮಾಡಿರ್ತಾರೆ. ಅವ್ರದ್ದು ಮೈಂಡ್ ಮ್ಯಾಜಿಕ್ ಅಂತ ಒಂದು ಬುಕ್ಸ್ ಇದೆ. ಆ ಬುಕ್ಸ್ ಅಲ್ಲಿ ಅವ್ರು ಏನ್ ಹೇಳ್ತಾರೆ? ಸ್ಟೂಡೆಂಟ್ಸ್ ಅಲ್ಲ, ಸಮಾಜದಲ್ಲಿ ಇರುವಂತ ಪ್ರತಿಯೊಬ್ಬ ವ್ಯಕ್ತಿಯ ಸೈಕಾಲಜಿ ಬಗ್ಗೆ ಹೇಳ್ತಾರೆ. ಅಂದ್ರೆ ಮನುಷ್ಯನ ಹುಬ್ಬುಗಳನ್ನ, ಈಗ ಫೇಸ್ ರೀಡಿಂಗ್ ಅಂತ ಹೇಳ್ತೀವಿ ನಾವು. ಒಬ್ಬ ಮನುಷ್ಯನ ನೋಡಿದ ತಕ್ಷಣ ಎಲ್ಲರೂ ಅನ್ಕೊಂಡ್ಬಿಡ್ತಾರೆ, ಏನಂತ? ಈ ವ್ಯಕ್ತಿ ನೋಡಿದ್ರೆ ಈ ಒಳ್ಳೆಯವನು ಕೆಟ್ಟವನು ಅಂತಾರೆ. ಹೆಂಗ್ ಹೇಳ್ತಾರೆ? ಒಬ್ಬ ವ್ಯಕ್ತಿಯ, ಈಗ ನಾವು ಬುಕ್ಸ್ ಅನ್ನ ನೀವು ನೋಡಿದ ತಕ್ಷಣ ನೀವು ಅಬ್ಸರ್ವ್ ಮಾಡಿರ್ತೀರಿ, ಹೌದಾ? ಒಂದ್ ಬುಕ್ಸ್ ಅನ್ನ ಆ ಕವರ್ ನೋಡಿದ ತಕ್ಷಣ ಇದು ಒಳ್ಳೇದು ಕೆಟ್ಟದ ಅಂತ ಹೇಳಕ್ಕಾಗಲ್ಲ. ಅದ್ರ ಸ್ಟೋರಿನೇ ಬೇರೆ ಇರುತ್ತೆ, ಅದ್ರ ಕವರೇ ಬೇರೆ ಇರುತ್ತೆ. ಹಾಗೆ ಸೊ ಆ ಬುಕ್ಸ್ ಅಲ್ಲಿ ಅವ್ನು ರಿಪ್ರೆಸೆಂಟ್ ಮಾಡಿರೋದು ಒಂದೇ ಮನುಷ್ಯನ ಸೈಕಾಲಜಿ, ಮನೋವಿಜ್ಞಾನದ ಬಗ್ಗೆ ಹೇಳಿದ್ದಾನೆ. ಅಂದ್ರೆ ಒಬ್ಬ ಮನುಷ್ಯನ ಮುಖ ನೋಡಿದ ತಕ್ಷಣ ನಾವು ಹೇಗೆ ಜಡ್ಜ್ ಮಾಡ್ಬೋದು ಅಂತ. ಸೊ ಇಂಥ ಬುಕ್ಸ್ ಓದ್ರಿ. ಅಂದ್ರೆ ನೀವು ನಾಳೆ ನಿಮ್ ಓನ್ ಬಿಸ್ನೆಸ್ ಮಾಡ್ಲಿಕ್ಕೆ ಆಗಿರ್ಬೋದು, ಅಥವಾ ನೀವು ಹೊರಗಿನ ಪ್ರಪಂಚದಲ್ಲಿ ಮೋಸ ಹೋಗದೆ ಇರ್ಲಿಕ್ಕೆ ಈ ಬುಕ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಈ ಬುಕ್ಸ್ ಏನಕ್ಕೆ ಓದ್ರಿ ಅಂತ ಹೇಳ್ತಿದ್ದೀನಿ ಅಂದ್ರೆ, ಆ ಬುಕ್ಸ್ ನೀವು ಓದ್ತಿದ್ದೀರಪ್ಪ ಅಂತಂದ್ರೆ, ಈಗ ನಾ ಹೇಳಿದ್ದಲ್ಲ, ಈಗ ನೀವು KGF ಮೂವಿ, DDLG ಅಥವಾ ಇನ್ನೊಂದು ಟೈಟಾನಿಕ್ ಆಗಿರ್ಬೋದು, ಈ ಆಲ್ಮೋಸ್ಟ್ ಈ ಹಿಸ್ಟ್ರಿ ಕ್ರಿಯೇಟೆಡ್ ಮೂವೀಸ್ ಗಳು ಏನಕ್ಕೆ ಹಿಟ್ ಆಗಿದಾವ ಅಂದ್ರೆ ಅವು ನಮ್ಮ ಮನಸ್ಸನ್ನ ಸೆಳೀತಾವೆ, ಒಳ್ಳೆ ಮೆಸೇಜ್ ಇರ್ತವೆ. ಅಂತ ಒಳ್ಳೆ ಮೆಸೇಜ್ಗಳು ಈ ಬುಕ್ಸ್ ಅಲ್ಲಿ ಇರೋದ್ರಿಂದ ನೀವು ಈ ಮೂವಿ ನೋಡಿದಾಗ ಯಾವ ತರ ಮನಸ್ಸನ್ನು ನೀವು ಏಕಾಗ್ರತೆ ಮಾಡಿ ಆ ಮೂವಿ ಕಡೆ ನೋಡ್ತಿರ್ತೀರೋ, ಟಿವಿ ಕಡೆ ನೋಡ್ತಿರ್ತೀರೋ, ಥಿಯೇಟರ್ ಗಳಲ್ಲಿ ನೋಡ್ತಿರ್ತೀರೋ, ಹಾಗೆ ಇದು ನಿಮಗೆ ಎಳ್ಕೊಂಡು ನಿಮ್ಮ ಮನಸ್ಸನ್ನ ಆ ಬುಕ್ಸ್ ಕಡೆ ಎಳೆಯುತ್ತೆ. ಸೊ ಅದ್ರಲ್ಲಿ ಅವನು ಬೆಸ್ಟ್ ಏನ್ ಹೇಳಿದಾನೆ ಸ್ವಲ್ಪ ಡಿಸ್ಕ್ರೈಬ್ ಮಾಡ್ತೀನಿ. ಆ ಬುಕ್ಸ್ ಅಲ್ಲಿ ಏನಿದೆ ಅಂತ ಹೇಳಿ ಹೇಳಿದ್ನಲ್ಲ, ಸೈಕಾಲಜಿ ಬಗ್ಗೆ. ಅದರಲ್ಲಿ ಫೇಸ್ ರೀಡಿಂಗು ಹೇಳಿದ್ರೆ ಯಾವ ತರ ಒಬ್ಬ ಮನುಷ್ಯನ ಹುಬ್ ನೋಡಿದ್ರೆ ಹಿಂಗೆ ಹೇಳ್ಬೋದು, ಅವನು ಒಳ್ಳೆಯವನು ಕೆಟ್ಟವನು. ಈಗ ಮೂಗಿರುತ್ತೆ, ಈ ಮೂಗ್ ನೋಡಿದ ತಕ್ಷಣ ಕೆಲವೊಬ್ಬರಿಗೆ ಅನ್ಸ್ತಿರುತ್ತೆ ಈ ಮೂಗ್ ಉದ್ದಕ್ಕಿದೆ, ಮಂಡಿದೆ, ಅಥವಾ ಲೆವೆಲ್ ಆಗಿದೆ ಅಂದ್ರೆ ಅದ್ರ ಮೀನಿಂಗ್ ಹೆಂಗೆ? ಸೊ ಒಬ್ಬ ಮನುಷ್ಯನ ಮೂಗಿನಿಂದ ಅವನ ವ್ಯಕ್ತಿತ್ವವನ್ನು ನಾವು ಡಿಸೈಡ್ ಮಾಡ್ಬೋದು. 75 ಭಾಗ ನಾವು ಅವರ ಮುಖದ ಏನಂತೀವಿ, ಮುಖದ ಆಕಾರವನ್ನು ನೋಡಿ ನಾವು ಹೇಳ್ಬೋದು. ಕೆಲವೊಬ್ಬರದ್ದು ಫೇಸ್ ಓವೆಲ್ ಶೇಪ್ ಆಗಿರುತ್ತೆ, ಕೆಲವೊಬ್ಬರದ್ದು ರೌಂಡ್ ಇರುತ್ತೆ, ಕೆಲವೊಬ್ಬರು ರೆಕ್ಟ್ಯಾಂಗಲ್ ಇರುತ್ತೆ, ಕೆಲವೊಬ್ಬರದ್ದು ಟ್ರಯಾಂಗಲ್ ಇರುತ್ತೆ, ಹೌದಾ? ಬೇರೆ ಬೇರೆ ರೀತಿಯಾದಂತ ಫೇಸಸ್ ಗಳು ಇರ್ತವೆ. ಸೊ ಅದ್ರಲ್ಲಿ ಈಗ ನಾನು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ, ಬುಕ್ಸ್ ಏನಕ್ಕೆ ಓದ್ಬೇಕು ಅನ್ನೋದಕ್ಕೆ. ಒಂದ್ ಮೂಗ್ ಇರುತ್ತೆ, ಮೂಗ್ ತುಂಬಾ ಉದ್ದ ಇದೆಯಪ್ಪ ಅಂತಂದ್ರೆ ಆ ವ್ಯಕ್ತಿ ತುಂಬಾ ನಿಗೂಢವಾಗಿರ್ತಾನೆ. ನಿಗೂಢ ಮೀನ್ಸ್ ಅವನ ಯಾವುದೇ ಸೀಕ್ರೆಟ್ಸ್ ಗಳನ್ನ ಯಾರಿಗೂ ಬಿಟ್ಟು ಕೊಡಲ್ಲ, ಓಕೆನಾ? ಒಬ್ಬ ಮನುಷ್ಯನ ಮೂಗು ಚೂಪಾಗಿರಲ್ಲ, ಮಂಡಾಗಿರುತ್ತೆ. ಅಂತ ವ್ಯಕ್ತಿ ಯಾವತ್ತೂ ಮನಸ್ಸಲ್ಲಿ ಏನು ಇಟ್ಕೊಳಲ್ಲ, ಯಾವುದೇ ಸೀಕ್ರೆಸಿ ಅನ್ನೋದಿರಲ್ಲ. ಅವ್ರ ಹತ್ರ ನಿಮ್ ಏನೇ ಸೀಕ್ರೆಸಿ ಹೇಳಿದ್ರು ಅವರು ಬೇರೆ ಮುಂದೆ ಹೇಳ್ತಾರೆ. ಸೊ ಅಂತ ಇನ್ನೊಬ್ರು ಲೆವೆಲ್ ಮೂಗಿರುತ್ತೆ, ಅಂತವ್ರೆಲ್ಲ ಮಾಡರೇಟ್ ಆಗಿರ್ತಾರೆ. ಮೀನ್ಸ್ ಅವ್ರ ಸೀಕ್ರೆಸಿ ಕೆಲವೊಂದು ಹೈಡ್ ಮಾಡ್ತಾರೆ, ಕೆಲವೊಂದನ್ನ ಹೈಡ್ ಮಾಡಲ್ಲ, ಓಕೆನಾ? ಇನ್ನು ತುಟಿ ಮ್ಯಾಟ್ರಿಕ್ ಬರ್ರಿ. ಈಗ ನಿಮ್ ತುಟಿಗಳು ಮೇಲ್ಭಾಗದಲ್ಲಿ ಕರ್ವಿಂಗ್ ಸಿಸ್ಟಮ್ ಅಲ್ಲಿ ಬಂದಿದೆಯಪ್ಪ ಅಂತಂದ್ರೆ, ಅಪ್ಪರ್ ಕರ್ವ್ ಬಂದಿದೆಯಪ್ಪ ಅಂತಂದ್ರೆ ನೀವು ತುಂಬಾ ಹೆಲ್ಪಿಂಗ್ ನೇಚರ್ ಇರುತ್ತೆ ಅಂತ ಹೇಳ್ತೀವಿ. ಕೆಲವೊಬ್ರು ಲಿಪ್ ಡೌನ್ ಸೈಡ್ ಇರುತ್ತೆ, ಕರ್ವ್ ಡೌನ್ ಸೈಡ್ ಇರುತ್ತೆ. ಅಂತ ವ್ಯಕ್ತಿಗಳು ತುಂಬಾ ಸೆಲ್ಫಿಶ್ ಇರ್ತಾರೆ, ಅವರ ಸ್ವಾರ್ಥತೆಗಳನ್ನು ನೋಡ್ತಿರ್ತಾರೆ, ಇನ್ನೊಬ್ರಿಗೆ ಹೆಲ್ಪ್ ಮಾಡಲ್ಲ, ಇನ್ನೊಬ್ಬರ ಬಗ್ಗೆ ಕೆಟ್ಟಾಗಿ ಯೋಚನೆ ಮಾಡ್ತಾರೆ, ಅಲ್ವಾ? ಆ ಥರಗಳಿಗೆಲ್ಲ ನೀವೇನಾದ್ರು ತಿಳ್ಕೊಬೇಕಪ್ಪ ಅಂತಂದ್ರೆ ಆ ಮೈಂಡ್ ಮ್ಯಾಜಿಕ್ ಅನ್ನೋ ಬುಕ್ಸ್ ಅನ್ನು ಓದಿ. ಜೊತೆಗೆ ಅದೇ ಎಂಡಮುರ್ಗಿ ವೀರೇಂದ್ರ ತುಂಬಾ ಬುಕ್ಸ್ ಇದೆ. ಮರಣ ಮೃದಂಗ ಅಂತ ಇದೆ. ನಮ್ಮ ಇಂಡಿಯಾದಲ್ಲಿ ಕೆಲವೊಂದು ಸ್ಪೈ ಅಂತೀವಲ್ಲ, ಈಗ ಮಿಲಿಟರಿ ಆಗಿರ್ಬೋದು ಅಥವಾ ಈ CBI ಡಿಪಾರ್ಟ್ಮೆಂಟ್ ಗಳಿಗೆ ಸಂಬಂಧಪಟ್ಟಂಗ ಆಗಿರ್ಬೋದು, ಅಲ್ವಾ? ಸೊ ಇವನ್ನೆಲ್ಲವನ್ನ
ಅದಕ್ಕೆ ಸಂಬಂಧಪಟ್ಟಂಗೆ ಚೆನ್ನಾಗಿದೆ. ಒಂಥರ ಲವ್ ಸ್ಟೋರಿನೂ ಆಯ್ತು. ನಮ್ಮ ಇಂಡಿಯಾಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಸ್ಪೈ ಡಿಪಾರ್ಟ್ಮೆಂಟ್ ಅಂದ್ರೆ ನಿಗೂಢ ರಿಸರ್ಚ್ ಅಂತ ಕರಿತೀವಿ. ಅಂದ್ರೆ ಈಗ CBI ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂಗೆ ವ್ಯಕ್ತಿಗಳು ಮರುವೇಷದಲ್ಲಿ ಹೋಗಿ ಡಾನ್ಗಳನ್ನು ಹಿಡಿಯೋದು, ಆ ತರ ಇದೆ. ಒಂಥರ ಫಿಲ್ಮಿ ಸ್ಟೋರಿ ತರ ಇದೆ. ಸೊ ಈ ತರ ಬುಕ್ಸ್ ಗಳನ್ನು ಓದಿ. ನೆಕ್ಸ್ಟ್ ದಿ ಲಾಸ್ಟ್ ಲೆಕ್ಚರರ್ ಪ್ರೊಫೆಸರ್ ರ್ಯಾಂಡಿ ಫಾಶ್ ಅಂತ ಹೇಳಿ ಅಮೆರಿಕದ ಒಬ್ಬ ಫೇಮಸ್ ಸೈಂಟಿಸ್ಟ್ ಈ ಬುಕ್ಸ್ ಅನ್ನು ಬರೀತಾರೆ. ಸೊ ಈ ದಿ ಲಾಸ್ಟ್ ಲೆಕ್ಚರರ್ ಮೀನ್ಸ್ ಅವ್ರ ಸಾಯಕ್ಕೆ 2-3 ದಿನ ಇದ್ದಾಗ ಅವರ ಜೀವನದ ಚರಿತ್ರೆಯನ್ನ ಒಂದು ಫಂಕ್ಷನ್ ಹಾಲ್ ಅಲ್ಲಿ ಅಮೆರಿಕದ ಸಾವಿರಾರು ವಿದ್ಯಾರ್ಥಿಗಳಿಗೆ ಹೇಳ್ತಾರ ಅವರ ಜೀವನದ ಬಗ್ಗೆ. ಏನಂತ ಹೇಳ್ತಾರ ಅವ್ರ ರ್ಯಾಂಡಿ ಫ್ಯಾಶ್ ಅವರು? ಅವರಿಗೆ ಜೈ ಅನ್ನೋ ಒಬ್ರು 3 ಮುದ್ದಾದ ಮಕ್ಕಳು ಇರ್ತಾರೆ. ಬಟ್ ಅವ್ರ ಜೀವನದಲ್ಲಿ ಕೆಲವೊಂದು ವರ್ಚುವಲ್ ವರ್ಲ್ಡ್ ಬಗ್ಗೆ ಅವರು ರಿಸರ್ಚ್ ಮಾಡ್ಕೊಂತ ಹೋಗ್ತಾರೆ. ಆ ವರ್ಚುವಲ್ ವರ್ಲ್ಡ್ ಬಗ್ಗೆ ರಿಸರ್ಚ್ ಮಾಡ್ತಾ 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 ಅವರಿಗೆ ಹೆಲ್ತ್ ಅಲ್ಲಿ ಸ್ವಲ್ಪ ಅಪ್ಸೆಟ್ ಅನ್ನೋದು ಬರುತ್ತೆ. ಸ್ಟೂಡೆಂಟ್ಸ್ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಮ್ಯಾಮ್ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಮ್ಯಾಮ್ ನೋ ಮ್ಯಾಮ್ ಇಲ್ಲ ಮೇಡಮ್ ಕಟ್ ಆಗಿದೆ ಅದು. ಇಲ್ಲ ಕಾಣಿಸ್ತಿಲ್ಲ ಮೇಡಮ್. ಕಾಣಿಸ್ತಿಲ್ಲ ಒಂದ್ ಸೆಕೆಂಡ್ ಹಾಗೆ ಇರ್ರಿ. ಇವಾಗ ಅಬ್ಸರ್ವ್ ಮಾಡಿ ಕಾಣ್ತಿದ್ಯಾ? ಹಾ ಸರ್. ಪ್ರೆಸೆಂಟೇಶನ್ ಕಾಣ್ತಿದ್ಯಾ? ಏನ್ ಬರ್ತಿದ್ದೀನಿ ಹೇಳ್ರಿ. ಫಂಡಮೆಂಟಲ್ ಆಫ್ ಕಾಣ್ತಿದ್ಯಲ್ವಾ? ಇಷ್ಟೊತ್ತು ಕಂಡೇ ಇಲ್ಲ ಸ್ಟೂಡೆಂಟ್ಸ್ ಗಳಿಗೆ. ಪ್ರೆಸೆಂಟೇಶನ್ ಕಾಣ್ತಿದೆಯಲ್ವಾ ನಿಮ್ಗೆ? ಈಗ ಕಾಣ್ತಿದೆ ಈಗ ಕಾಣಿಸ್ತಿದೆ ಸರ್, ಅವಾಗ್ಲಿಂದ ಕಾಣಿಸ್ತಿದೆ. ಏನ್ ಹೇಳ್ತಿದ್ದೆ ನಾನು? ಇನ್ನೊಂದು 20 minutes. ಸೊ ರೀಡ್ ಬುಕ್ಸ್ ಅಲ್ಲಿ ಈಗ ಮರಣ ಮೃದಂಗ ಅಂತ ಹೇಳಿದೆ. ಈಗ ರ್ಯಾಂಡಿ ಫ್ಯಾಶ್ ಅವ್ರದ್ದು ಒಂದು ಹೇಳಿದೆ, ಯಾವ್ದು ದಿ ಲಾಸ್ಟ್ ಲೆಕ್ಚರರ್ ಅಂತ ಹೇಳ್ಬಿಟ್ಟು ಒಂದು ಇಂಗ್ಲಿಷ್. ಅದನ್ನ ನಮ್ಗೆ ಇಲ್ಲಿ ನಮ್ ಕನ್ನಡ ಫೇಮಸ್ ಒಬ್ರು ಆಕ್ಟರ್ ಯಾರು, ರಮೇಶ್ ಅರವಿಂದ್ ಅವರು ಒಂದು ನೀಟಾಗಿ ಅದನ್ನ ಆಡಿಯೋ ಕೂಡ ಮಾಡಿದ್ದಾರೆ. ಆ ಬುಕ್ಸ್ ಫುಲ್ ಮೋಟಿವೇಟೆಡ್ ಬುಕ್ಸ್. ಅದು ಯಾವ್ದು ದಿ ಲಾಸ್ಟ್ ಲೆಕ್ಚರರ್ ಅನ್ನೋದು. ಸೊ ಇವರು ಅಮೆರಿಕದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಸಾಯಕ್ಕೆ ಒಂದು 3-4 days ಇದ್ದಂಗೆ ಒಂದು ಸ್ಪೀಚ್ ಕೊಡ್ತಾರೆ. ಆ ಸ್ಪೀಚ್ ಅನ್ನೇ ರೆಕಾರ್ಡ್ ಮಾಡ್ಕೊಂಡು ಅವ್ರ ಲೈಫ್ ಮೇಲ್ಗಡೆ ಒಂದು ಬುಕ್ಸ್ ಅನ್ನ ಬರೆದಿದ್ದಾರೆ. ಅಲ್ಲಿರುವಂತ ಫೇಮಸ್ ಒಬ್ರು ಪ್ರೆಸ್ ವ್ಯಕ್ತಿ, ಓಕೆನಾ, ಒಬ್ಬ ಫೇಮಸ್ ಸೈಂಟಿಸ್ಟ್ ಕೂಡ ಇವರು, ಓಕೆನಾ. ಸೊ ಜೊತೆಗೆ ಈ ರ್ಯಾಂಡಿ ಫ್ಯಾಶ್ ಅವರು ಅವರ ಜೀವನದಲ್ಲಿ ಆಗಿರುವಂತ ಕೆಲವೊಂದು ಒಳ್ಳೆ ಒಳ್ಳೆ ಘಟನೆಗಳನ್ನ ಇಲ್ಲಿ ತುಂಬಾ ನೀಟಾಗಿ ರಿಪ್ರೆಸೆಂಟ್ ಮಾಡಿದ್ದಾರೆ. ಯಾವ್ದ್ರಲ್ಲಿ? ದಿ ಲಾಸ್ಟ್ ಲೆಕ್ಚರ್ ಅನ್ನೋ ಬುಕ್ಸ್. ಈ ಬುಕ್ಸ್ ಅನ್ನ ಪರ್ಟಿಕ್ಯುಲರ್ ಆಗಿ ಏನಕ್ಕೆ ಓದ್ಬೇಕಂತ ಹೇಳ್ತೀನಿ. ಈ ಬುಕ್ಸ್ ವಿಮರ್ಶೆ ಮಾಡ್ತೀನಿ ಅಂತ ಶಾರ್ಟ್ ಅಂಡ್ ಸ್ವೀಟ್ ಆಗಿ. ಈ ಬುಕ್ಸ್ ಅಲ್ಲಿ ಅವ್ರು ಫಸ್ಟ್ ಫೋಕಸ್ ಮಾಡಿರೋದು ಏನಪ್ಪಾ ಅಂತಂದ್ರೆ, ಅವರ ಜೀವನದಲ್ಲಿ ಅವರು ಚಿಕ್ಕರಿದ್ದಾಗ ಏನನ್ನ ಕನಸು ಕಂಡಿದ್ರು, ಅದನ್ನ ಯಾವ ರೀತಿ ಅದನ್ನ ಅವರು ಗುರಿಯನ್ನು ಮುಟ್ಟಿದ್ರು, ಜೊತೆಗೆ ಅವರು ಡಿಪೆಂಡೆಂಟ್ ಮೀನ್ಸ್ ಅವ್ರ ಹೆಂಡತಿ, ಮಕ್ಕಳು, ತಂದೆ, ತಾಯಿ ಅವ್ರಿಗೆ ಏನನ್ನು ಅವ್ರು ಬಯಸಿದ್ದನ್ನ ಯಾವ ತರ ಫುಲ್ಫಿಲ್ ಮಾಡ್ಬೇಕನ್ನೋದನ್ನ ಇದರಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಈ ರ್ಯಾಂಡಿ ಫ್ಯಾಶ್ ಅನ್ನೋ ಒಬ್ಬ ಪ್ರೊಫೆಸರ್, ಇವ್ರ ಜೊತೆಗೆ ಸೈಂಟಿಸ್ಟ್ ಕೂಡ. ವರ್ಚುವಲ್ ವರ್ಲ್ಡ್ ಅಂತ ಕರಿತೀವಿ ಇವಾಗೆಲ್ಲ ನಾವು. ನೀವು ಅಲ್ಲಿ ಬಂದ್ ನಾನು ಇಲ್ಲಿ ಪಾಠ ಮಾಡ್ತಿದ್ದೀನಿ, ನೀವು ಅಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೀರಾ. ಸೊ ಇಂಡೈರೆಕ್ಟ್ ಆಗಿ ನಾವು ಒಂಥರ ವರ್ಚುವಲ್ ಟೀಚಿಂಗ್ ಅಂತಾನೆ ಕರಿತೀವಿ ನಾವು, ಅಥವಾ ವರ್ಚುವಲ್ ಡೆಸ್ಕ್ ಅಂತಾನೆ ಕರಿತೀವಿ. ಸೊ ಈ ತರ ನಮ್ಗೆ ಬೇರೆ ಬೇರೆ ರೀತಿಯಾದಂತ ವರ್ಚುವಲ್ ಟೆಕ್ನಾಲಜಿಗಳು ನಮ್ಮಲ್ಲಿ ಇದಾವೆ, ಹೌದಾ. ಸೊ ಇಲ್ಲಿ ಇವರು ಅವರ ಮಿಸ್ಸಸ್ ಜೈ ಜೊತೆ ಇವರೊಬ್ರು ಪ್ರೊಫೆಸರ್, ಅವ್ರ ಕೈ ಕೆಳಗೆ ಒಬ್ರು ಜೈ ಅನ್ನೋ ಒಬ್ರು ರಿಸರ್ಚ್ ಮಾಡ್ಲಿಕ್ಕೆ ಅವ್ರ ಕೈ ಕೆಳಗೆ ಒಬ್ಬ ಸ್ಟೂಡೆಂಟ್ ಬರ್ತಾರೆ. ಅವರಿಗೆ ಇಷ್ಟಪಟ್ಟಿಬ್ರು ಪ್ರೊಫೆಸರ್ ಮತ್ತೆ ಆ ಸ್ಟೂಡೆಂಟ್ ಜೊತೆ ಲವ್ ಆಗಿ ಮದುವೆ ಆಗ್ತಾರೆ. ಸೊ ಇವ್ರು ಮದುವೆ ಆದ ನಂತರ ಇವರಿಗೆ ಮುದ್ದಾದಂತ 3 members ಅಥವಾ 3 ಮಕ್ಕಳು ಆಗ್ತಾರೆ. ಇಬ್ರು ಹೆಣ್ಮಕ್ಳು, ಒಬ್ಬ ಗಂಡು ಮಗ. ಸೊ ಇವ್ರ ಜೊತೆಗೆ ಇವ್ರು ಮದುವೆ ಆದಾಗ ಇವರಿಗೆ 39 ವರ್ಷ, ಅವ್ರ ಮಿಸ್ಸಸ್ಗೆ 35 ವರ್ಷ ಆಗಿರುತ್ತೆ.
ಸೊ ಇಲ್ಲಿ ಒಂದು ಥಿಂಗ್ಸ್ ಅಬ್ಸರ್ವ್ ಮಾಡ್ರಿ, ನಮ್ಮ ಇಂಡಿಯಾದಲ್ಲಿ ಇರೋ ತರ ಅರ್ಲಿ ಮ್ಯಾರೇಜ್ ಬೇರೆ ದೇಶಗಳಲ್ಲಿ ಇಲ್ಲ. ಒಂದು ಜೊತೆಗೆ ಅಲ್ಲಿ ಏನಕ್ಕೆ ಮ್ಯಾರೇಜ್ ಲೇಟ್ ಆಗಿ ಆಗ್ತಾರಪ್ಪ ಅಂತಂದ್ರೆ ಅವರ ಗುರಿಗಳ ಕಡೆಗೆ ಅಥವಾ ಅವ್ರ ಗೋಲ್ಗಳ ಕಡೆಗೆ ಅವರು ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ ಅಥವಾ ಎಫರ್ಟ್ ಹಾಕ್ತಿರ್ತಾರೆ. ಈ ರ್ಯಾಂಡಿ ಫ್ಯಾಶ್ ಅವ್ರದ್ದು ಒಂದು ವ್ಯಕ್ತಿತ್ವ ಎಂತದಪ್ಪ ಅಂತಂದ್ರೆ ಅವ್ರು ಚಿಕ್ಕರಲ್ಲಿ ಕಂಡಿರೋಂತಹ ಕನಸುಗಳನ್ನ ನನಸು ಮಾಡ್ಕೊಂತ ಹೋಗ್ತಾರೆ. ಯಾವ್ದೇ ಆಗಿರ್ಬೋದು, ಚಿಕ್ಕದಾಗಿರುವಂತ ಕನಸು. ಅವರು ಒಂದ್ಸತಿ ನಾಸಕ್ ಹೋಗ್ಬೇಕಂತ ಇಷ್ಟಪಡ್ತಾರೆ. ಮುಂದೆ ಒಂದು ನಾಸಕ್ ಹೋಗ್ಬೇಕಪ್ಪ ಅಂತಂದ್ರೆ ಎಲ್ಲರಿಗೂ ಬಿಡಲ್ಲ. ಅಲ್ಲಿ ಗೊತ್ತಿರ್ಬೋದು, ಹೌದಲ್ಲ? ರಿಸರ್ಚ್ ಸೆಂಟರ್, ನಮಗೆ ಸ್ಪೇಸ್ ಬಗ್ಗೆ ರಿಸರ್ಚ್ ಸೆಂಟರ್ ಅಮೆರಿಕದಲ್ಲಿ ಇದೆ, ನಾಸಾ. ಅಲ್ಲಿ ಹೋಗ್ಬೇಕಂತ ಇವ್ರಿಗೆ ಆಸೆ ಆಗಿರುತ್ತೆ. ಚಿಕ್ಕರಿದ್ದಾಗ ಕನಸ್ಕೊಂಡಿರುತ್ತೆ. ಆದ್ರೆ ಇಲ್ಲಿ ಹೋಗಿ ಏನ್ ಮಾಡ್ಬೇಕಂತಿರುತ್ತೆ? ನಾಸಕ್ ಹೋದ್ರೆ ಆ ಜೀರೋ ಗ್ರಾವಿಟೇಷನಲ್ ಜಾಗದಲ್ಲಿ ಅವರು ಒಂದು 10 ರಿಂದ 15 ನಿಮಿಷ ನಾನು ಅದನ್ನ ಫೀಲ್ ಮಾಡ್ಬೇಕಂತ ಒಂದು ಆಸೆ ಯಾರಿಗಿರುತ್ತೆ? ರ್ಯಾಂಡಿ ಫ್ಯಾಶ್ ಅವ್ರಿಗಿರುತ್ತೆ. ಅವರು ಅದರ ಕಡೆಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಎಫರ್ಟ್ ಹಾಕ್ಬಿಟ್ಟು ಫೈನಲಿ ಆ ನಾಸಕ್ ಹೋಗಿ ಅಲ್ಲಿ ಇರುವಂತ ಜೀರೋ ಗ್ರಾವಿಟೇಷನಲ್ ಸ್ಟೇಷನ್ ಹೋಗಿ ಬರ್ತಾರೆ. ಸೊ ಈ ತರ ಸಾವಿರಾರು ಅವ್ರಿಗೆ ಇರುವಂತ ಕನಸುಗಳನ್ನೆಲ್ಲ ಅವರು ನನಸು ಮಾಡ್ಕೋತಾರೆ. ಅವು ಇದ್ದಕ್ಕಿದ್ದಂತೆ ಅವ್ರು ಯಾವಾಗ 41 ವರ್ಷದಲ್ಲಿ ಇರ್ತಾರೋ ಅವರಿಗೆ ಕ್ಯಾನ್ಸರ್ ಅನ್ನೋ ಒಂದು ಮಾರ್ಗ ಬಂದ್ಬಿಡುತ್ತೆ. ಅವ್ರಿಗೆ ಕ್ಯಾನ್ಸರ್ ಅಂತ ಬಂದಾಗ ಅವ್ರು ಬದುಕುಳಿಯೋದೇ ಬೆರಳೆಣಿಕೆ ವರ್ಷಗಳು. ಅಂಥದ್ರಲ್ಲಿ ಅವ್ರು ಇಷ್ಟು ದಿನ ಅವರ ಚೈಲ್ಡ್ಹುಡ್ ಏನ್ ಕನಸುಗಳಿತ್ತೋ ಅದನ್ನೆಲ್ಲ ನನಸು ಮಾಡೋದ್ರ ಜೊತೆಗೆ ಅವ್ರಿಗೆ ನಂಬ್ಕೊಂಡಿರುವಂತ ಹೆಂಡತಿ ಆಯ್ತು, ತಂದೆ ತಾಯಿಗಳಿಗಾಯ್ತು ಅಥವಾ ಅವ್ರ ಮಕ್ಕಳಿಗಾಯ್ತು, ಅವ್ರು ಏನಾದ್ರು ಮಾಡ್ಬೇಕಂತ ಇರುತ್ತೆ. ಅವಾಗ ಅವರು ಪ್ರತಿಯೊಂದು ಮೂಮೆಂಟ್ಸ್ ಅವ್ರದ್ದು ವಿಡಿಯೋ ರೆಕಾರ್ಡಿಂಗ್ ಜೊತೆಗೆ ಮಕ್ಕಳ ಜೊತೆ ಆಟ ಆಡ್ತಾರೆ. ಅದನ್ನ ಕೂಡ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾರೆ. ಜೊತೆಗೆ ಆ ಮಕ್ಕಳಿಗೆ ಮುಂದಿನ ಜನರೇಷನ್ ತನಕ ಏನಾಗ್ಬೇಕು, ಅವ್ರಿಗೆ ಫ್ಯೂಚರ್ ಅಲ್ಲಿ ಎಂತ ಎಜುಕೇಶನ್ ಬೇಕೋ ಪ್ರತಿಯೊಂದು ಥಿಂಗ್ಸ್ ಅನ್ನ ಅವರು ನೋಟ್ ಮಾಡಿ ಅವರ ಮಿಸ್ಸಸ್ ಕಡೆ ಸಲ್ಲಿಸ್ತಾರೆ. ಈ ತರ ಮಾಡಿ ಅವ್ರು ಜಸ್ಟ್ 49 ಇಯರ್ಸ್ಗೆ ತೀರ್ಕೊಂಡು ಹೋಗ್ತಾರೆ. ಸೊ ಇದು ರ್ಯಾಂಡಿ ಫ್ಯಾಶ್ ಅವ್ರ ಲೈಫ್ ಸ್ಟೈಲ್. ಜೊತೆಗೆ ಅವ್ರಿಗೆ ಜೀವನಕ್ಕೆ ಸಂಬಂಧಪಟ್ಟಂತ ಬುಕ್ಸ್ ಯಾವ್ದು ದಿ ಲಾಸ್ಟ್ ಲೆಕ್ಚರರ್ ಅನ್ನೋದು. ಸೊ ಇಂಥ ಬುಕ್ಸ್ ಗಳನ್ನ ನೋಡಿ. ನೆಕ್ಸ್ಟ್ ಇನ್ನೊಂದು, ನೀವು ಫೆರಾರಿ ಕಾರ್ಗಳೆಲ್ಲ ನೋಡಿರ್ತೀರ, ಫೆರಾರಿ ಕಂಪ್ನಿ ಕೇಳಿರ್ತೀವಿ. ದಿ ಮಾರ್ಕ್ ಹೂ ಶೋಲ್ಡ್ ಹಿಸ್ ಫೆರಾರಿ ಅಂತ ಹೇಳಿ, ಆಯ್ತಾ? ದಿ ಮಾರ್ಕ್ ಹೂ ಶೋಲ್ಡ್ ಹಿಸ್ ಫೆರಾರಿ. ಸೊ ದ ಫೇಮಸ್ ಆಥರ್ಗಳೆಲ್ಲ ಈ ಬಹಳ ಬುಕ್ಸ್ ಗಳು ಸಿಗ್ತಾವ ನಮಗೆ ಬುಕ್ ಸ್ಟಾಲಿಗೆ ಹೋದ್ವಿ ಅಂದ್ರೆ, ಫೇಮಸ್ ಆಥರ್ಗಳನ್ನೆಲ್ಲ. ಸೊ ನಾನು ಒಂದ್ ಬೆರಳೆ ಎಣಿಕೆ 1, 2, 3 ಮಾತ್ರ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಈ ತರ ಬುಕ್ಸ್ ಗಳನ್ನು ಓದಿ ಒಬ್ಬ ಮನುಷ್ಯ, ಒಬ್ಬ ಹುಚ್ಚ ಒಂದು ಫೆರಾರಿ ಕಂಪ್ನಿಯನ್ನೇ ಕಟ್ತಾನಪ್ಪ ಅಂತಂದ್ರೆ ಯೋಚನೆ ಮಾಡಿ. ಅಥವಾ ನಮ್ಮಲ್ಲಿ ಇರುವಂತ ಸ್ವಾಮಿ ವಿವೇಕಾನಂದ, ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದ ಅಂತ ಹೇಳಿ ಒಂದು ಬುಕ್ಸ್ ಇದೆ, ಅದನ್ನು ಓದಿ. ನಮ್ಮ ದೇಶದ್ದು ತುಂಬಾ ಚೆನ್ನಾಗಿದೆ ಸ್ವಾಮಿ ವಿವೇಕಾನಂದರ ಬಗ್ಗೆ. ರಾಮಕೃಷ್ಣ ಅವರು ಯಾವ ತರ ಅವ್ರಿಗೆ ಗೈಡ್ ಮಾಡಿದ್ರು, ಅವ್ರಿಗೆ ಯಾವ ತರ ದೀಕ್ಷೆ ಕೊಟ್ರು, ಅವ್ರು ನಮ್ಮ ದೇಶದಿಂದ ಅಮೆರಿಕ ಹೋಗ್ಬಿಟ್ಟು ಅವ್ರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇವತ್ತಿಗೂ ಇಡೀ ಪ್ರಪಂಚ ಆ ಸ್ಟೇಟ್ಮೆಂಟ್ ಅನ್ನು ಇಲ್ದೇನೆ ನಾವು ಭಾಷಣಗಳನ್ನು ಸ್ಟಾರ್ಟ್ ಮಾಡಲ್ಲ, ಹೌದಾ? ಸ್ಟೇಜ್ ಅಲ್ಲಿ ಇರುವಂತ ಅಕ್ಕ ತಂಗಿಯರಿ, ಅಣ್ಣ ತಮ್ಮಂದಿರು ಅನ್ನೋ ಒಂದು ಪದವನ್ನು ಅವ್ರು ಉಚ್ಚಾರ ಮಾಡ್ತಾರೆ. ನೆಕ್ಸ್ಟ್ ಎದ್ದೇಳಿ ಅನ್ನೋ ಒಂದು ಪದಗಳನ್ನೆಲ್ಲ ಹೇಳ್ತಾರೆ ಅವರು, ಹೌದಾ? ಪ್ರತಿಯೊಂದು ಮೋಟಿವೇಶನಲ್ ಸ್ಪೀಚ್ ಗಳನ್ನೆಲ್ಲ ಅವ್ರು ಕೊಟ್ಟಿದ್ದಾರೆ. ಅಂತ ಬುಕ್ಸ್ ಗಳನ್ನು ಓದಿ. ಅಥವಾ ನಮ್ ದೇಶದಲ್ಲಿ ಇರುವಂತ ಭಗವದ್ಗೀತೆ ಆಗಿರ್ಬೋದು, ಕುರಾನ್ ಆಗಿರ್ಬೋದು, ಹೌದಾ? ಸೊ ಇವೆಲ್ಲ ಯಾವುದೇ ಧರ್ಮದ ಬುಕ್ಗಳು ಯಾವಾಗಲೂ ಕೆಟ್ಟದನ್ನು ಹೇಳಲ್ಲ. ಅದನ್ನ ಅರ್ಥ ಮಾಡ್ಕೊಂಡು ನಾವು ಯಾವ ತರ ಜೀವನ ಮಾಡ್ತೀವೋ ಅದು ಒಳ್ಳೇದು ಕೆಟ್ಟದನ್ನೋದು ನಿನ್ನ ಮನಸ್ಥಿತಿ ಮೇಲ್ಗಡೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗ್ಬಿಟ್ಟು ಒಳ್ಳೊಳ್ಳೆ ಬುಕ್ಸ್ ಗಳನ್ನು ಓದಿ. ಓಕೆ, ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್, ಸ್ಲೀಪ್ ಫಾರ್ 7 hours. ನಾನು ಇಲ್ಲಿ ಕಡಿಮೆ ಹಾಕಿದ್ದೀನಿ. ಮಿನಿಮಮ್ ನಿಮ್ಮ ವಯಸ್ಸಲ್ಲಿ 7 to 8 hours ಮಲಗಿರಿ. ಸೊ ಮಲಗಿದಾಗ ಕನಸುಗಳು ಜಾಸ್ತಿ ಬೀಳ್ತಿದೆ ಅಂದ್ರೆ ರೀಸನ್ ಅಷ್ಟೇ, ನೀವು ಕನಸು ಕಂಡಿರೋದನ್ನ ನೀವು ನನಸು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿಲ್ಲ, ಅದು ಕನಸಾಗಿ ಉಳಿತಿದೆ ಅಂತ. ನೆಕ್ಸ್ಟ್, ಟೇಕ್ ಎ 10 to 30 minutes ವಾಕ್ ಎವ್ರಿ ಡೇ. ಹೌದು, ನಿಮ್ಗೆ ಕೆಲವೊಂದ್ಸತಿ ಈ ಪದ ನಮಗ್ ಸಂಬಂಧಪಡುತ್ತೆ. ಟೇಕ್ ಎ 10 to 30 minutes ವಾಕ್ ಎವ್ರಿ ಡೇ ಮೀನ್ಸ್ ನಮಗೆ ಇಲ್ಲಿ ಒನ್ಸ್ ನಾವು ಜಾಬಿಗೆ ಹೋದ ನಂತರ ನಮಗೆ ಕೆಲವೊಂದ್ಸತಿ ಗೇಮ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಕೆಲವೊಂದು ವರ್ಕ್ ಪ್ರೆಷರ್ ಇಂದ ನಮಗೆ ಆದಷ್ಟು ನಾವು ಏನ್ ಮಾಡ್ತೀವಿ, ವರ್ಕ್ ಕಡೆನೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಅಥವಾ ಸಂಸಾರಿಕ ಜೀವನದ ಜವಾಬ್ದಾರಿಗಳು ಇರ್ತವೆ, ಅಥವಾ ಅವ್ರ ಮನೆಯದ್ದು ಏನಾದ್ರೂ ಒಂದು ಜವಾಬ್ದಾರಿ ಇರ್ತವೆ. ಹಂಗಿದ್ದಾಗ ಸೊ ವಾಕ್ ಮಾಡ್ಕೊಳ್ಳೋದು, ಬೆಳಗ್ಗೆ 1/2 hour, ಈವ್ನಿಂಗ್ 1/2 hour ಫ್ರೆಶ್ ಏರ್ ತಗೊಂತ ಬರೋದು. ಸೊ ಮೈಂಡ್ ರಿಫ್ರೆಶ್ ಆಗಿ ಇರುತ್ತೆ. ಯಾವಾಗ್ಲೂ ಸ್ಮೈಲಿ ಫೇಸ್ ಇಟ್ಕೊಳ್ರಿ ಅಂತ. ಓಕೆ, ನೆಕ್ಸ್ಟ್ ಟಾಪಿಕ್ ಬರೀ.
ಫಂಡಮೆಂಟಲ್ ಟೆಕ್ನಿಕ್ ಇನ್ ಹ್ಯಾಂಡ್ಲಿಂಗ್ ಪೀಪಲ್. ಯಾವ ತರ ಮನುಷ್ಯರನ್ನ ಹ್ಯಾಂಡಲ್ ಮಾಡ್ಬೇಕು ಸಮಾಜದಲ್ಲಿ, ಅಥವಾ ನಿಮ್ ಜೊತೆ ಓದ್ತಿರುವಂತ ವಿದ್ಯಾರ್ಥಿಗಳು, ನಿಮ್ ಸ್ನೇಹಿತರು ಅಥವಾ ಸಂಬಂಧಿಕರು ಬಹಳ ಜನ ಇರ್ತಾರೆ, ಅವ್ರ ಜೊತೆ ಹೇಗೆ ಇರಬೇಕು, ಯಾವ ತರ ಇರ್ಬೇಕು. ನಾನು ತುಂಬಾ ಕಡಿಮೆ ಟಾಪಿಕ್ಸ್ ಗಳನ್ನು ನಿಮಗೆ ಸಂಬಂಧಪಟ್ಟಂಗೆ ಹಾಕಿದ್ದೀನಿ, ತುಂಬಾ ಇದೆ ಹೇಳೋದು, ಆದ್ರೂ ನಾನು ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಿಮ್ಗೆ ಹೇಳ್ಕೊಂತ ಹೋಗ್ತೇನೆ. ಸೊ ಫಸ್ಟ್ ಯಾವ್ದಿದೆ, ಡೋಂಟ್ ಕ್ರಿಟಿಸೈಸ್ ಅಂಡ್ ಕಂಡಮ್ ಅಂಡ್ ಕಂಪ್ಲೇನ್. ಸೊ ಮನುಷ್ಯರನ್ನ ಯಾವಾಗ್ಲೂ ನಾವು ಕಾಲ್ ಎಳಿಬಾರ್ದು. ಅವ್ರು ಮಾತಾಡ್ತಿದಾರಪ್ಪ ಅಂತಂದ್ರೆ ಅವರಿಗೆ ಖಂಡಿಸೋದು, ಅಂದ್ರೆ ಕಂಡಮ್ ಮೀನ್ಸ್ ಅವ್ರ ಖಂಡನೆ ಮಾಡೋದು, ಅಂದ್ರೆ ಮೀನ್ಸ್ ಅವರಿಗೆ ಅವ್ರು ಏನೋ ಹೇಳ್ತಿರ್ತಾರೆ ಒಂಥರ ನೆಗ್ಲೆಕ್ಟ್ ಮಾಡ್ಬಿಡೋದು, ಅಥವಾ ಅವ್ರಿಗೆ ನಿಮ್ದು ಆಗಲ್ಲ ಅನ್ನೋ ತರ ಒಂದು ರ್ಯಾಶ್ ಆಗಿ ಮಾತಾಡೋದು, ಅಥವಾ ಅವ್ರ ಬಗ್ಗೆನೆ ಕಂಪ್ಲೇಂಟ್ ನೀಡಿಲ್ಲ. ಫಸ್ಟ್ ಎದುರುಗಡೆ ಇರೋಂತ ವ್ಯಕ್ತಿ ಯಾವ ತರ ಮಾತಾಡ್ತಿದ್ದಾರೆ ಫಸ್ಟ್ ಅದನ್ನ ನಾವು ಕೇಳ್ಬೇಕು. ಕೆಳಗಡೆ ನಾನು ಸೆಂಟೆನ್ಸ್ ಕೊಟ್ಟಿದ್ದು ನೋಡಿ, ಗಿವ್ ಹಾನೆಸ್ಟ್ ಅಂಡ್ ಸಿನ್ಸಿಯರ್ ಅಪ್ರಿಸಿಯೇಷನ್ ಮೀನ್ಸ್ ಒಬ್ಬ ವ್ಯಕ್ತಿ ಎದುರುಗಡೆ ಮಾತಾಡ್ತಿದ್ದಾನಪ್ಪ ಅಂತಂದ್ರೆ ನಾವು ಮೌನವಾಗಿ ಒಂದು 10 ನಿಮಿಷ ಅವ್ರಿಗೆ ಟೈಮ್ ಕೊಟ್ಟು ಅವ್ರು ಏನ್ ಹೇಳ್ತಿದ್ದಾರೆ, ಹೇಳೋದ್ರಲ್ಲಿ ಏನ್ ತಪ್ಪಿದೆ, ಅವ್ರು ಯಾವ ಇಂಟೆನ್ಷನ್ ಇಟ್ಕೊಂಡಿದ್ದಾರೆ ಅನ್ನೋದನ್ನ ಮೊದಲು ಅಬ್ಸರ್ವ್ ಮಾಡ್ಬೇಕು. ಓಕೆನಾ? ಇದು ಸಮಾಜದಲ್ಲಿ ಒಂದು 100 ತರ ಮನುಷ್ಯರನ್ನ ನಾವು ಹ್ಯಾಂಡಲ್ ಮಾಡ್ಬೋದು, ನಿಮ್ಮ ವಯಸ್ಸಿಗೆ ಬೇಕಾಗಿರೋದಷ್ಟೇ. ಸೊ ಡೋಂಟ್ ಕ್ರಿಟಿಸೈಸ್, ಕಂಡೆಮ್ ಅಂಡ್ ಕಂಪ್ಲೇನ್ ಮೀನ್ಸ್ ನೀವು ಒಂದು ಟೀಚಿಂಗ್ ಕೇಳ್ತಿದ್ದೀರಪ್ಪ ಅಂತಂದ್ರೆ ಟೀಚಿಂಗ್ ಕಡೆನೆ ಕಾನ್ಸಂಟ್ರೇಟ್ ಇರ್ಬೇಕು ಹೊರತು ಅದನ್ನ ಬಿಟ್ಟು ನಿಮ್ ತಲೆ ಹರಟೆಗಳನ್ನ ಮಾಡ್ಕೊಂತಿದ್ರೆ ಅಲ್ಲಿ ನಾವು ಏನ್ ಹೇಳ್ತೀವಿ ನೀವ್ ಏನ್ ಮಾಡ್ತೀರ ಅನ್ನೋದು ಅರ್ಥ ಆಗಲ್ಲ. ಹೌದಾ? ಸೊ ಹಾಗಾಗಿ ಬಿಟ್ಟು ಇಲ್ಲಿ ಸೆಕೆಂಡ್ ಪಾಯಿಂಟ್ ಇದೆ, ಗಿವ್ ಹಾನೆಸ್ಟ್ ಅಂಡ್ ಸಿನ್ಸಿಯರ್ ಅಪ್ರಿಸಿಯೇಷನ್ ಮೀನ್ಸ್ ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಇರೋದನ್ನ ನೇರವಾಗಿ ಹೇಳಿ. ಆ ವ್ಯಕ್ತಿ ನಿಮ್ಮ ಜೊತೆ ಸವಾಸ ಆದ್ರೂ ಮಾಡ್ಲಿ, ಬಿಟ್ಟಾದ್ ಹೋಗ್ಲಿ. ಈಗ ಮನಸ್ಸಲ್ಲಿ ಅವರು ನೆಗೆಟಿವ್ ಬಹಳ ಇರ್ತಾವೆ, ಅವ್ರಿಗೆ ನಾವು ಹೇಳಿಲ್ಲಪ್ಪ ಅಂದ್ರೆ ಅವ್ರು ತಿದ್ಕೊಳ್ಳಲ್ಲ, ಜೊತೆಗೆ ನಾವು ತಿದ್ಕೊಳಕ್ ಆಗಲ್ಲ. ಮೊದಲು ನಮ್ಮಲ್ಲಿ ಏನಿದೆ ನಾವು ಅದನ್ನ ತಿಳ್ಕೊಳ್ಳುವ, ಇನ್ನೊಬ್ಬರಿಗೆ ಅವ್ರದ್ದು ಏನಿದೆಯೋ ಹಾನೆಸ್ಟ್ ಮೀನ್ಸ್ ಅವರಿಗೆ ನಾವು ಸ್ವಚ್ಛ ಆದಂತ ಪ್ರಯತ್ನ ಅಥವಾ ನಮ್ಮಲ್ಲಿ ಏನಿದೆಯೋ ಸಿನ್ಸಿಯರ್ ಅಪ್ರಿಸಿಯೇಷನ್ ಅವ್ರಿಗೆ ಕೊಡುವ. ಓಕೆನಾ? ಸೊ ಇನ್ನೊಂದು ಕ್ರಿಟಿಸೈಸ್ ಅಂತ ಪದ ಹೇಳಿ. ಕ್ರಿಟಿಸೈಸ್ ಅಂದ್ರೆ ಏನು? ಇಲ್ಲಿ ಒಂದ್ ಅರ್ಥ ಮಾಡ್ಕೊಳ್ರಿ, ಒಬ್ಬ ವ್ಯಕ್ತಿ ಮಾತಾಡ್ತಿದ್ದಾನಂದ್ರೆ ಬರೀ ಅವನ ತಪ್ಪುಗಳನ್ನು ಹುಡುಕೋದಲ್ಲ. ಈಗ ಒಬ್ಬ ಮನುಷ್ಯ 1 ತಾಸು ಮಾತಾಡಿರ್ತಾನೆ, 2 ತಾಸು ನಿನಗೆ ಬುದ್ಧಿವಾದ ಎಲ್ಲೋ 1-2-3 ಪದಗಳು ನಿಮಗೆ ಹೇಳಿರ್ತಾರೆ. ಮೀನ್ಸ್ ಒಬ್ಬ ವ್ಯಕ್ತಿ ಏನೋ ಒಂದು ಒಳ್ಳೆ ಕೆಲಸ ಮಾಡಿರ್ತಾನೆ, 4% ಕೆಟ್ಟದ್ ಮಾಡ್ಬಿಟ್ಟಿರ್ತಾನೆ. ಅದು ಫಾಲ್ಟ್ ಅನ್ನೇ ನೀವು 100% ಆಗಿ ಏನ್ ತೋರಿಸ್ತಿರಲ್ಲ, ದಟ್ ಈಸ್ ದಿ ಕ್ರಿಟಿಸೈಸ್. ಅಂದ್ರೆ ಒಬ್ಬ ವ್ಯಕ್ತಿ ಎದುರುಗಡೆ ಏನಾದ್ರೂ ಮಾಡ್ತಿದ್ದಾನಪ್ಪ ಅಂತಂದ್ರೆ ಮಾತಾಡ್ತಿದ್ದಾನಂದ್ರೆ ಅವನು ಒಳ್ಳೇದೇ ಹೇಳಿರ್ತಾನೆ ನಿಮ್ಗೆ, ಎಲ್ಲೋ 1-2 ಸೆಂಟೆನ್ಸ್ ಗಳು ನಿಮಗೆ ನೆಗೆಟಿವ್ ಆಗಿ ಕಂಡಿರ್ಬೋದು. ಅದನ್ನೇ ನೀವು ಕ್ರಿಟಿಸೈಸ್ ಮಾಡೋದು, ಅದ್ರ ಬಗ್ಗೆನೆ ಕಂಪ್ಲೇಂಟ್ ಮಾಡ್ಕೊಂಡು ಅದ್ರ ಬಗ್ಗೆನೆ ಖಂಡಿಸೋದು, ಅದು ಮಾಡಿದ್ರೆ ಅವನು ಹೇಳಿರೋಂತ ನಿಮ್ಮ ಬಗ್ಗೆ ಇರೋಂತ ಒಳ್ಳೆ ಭಾವನೆಗಳು ನಿಮಗೆ ತೋರಿಸಿರೋದೆಲ್ಲ ಏನಾಗುತ್ತೆ, ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆಯೋ ತರ ಆಗಿರುತ್ತೆ. ಹಾಗಾಗಿಬಿಟ್ಟು ಸಮಾಜದಲ್ಲಿ ಒಬ್ಬ ವ್ಯಕ್ತಿಗಳಿಗೆ ಆಗಿರ್ಬೋದು, ನಿಮ್ ಫ್ರೆಂಡ್ಸಿಗೆ ಹ್ಯಾಂಡಲ್ ಮಾಡ್ತಿದ್ದೀರ ಅಂದ್ರೆ ಮೊದಲು ಅವ್ರು ಏನ್ ಹೇಳ್ತಾರ ಅಂತ ಕೇಳಿ, ಅವರ ಕಾರ್ಯ ಚಟುವಟಿಕೆ ಏನಿದೆ ಅಂತ ತಿಳ್ಕೊರಿ, ಅವ್ರು ಯಾವ ಇಂಟೆನ್ಷನ್ ಇಟ್ಕೊಂಡು ಮಾತಾಡ್ತಿದಾರ ಅಂತ ತಿಳ್ಕೊರಿ, ಅವ್ರ ಯಾವ ಒಳ್ಳೆ ಕೆಲಸ ಮಾಡ್ತಿದಾರೆ ಅದನ್ನ ಅಪ್ರಿಸಿಯೇಷನ್ ಮಾಡ್ರಿ. ಅಪ್ರಿಸಿಯೇಷನ್ ಮಾಡಕ್ ಆಗಿಲ್ಲ ಅಂದ್ರೆ ಸುಮ್ನಾದ್ರೂ ಇದ್ಬಿಡಿ. ಜೊತೆಗೆ ಯಾವುದೇ ಕಾರಣಕ್ಕೆ ಅವರಿಗೆ ಕ್ರಿಟಿಸೈಸ್ ಮೀನ್ಸ್ ಅವರ ನೆಗೆಟಿವ್ಸ್ ಗಳನ್ನ ಹೈಲೈಟ್ ಮಾಡಿ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಹೇಳ್ರಿ. ಅವ್ರು ಏನಾದ್ರು ನೆಗೆಟಿವ್ ಇದ್ರೆ ಒಳ್ಳೆ ರೀತಿ ಹೇಳಿ, ಇಲ್ಲ ಅಂದ್ರೆ ನಿಮ್ ಪಾಡಿಗಳಿಗೆ ಇದ್ಬಿಡ್ರಿ. ಯಾವುದೇ ಕಾರಣಕ್ಕೆ ಅವರಿಗೆ ಕ್ರಿಟಿಸೈಸ್ ಮೀನ್ಸ್ ಕಾಲ್ ಎಳೆಯಕ್ ಹೋಗ್ಬೇಡ್ರಿ. ಅವರಿಗೆ ಅವರ ತಪ್ಪುಗಳನ್ನ ಹೈಲೈಟ್ ಮಾಡ್ಬಿಟ್ಟು ಅವರಿಗೆ ಸಮಾಜದಲ್ಲಿ ಕೆಟ್ಟವರಾಗಿ ಮಾಡಬೇಡಿ, ಜೊತೆಗೆ ಕಂಡಮ್ ಅನ್ನ ಮಾಡಬೇಡಿ. ಓಕೆನಾ? ಸೊ ಇದು ನಾವು ಸಮಾಜದಲ್ಲಿ ವ್ಯಕ್ತಿಗಳ ಜೊತೆ ಯಾವ ತರ ಅವರಿಗೆ ನಡ್ಕೋಬೇಕು, ನಾವು ಅವ್ರ ಜೊತೆ ಯಾವ ತರ ನಡ್ಕೋಬೇಕು, ಮತ್ತೆ ಅವ್ರಿಗೆ ನಾವು ಯಾವ ತರ ಹ್ಯಾಂಡಲ್ ಮಾಡೋದಕ್ಕೆ ನಿಮ್ಮ ಲೆವೆಲ್ಗೆ 2 ಪಾಯಿಂಟ್ ಅನ್ನು ನಾನಿಲ್ಲಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಟಾಪಿಕ್, ವೇ ಟು ಮೇಕ್ ಪೀಪಲ್ ಲೈಕ್ ಯು. ಯಾವ ತರ? become genuinely interested in other people. Second point, smile, be a good listener, enough encourage others to talk about themselves. So ಇಲ್ಲಿ ನಾವು ಈ ಟಾಪಿಕ್ ಅಲ್ಲೇ ಇದೆ ಹೆಡ್ಲೈನ್ ಅಲ್ಲಿ, ವೇ ಟು ಮೇಕ್ ಪೀಪಲ್ ಲೈಕ್ ಯು ಅಂದ್ರೆ ಇಲ್ಲಿ ನೀವು ಸಮಾಜದಲ್ಲಿ ನಿಮ್ ಫ್ರೆಂಡ್ಸ್ ಎಲ್ಲ ನಿಮ್ಗೆಲ್ಲ ಇಷ್ಟ ಪಡ್ಬೇಕು, ನೀವು ಇನ್ನೊಬ್ಬರ ತರ ಇರ್ಬೇಕು, ಅವರು ನಿಮ್ ತರ ಇರ್ಬೇಕಪ್ಪ ಅಂತಂದ್ರೆ ಮೊದಲು ನೀವು ಎದುರುಗಡೆ ಇರುವಂತ ವ್ಯಕ್ತಿಯ ಯೋಚನೆಗಳನ್ನು, ಅವರ ಮಾತುಗಳನ್ನು ನೀವು ಮೊದಲು ಏನ್ ಮಾಡ್ಬೇಕು, ತಾಳ್ಮೆಯಿಂದ ಕೇಳ್ಬೇಕು. ಇಲ್ಲೇನಿದು, ಒಬ್ಬ ಎದುರುಗಡೆ ವ್ಯಕ್ತಿ ಇರ್ತಾನೆ, ನೀವು ಅವನಿಗೆ ಸುಮ್ನೆ ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗೋದ್ರಿಂದ ಅವ್ರು ನಿಮ್ಗೆ ಆತ್ಮೀಯರಾಗಲ್ಲ. ಅದಕ್ಕೆ ಇಲ್ಲಿ ಫಸ್ಟ್ ಪಾಯಿಂಟ್ ಹೇಳಿದ್ವಿ ನಾನು, ಬಿಕಮ್ ಎ ಜೆನ್ಯೂನ್ಲಿ ಇಂಟ್ರೆಸ್ಟೆಡ್ ಇನ್ ಅದರ್ ಪೀಪಲ್. ಅಂದ್ರೆ ಅವ್ರ ಜೊತೆ ಒಳ್ಳೆ ಸಂಬಂಧಗಳನ್ನ ಇಟ್ಕೊಳ್ರಿ, ಜೊತೆಗೆ ನಿಮಗೆ ಏನ್ ಕೆಲಸ ಇದೆಯೋ ಅಂದ್ರೆ ಅವಶ್ಯಕತೆ ಇದೆಯೋ ಅದನ್ನ ಶೇರ್ ಮಾಡ್ಕೊಳ್ರಿ, ಅವರಿಂದನೂ ಹೆಲ್ಪ್ ತಗೋರಿ, ನೀವು ಹೆಲ್ಪ್ ಮಾಡಿ. ನೆಕ್ಸ್ಟ್ ಯಾವಾಗ್ಲೂ ಸ್ಮೈಲ್ ಕೊಡ್ರಿ.
ಜೊತೆಗೆ ಎದುರುಗಡೆ ವ್ಯಕ್ತಿ ಏನ್ ಹೇಳ್ತಿದ್ದಾನೆ ಅದನ್ನ ಫಸ್ಟ್ ಕೇಳಿ, ಅವ್ರ ಇಂಟೆನ್ಷನ್ ಏನಿದೆ, ಅವರ ಪ್ರಾಬ್ಲಮ್ ಏನಿದೆ, ಅವ್ರಿಗೆ ನಿಮ್ಮಿಂದ ಏನ್ ಅವಶ್ಯಕತೆ ಇದೆ, ಜೊತೆಗೆ ನಿಮ್ಮ ಅವಶ್ಯಕತೆ, ನಿಮ್ಮ ಪರಿಸ್ಥಿತಿ ಅನುಗುಣವಾಗಿ ನೀವು ಅವ್ರಿಗೆ ಏನ್ ಹೆಲ್ಪ್ ಮಾಡ್ಬೋದು, ಇವೆಲ್ಲ ಇದರಲ್ಲಿ ಬರುತ್ತೆ. ಜೊತೆಗೆ ನಿಮ್ಮ ಮಾತಿನಲ್ಲಿ ಅವರಿಗೆ ಎಂಕರೇಜ್ ಮಾಡೋದು. ಕೆಲವೊಬ್ರು ಅವ್ರು ಏನೋ ಡಿಪ್ರೆಷನ್ ಅಲ್ಲಿ ಇರ್ತಾರೆ, ನಿಮ್ಮ ಹತ್ರ ಏನೋ ಅವ್ರ ಕಷ್ಟ ಸುಖಗಳನ್ನ ಹಂಚ್ಕೊಳ್ಳಿಕ್ ಬರ್ತಿರ್ತಾರೆ. ಅಂತ ಟೈಮ್ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಗಳು ಓದೋ ಮ್ಯಾಟ್ರ್, ಎಸ್ಪೆಷಲಿ ನಿಮ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಸ್ಟಡೀಸ್ ಅಲ್ಲಿ ತುಂಬಾ ವಿದ್ಯಾರ್ಥಿಗಳಿಗೆ ಕೆಲವೊಬ್ರು ಕನ್ನಡ ಮೀಡಿಯಂ ಇಂದ ಬಂದಿರ್ತಾರೆ, ಕೆಲವೊಬ್ರು ರೂರಲ್ ಕ್ಯಾಂಡಿಡೇಟ್ ಇರ್ತಾರೆ, ಕೆಲವೊಬ್ರು ಇನ್ನೋಸೆಂಟ್ ಇರ್ತಾರೆ, ಹೊರಗಿನ ಪ್ರಪಂಚ ಗೊತ್ತಿರಲ್ಲ, ಜೊತೆಗೆ ಇನ್ನೊಬ್ರಿಗೆ ಬೇರೆ ಬೇರೆ ರೀತಿಯಾದಂತ ಸಮಸ್ಯೆಗಳಿರ್ತವೆ. ಅಂತ ವಿದ್ಯಾರ್ಥಿಗಳು ನೀವು ಸ್ವಲ್ಪ ಜಾಣರಿದ್ರೆ ಅಂತವರಿಗೆ ನೀವು ಮೋಟಿವೇಟ್ ಮಾಡೋದು, ಅವ್ರಿಗೆ ಎಂಕರೇಜ್ ಮಾಡೋದು, ಅವ್ರಿಗೆ ಹೆಲ್ಪ್ ಮಾಡೋದು, ಈ ತರದೆಲ್ಲ ನೀವು ಇಟ್ಕೊಳ್ರಿ. ಯಾವಾಗ್ಲೂ ಸ್ಮೈಲಿ ಫೇಸ್ ಇಟ್ಕೊಳ್ರಿ. ಇನ್ನೊಬ್ಬ ವ್ಯಕ್ತಿ ಏನ್ ಹೇಳ್ತಿದ ಅದನ್ನ ಫಸ್ಟ್ ಕೇಳಿ. ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಹತ್ರ ಏನಾರು ಹೇಳ್ತಿದ್ರೆ ಇಂಟ್ರೆಸ್ಟ್ ತೋರಿಸಿದಂಗೆ ಮುಖ ತಿರ್ಸ್ಕೊಂಡು ಹೋಗೋದು, ಅಥವಾ ಅವ್ರು ಏನೋ ಹೇಳ್ತಿರ್ತಾರೆ ನೆಗ್ಲೆಕ್ಟ್ ಮಾಡೋದು, ಈ ತರದ ರೀತಿ ನೀತಿಗಳು ನಿಮ್ಮಲ್ಲಿ ಇರಬಾರ್ದು. ನೆಕ್ಸ್ಟ್, ವಿನ್ ಪೀಪಲ್ ಟು ಯುವರ್ ವೇ ಆಫ್ ಥಿಂಕಿಂಗ್. ಓಕೆನಾ? ಇದು ತುಂಬಾ ಇಂಪಾರ್ಟೆಂಟ್. ಒಬ್ಬ ಮನುಷ್ಯ ಹೊರಗಿನ ಪ್ರಪಂಚದಲ್ಲಿ ಬದುಕಬೇಕಪ್ಪ ಅಂತಂದ್ರೆ ಇಲ್ಲಿರುವಂತ ಸ್ಲೈಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದ್ರಲ್ಲಿ ಫಸ್ಟ್ ಪಾಯಿಂಟ್ ಏನು? ಶೋ ರೆಸ್ಪೆಕ್ಟ್ ಫಾರ್ ದಿ ಅದರ್ ಪರ್ಸನ್ಸ್ ಒಪಿನಿಯನ್. ಹೌದಾ? ಇಲ್ಲಿ ನೋಡ್ರಿ, ವಿನ್ ಪೀಪಲ್ ಟು ಯುವರ್ ವೇ ಆಫ್ ಥಿಂಕಿಂಗ್ ಅಂದ್ರೆ ಅರ್ಥ ಅಷ್ಟೇ ಇದ್ರದ್ದು. ಈಗ ಎದುರುಗಡೆ ಇರುವಂತ ವ್ಯಕ್ತಿ ನಾ ಹೇಳ್ದಂಗೆ ಕೇಳ್ಬೇಕಂದ್ರೆ ಬೇಗ ಹೇಳಿದ ತಕ್ಷಣ ಅವ್ರು ಕೇಳಲ್ಲ. ರೀಸನ್ ಏನು? ನಾನ್ ಏನಕ್ಕೆ ಕೇಳ್ಬೇಕು ಇವ್ರು ಅಂತಾರೆ. ಅದಕ್ಕೆ ತಮ್ಮದೇ ಆದಂತ ಬಾಂಧವ್ಯತೆಗಳನ್ನ ಇಟ್ಕೋಬೇಕು ಎರಡು ವ್ಯಕ್ತಿಗಳ ನಡುವೆ. ಈಗ ಎಸ್ಪೆಷಲಿ ನಿಮ್ ಸಂಸಾರ ಇದೆ, ತಂದೆ ತಾಯಿಗಳಿದ್ದಾರೆ, ಅಣ್ಣ ತಮ್ಮಂದಿರ, ಅಕ್ಕ ತಂಗಿರ, ಅವ್ರವ್ರಲ್ಲಿ ನೀವು ಟ್ರಸ್ಟ್ ಮಾಡ್ತೀರಾ ತಾನೆ. ಏನಕ್ಕೆ ಟ್ರಸ್ಟ್ ಮಾಡ್ತೀರಾ? ರೀಸನ್ ಅಷ್ಟೇ, ನೀವೆಲ್ಲ ಜೊತೆಗಾಗಿ ಹುಟ್ಟಿರ್ತೀರಾ, ನಿಮ್ ಜೊತೆಗೆ ರಿಲೇಟಿವ್ಸ್ ಇರ್ತಾರೆ. ಸೊ ಅವ್ರ ಜೊತೆನೆ ನಿಮ್ದೇ ಆದಂತ ಬಾಂಧವ್ಯತೆ ಇರುತ್ತೆ. ಯಾವ ತರ ಇರುತ್ತೆ? ಒಳ್ಳೆ ರೀತಿಯಲ್ಲಿ ಇಟ್ಕೋಬೇಕಪ್ಪ ಅಂತಂದ್ರೆ ಮೊದಲು ಅವರ ಏನ್ ಇದೆಯೋ ಥಿಂಗ್ಸ್ ಮೀನ್ಸ್ ಅವ್ರದ್ದು ಏನ್ ಪ್ರಾಬ್ಲಮ್ ಇದೆಯೋ ಮೊದಲು ಅವ್ರ ಜೊತೆ ನಾವು ಕನೆಕ್ಟ್ ಆಗ್ಬೇಕು. ನಮ್ದೇ ಆದಂತ ಬಾಂಧವ್ಯತೆ ಅನ್ನೋದು ಒಂದು ಪ್ಲಾಟ್ಫಾರ್ಮ್ ಅನ್ನೋದು ಬೆಳಿಬೇಕು. ಹೌದಾ? ಸಂಬಂಧಗಳಲ್ಲಿ ಆಯ್ತು, ನಿಮ್ ಫ್ರೆಂಡ್ಶಿಪ್ ಅಲ್ಲ ಆಯ್ತು, ಅಥವಾ ಈ ಸಮಾಜದಲ್ಲಿ ಆಯ್ತು, ಎಲ್ಲೇ ಆಗಿರ್ಬೋದು. ಸೊ ಯಾವುದೇ ಫೀಲ್ಡ್ ಆಗಿರ್ಬೋದು, ವರ್ಕಿಂಗ್ ಪ್ಲೇಸ್ ಆಗಿರ್ಬೋದು, ಕಾಲೇಜ್ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಆಫೀಸ್ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಒಂದು ಫೀಲ್ಡ್ ಆಗಿರ್ಬೋದು, ಯಾವುದೋ ಒಂದು ಕೆಲಸ ಕಾರ್ಯ, ಒಂದು ವರ್ಕ್ ಶಾಪ್ ಆಗಿರ್ಬೋದು, ಪ್ರತಿ ಒಂದು ಜಾಗದಲ್ಲಿ ಒಬ್ಬ ವ್ಯಕ್ತಿ ನಿನ್ನ ತರಾನೇ ಇರ್ಬೇಕಪ್ಪ ಅಂತಂದ್ರೆ, ಅವ್ರ ಜೊತೆ ನಿನ್ನ ಬಾಂಧವ್ಯತೆ ಬೆಳಿಬೇಕಪ್ಪ ಅಂತಂದ್ರೆ ಮೊದಲು ನೀನ್ ಯಾವ ತರ ಇರ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಆ ಪಾಯಿಂಟ್ಸ್ ಗಳನ್ನ ನಾನು ಇಲ್ಲಿ ಹೈಲೈಟ್ ಮಾಡಿದ್ದೀನಿ. ಎಲ್ಲರಿಗೂ ಸ್ಲೈಡ್ ಕಾಣ್ತಿದೆ ಅಲ್ವಾ? ಶೋ ರೆಸ್ಪೆಕ್ಟ್ ಫಾರ್ ದಿ ಅದರ್ ಪರ್ಸನ್ಸ್ ಒಪಿನಿಯನ್. ಹೌದು, ಯಾವ ತರ ಒಪಿನಿಯನ್ ಮೀನ್ಸ್ ಒಬ್ಬ ಎದುರುಗಡೆ ಅಂತ ವ್ಯಕ್ತಿ ನಿಮ್ಮಲ್ಲಿರುವಂತ ನೆಗೆಟಿವ್ಸ್ ಅನ್ನು ಹೈಲೈಟ್ ಮಾಡಿಬಿರುವುದು, ಅಥವಾ ಪರಿಸ್ಥಿತಿ ಅನುಗುಣವಾಗಿ ನಿಮ್ಗೆ ಒಳ್ಳೇದನ್ನೇ ಹೇಳ್ಬೋದು ಅಥವಾ ಕೆಟ್ಟದನ್ನೇ ಹೇಳ್ಬೋದು. ಅದನ್ನ ಫಸ್ಟ್ ನೀವು ರೆಸ್ಪೆಕ್ಟ್ ಮಾಡಿ. ಯಾವ ತರ ರೆಸ್ಪೆಕ್ಟ್ ಮಾಡ್ಬೇಕು? ಈಗ ನಾನೇನೋ ಹೇಳ್ತಿದ್ದೀನಿ, ಹೇಳಿದ ತಕ್ಷಣ ನೀವ್ ಹೇಳಿದ್ ತುಂಬಾ ತಪ್ಪು ಅಂತ ಹೇಳಿ ನಾನು ಅವನಿಗೆ ನೆಗ್ಲೆಕ್ಟ್ ಮಾಡೋದು ಅಥವಾ ಅವ್ರಿಗೆ ಖಂಡಿಸೋದು, ನಾನು ಹೇಳ್ದೆ ಕಂಡಮ್ ಮಾಡೋದು, ಕ್ರಿಟಿಸೈಸ್ ಅನ್ನೋ ಪದಗಳು ಮೀನ್ಸ್ ಏನಪ್ಪಾ ಅಂತಂದ್ರೆ, ಈ ಪದಗಳ ಅರ್ಥ ಏನಂದ್ರೆ, ಎದುರುಗಡೆ ಇರೋ ವ್ಯಕ್ತಿ ಏನಾದ್ರು ಒಂದು ಒಪಿನಿಯನ್ ಹೇಳ್ತಿರ್ತಾನೆ, ಅದ್ರಲ್ಲಿ ಯಾವ್ದಾದ್ರು ಒಂದು ಒಳ್ಳೇದ ಕೆಟ್ಟದ್ ಹೇಳ್ತಿರ್ತಾನೆ. ಅದನ್ನ ಹೇಳಿದ ತಕ್ಷಣ ನಾನು ಕಂಡಮ್ ಮಾಡಿದ್ರಪ್ಪ ಅಂತಂದ್ರೆ ಆ ಎದುರುಗಡೆ ವ್ಯಕ್ತಿ ಜೊತೆ ನಿಮ್ ಬಾಂಧವ್ಯತೆ ಯಾವ ತರ ಬೆಳುತ್ತೆ, ಅವ್ರು ನಿಮ್ ರೂಟಲ್ಲಿ ಯಾವ ಬರೋದು. ಹೌದಲ್ವಾ? ಸೊ ಹಾಗಾಗ್ಬಿಟ್ಟು ಮುಂಚೆ ನೀವು ಎದುರುಗಡೆ ವ್ಯಕ್ತಿ ಏನ್ ಹೇಳ್ತಿದ್ದಾರೆ ಅದನ್ನ ನೀವು ರೆಸ್ಪೆಕ್ಟ್ ಮಾಡಿ. ಓಕೆನಾ? ಈ ಗ್ರೂಪ್ ಡಿಸ್ಕಷನ್ ಅನ್ನೋದು ಇರುತ್ತೆ. ನೀವೆಲ್ಲ ನಾಳೆ ಇಂಟರ್ವ್ಯೂ ಹೋಗ್ತೀರಾ. ಈಗ ಎದುರುಗಡೆ ವ್ಯಕ್ತಿ ಇಬ್ರು ಅನ್ನೊಂದ್ ಪರ್ಸನ್ಸ್ ಗಳಿಗೆ ಒಂದ್ 4-5 ಜನ ಕುಂದರ್ಸ್ಬಿಟ್ಟು ಗ್ರೂಪ್ ಡಿಸ್ಕಷನ್ ಕೊಡ್ತಾರೆ. ಯಾವ ತರ? ಒಬ್ರು ಒಂದು ಯಾವ್ದೋ ಒಂದು ಮೇಕ್ ಇನ್ ಇಂಡಿಯಾ ಅಂತ ಒಂದು ಟಾಪಿಕ್ ಕೊಡ್ತಾರೆ. ಮೇಕ್ ಇನ್ ಇಂಡಿಯಾ ಟಾಪಿಕ್ ಸಂಬಂಧಪಟ್ಟು ಒಬ್ರು ಒಳ್ಳೇದ್ ಹೇಳ್ತಾರೆ, ಕೆಟ್ಟದ್ದು. ಒಬ್ಬ ವ್ಯಕ್ತಿ ಹೇಳ್ತಿದ್ದಾನೆ ಅಂದ್ರೆ ಅದನ್ನ ನಾವು ರೆಸ್ಪೆಕ್ಟ್ ಮಾಡ್ಬೇಕು. ಯಾವ ತರ? ನೀವ್ ಏನ್ ಹೇಳ್ತಿದ್ದೀರೋ ಅದನ್ನ ನಾನು ರೆಸ್ಪೆಕ್ಟ್ ಮಾಡ್ತೀನಿ, ಜೊತೆಗೆ ನಂದು ಈ ತರ ಒಪಿನಿಯನ್ ಇದೆ, ಇದನ್ನ ನೀವು ಕೇಳ್ರಿ ಅಂತ ಹೇಳ್ಬೇಕು. ಅದನ್ನ ಬಿಟ್ಟು ನಾನು ಅವ್ರಿಗೆ ಖಂಡಿಸೋದು, ಅವ್ರನ್ನ ಬೈಯೋದು ಅಥವಾ ನೆಗ್ಲೆಕ್ಟ್ ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿಯಾದಂತ ಬಾಂಧವ್ಯತೆ ಬೆಳೆಯಲ್ಲ. ನೆವರ್ ಸೇ ಯು ಆರ್ ರಾಂಗ್. ಅದೇ ನಾನು ಹೇಳಿದ್ನಲ್ಲ, ನಿಂದೇ ತಪ್ಪು ಅಂತ ಹೈಲೈಟ್ ಮಾಡೋ ಹಾಗಿಲ್ಲ. ಫಸ್ಟ್ ಕೇಳ್ಬೇಕು. ಮುಂಚೆ ಮನುಷ್ಯನ ಜೊತೆ ಯಾವ ಪಾಸಿಟಿವ್ ವೇಲಿ ಅವ್ರಿಗೆ ಕನ್ವೆ ಮಾಡಕ್ಕಾಗುತ್ತೆ ಆ ತರ ಕನ್ವೆ ಮಾಡ್ಬೇಕು. ಇಫ್ ಯು ಆರ್ ರಾಂಗ್, ಅಡ್ಮಿಟ್ ಇಟ್ ಕ್ವಿಕ್ಲಿ ಅಂಡ್ ಎಂಪಾಥೆಟಿಕಲಿ. ಇದರ ಮೀನಿಂಗ್ ಅಷ್ಟೇ. ಎಂಪಾಥೆಟಿಕಲಿ ಅಂದ್ರೆ ಮೀನ್ಸ್ ಒತ್ಗೊಟ್ಟು ಅಂತ ಕನ್ನಡ ಮೀನಿಂಗ್ ಬರುತ್ತೆ. ಹಂಗಂತ ಹೇಳಿ ಇಲ್ಲ ಅರ್ಥ ಬೇರೆ ತರ ಆಗುತ್ತೆ. ಒಂದ್ ಅರ್ಥ ಮಾಡ್ಕೊಡ್ರಿ. ಇಫ್ ಯು ಆರ್ ರಾಂಗ್, ನಿಂದೇನಾದ್ರೂ ತಪ್ಪಿದ್ರೆ ಬೇಗ ನಿನ್ನಲ್ಲಿ ನೀನು ಅಳವಡಿಸಿಕೋ.
ಎಂಪಥೆಟಿಕಲ್ ಅಂದ್ರೆ ಫೋರ್ಸೆಬಲ್, ನಿನ್ನ ಕೆಟ್ಟ ಗುಣಗಳು ಇದ್ರೆ ಹೊರಗೆ ಹಾಕ್ಬಿಟ್ಟು ಆದಷ್ಟು ಬೇಗ ನಿನ್ನ ಒಳ್ಳೆತನದ ಏನಿದೆಯೋ ಅದನ್ನು ಒಳವಡಿಸ್ಕೊಳ್ರಿ ಅಂತ. ಅರ್ಥ ಆಗ್ತಿದೆ ಅಲ್ವಾ? ಇಫ್ ಯು ಆರ್ ರಾಂಗ್ ಅಡ್ಮಿಟ್ ಇಟ್ ಕ್ವಿಕ್ಲಿ, ಅಂದ್ರೆ ನಿನ್ನಲ್ಲಿ ಏನಾದ್ರು ತಪ್ಪಿದ್ರೆ ಎದುರುಗಡೆ ಇರುವಂತ ನಿಮ್ ತಂದೆ ತಾಯಿ ಆಗಿರ್ಬೋದು, ಲೆಕ್ಚರ್ಸ್ ಆಗಿ ನಿಮ್ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಹೊರಗಿನ ವ್ಯಕ್ತಿಗಳ ನಿನ್ನಲ್ಲಿ ಏನಾದ್ರೂ ತಪ್ಪುಗಳು ಕಂಡಿದ್ದ ಅದನ್ನ ಅವ್ರು ಹೇಳ್ತಿದ್ದಾರೆ ಅಂದ್ರೆ, ಅಥವಾ ನಿನಗೆ ಗೊತ್ತಾಗ್ತಿದೆಯಪ್ಪ ಅಂತಂದ್ರೆ ಅದನ್ನ ಬೇಗ ನೀನು ಏನ್ ಮಾಡ್ಬೇಕು, ಒಪ್ಪಿಕೊಂಡು ಅದಕ್ಕೆ ಎಷ್ಟು ಸಾಧ್ಯ ಆಗ್ತಾ ಅದನ್ನು ಒಳ್ಳೆ ರೀತಿಯಲ್ಲಿ ತರಲಿಕ್ಕೆ ಇಷ್ಟಪಡ್ಬೇಕು. ಸೊ ಇಲ್ಲಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಒಳ್ಳೇದು ಅಂದ್ರೆ ಏನು, ಕೆಟ್ಟದ್ದು ಅಂದ್ರೆ ಏನು. ಭೂಮಿ ಮೇಲೆ ರಾಕ್ಷಸಗಳು ಇದ್ರು ಅಂತ ಹೇಳ್ತೀವಿ ನಾವು ರಾಮಾಯಣಗಳಲ್ಲಿ, ಹೌದಾ? ಈಗ ರಾವಣ ಒಳ್ಳೆ ಬ್ರಾಹ್ಮಣ, ಬಟ್ ಅವನಿಗೆ ನಾವು ರಾಕ್ಷಸ ಅಂತ ಕರಿತೀವಿ, ಹೌದು? ಅವ್ನ್ ಡೆವಿಲ್ ಹಂಗೆ ಹಿಂಗೆ ಅಂತ. ರೀಸನ್ ಏನು, ಏನಕ್ಕೆ ಅವನಿಗೆ ಆ ತರ ಹೇಳ್ತೀವಿ ಅಂದ್ರೆ, ಒಬ್ಬ ಜ್ಞಾನಿ ಅವನು ರಾವಣ ಅನ್ನೋದು. ಅವನಿಗೆ ಏನಕ್ಕೆ ನಾವು ಅಜ್ಞಾನಿಗಳ ಅಥವಾ ರಾವಣ ರಾಕ್ಷಸ ಅಂತ ಕರಿತೀವಿ ಅಂದ್ರೆ, ಅವನ ತಪ್ಪುಗಳನ್ನು ಎಷ್ಟೇ ಸತಿ ನಾವು ಅವನಿಗೆ ತಿದ್ದಲಿಕ್ಕೆ ಹೇಳಿದ್ರು ಕೂಡ ಅವನು ತಿದ್ದುಕೊಳ್ಳದೆ ಸಮಾಜಕ್ಕೆ ಮಾರಕವಾಗಿದ್ದ. ಯಾವಾಗ? ರಾಮಾಯಣದ ಟೈಮಲ್ಲಿ. ಹಾಗಾಗ್ಬಿಟ್ಟು ಇವತ್ತಿಗೆ ಅವನಿಗೆ ನಾವು ಏನಂತ ಕರಿತೀವಿ, ತುಂಬಾ ಕೆಟ್ಟವನು, ಅವನು ರಾಕ್ಷಸ ಅಂತ ಕರಿತೀವಿ. ಆಕ್ಚುಲಿ ಅವನು ರಾಕ್ಷಸ ಅಲ್ಲ, ಒಬ್ಬ ಬ್ರಾಹ್ಮಣ, ಒಬ್ಬ ಮಹಾನ್ ಜ್ಞಾನಿ, ಶಿವಭಕ್ತ. ಅವನು ಎಲ್ಲ ಒಳ್ಳೆ ಗುಣಗಳು ಇದ್ದಾವೆ, ಬಟ್ ಅವನ ಕಾರ್ಯದಲ್ಲಿ ತುಂಬಾ ಲೋಪಗಳು ಇದ್ವು. ಅಂದ್ರೆ ಇನ್ನೊಬ್ಬರ ಹೆಣ್ಣು ಮಕ್ಕಳ ಮ್ಯಾಟರ್ ಅಲ್ಲಿ ಆಗಿರ್ಬೋದು, ಸೀತೆಯನ್ನು ಅಪಹರಿಸ್ತಾನೆ, ಜೊತೆಗೆ ಸಂಬಂಧಗಳು ಅವನ ತಮ್ಮನೆಗೆ ಒದೆಯುತ್ತಾನೆ, ಜೊತೆಗೆ ಮಕ್ಕಳಿಗೆ ಬೇರೆ ರೀತಿಯಾದಂತ, ಅಂದ್ರೆ ಒಳ್ಳೆಯ ಒಬ್ಬ ರಾಜನ ಮಕ್ಕಳಿಗೆ ಯಾವ ತರ ಸಂಸ್ಕಾರ ಕೊಡ್ಬೇಕು ಆ ತರ ಸಂಸ್ಕಾರ ಕೊಡಲ್ಲ, ಬೇರೆ ಬೇರೆ ರೀತಿಯಾದಂತ ಅವನು ಏನ್ ಮಾಡ್ತಾನೆ, ಸಮಾಜಕ್ಕೆ ಮಾರಕನಾಗಿ ಹೋಗ್ತಾನೆ. ಹಾಗಾಗ್ಬಿಟ್ಟು ಅವನಿಗೆ ಇವತ್ತಿಗೂ ನಾವು ಅವನಿಗೆ ರಾಕ್ಷಸ ಅಂತ ಒಂದು ಪದವನ್ನ ಕೊಡ್ತೀವಿ. ರೀಸನ್ ಅಷ್ಟೇ, ನಮ್ಮ ಒಳ್ಳೆ ಗುಣ ಇದ್ರೆ ನಾವೇ ದೇವರು, ನಮ್ಮಲ್ಲಿ ಕೆಟ್ಟ ಗುಣ ಇದ್ರೆ ನಾವೇ ದೊಡ್ಡ ರಾಕ್ಷಸರು. ಅದಕ್ಕೆ ನಮ್ಮಲ್ಲಿರುವಂತ ರಾಕ್ಷಸ ಗುಣಗಳು ಅಥವಾ ನೆಗೆಟಿವ್ ಏನಿದೆಯೋ ಅದನ್ನ ಒಳ್ಳೇದ್ ಮಾಡ್ಕೊಂಡ್ರೆ ನಾವು ಸಮಾಜದಲ್ಲಿ ಒಳ್ಳೆಯವರಾಗಿ ಒಂದು ಪೊಸಿಷನ್, ಒಂದು ಸ್ಥಾನಮಾನ ಕೊಡ್ತೀವಿ, ಇಲ್ಲದ್ರೆ ಹೋಗೋದಿಲ್ಲ. ಬಿಗಿನ್ ಇನ್ ಎ ಫ್ರೆಂಡ್ಲಿ ವೇ ಮೀನ್ಸ್, ಯಾವುದೇ ಒಬ್ಬ ವ್ಯಕ್ತಿ ಜೊತೆ ನೀವು ಮಾತುಕತೆ ಹೊತ್ತಿದ್ದೀರಪ್ಪ ಅಂತಂದ್ರೆ, ಇಂಟ್ರಾಕ್ಟ್ ಆಗ್ತಿದ್ರೆ ಮುಂಚೆನೆ ನೀವು ಅವರಿಗೆ ಯಾವ ರೀತಿ ಹೋಗ್ಬೇಕು, ಒಂದು ಸಮ್ಮತ ಭಾವನೆ ಮೀನ್ಸ್ ಅವ್ರ ಜೊತೆ ಫ್ರೆಂಡ್ಲಿ ವೇ ಅಲ್ಲಿ ಮುಂಚೆ ಅವ್ರಿಗೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಹೋಗ್ಬೇಕು. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ಟ್ರೈ ಹಾನೆಸ್ಟ್ಲಿ ಟು ಸಿ ಥಿಂಗ್ಸ್ ಫ್ರಮ್ ದಿ ಅದರ್ ಪರ್ಸನ್ ಪಾಯಿಂಟ್ ಆಫ್ ವ್ಯೂ. ಅಂದ್ರೆ ಈಗ ಪರಿಸ್ಥಿತಿಯನ್ನು ನೋಡಿ ಅಬ್ಸರ್ವ್ ಮಾಡಿ. ಈಗ ನಿಮ್ದೇನೋ ಸಮಸ್ಯೆ ಇದೆ, ಬಂದ್ಬಿಟ್ಟು ಇನ್ನೊಬ್ಬ ವ್ಯಕ್ತಿ ಹೇಳ್ಬಿಡ್ತಾರೆ, ಅವ್ರು ಸಡನ್ ಆಗಿ ನಿಮ್ಗೆ ರಿಯಾಕ್ಟ್ ಮಾಡ್ಬೇಕು, ಹೆಲ್ಪ್ ಮಾಡ್ಬೇಕಂದ್ರೆ ಹೇಗಾಗುತ್ತೆ? ಅವರ ಪರಿಸ್ಥಿತಿಯಲ್ಲಿ ಇದ್ದು ನೀವು ಯೋಚನೆ ಮಾಡ್ಬೇಕಾಗತ್ತೆ. ಹಾನೆಸ್ಟ್ಲಿ ನೋಡ್ರಿ, ಟ್ರೈ ಹಾನೆಸ್ಟ್ಲಿ ಟು ಸಿ ಥಿಂಗ್ಸ್ ಫ್ರಮ್ ದಿ ಅದರ್ ಪರ್ಸನ್ಸ್ ಪಾಯಿಂಟ್ ಆಫ್ ವ್ಯೂ. ಅಂದ್ರೆ ಒಬ್ಬ ವ್ಯಕ್ತಿಯ ಪರಿಸ್ಥಿತಿಯ ಜಾಗದಲ್ಲಿ ನೀವು ನಿಂತ್ಕೊಂಡು ಅವರ ಪರಿಸ್ಥಿತಿ ಏನಿದೆಯೋ ಅದನ್ನ ಫೀಲ್ ಮಾಡ್ಬೇಕು, ಅದನ್ನ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಅದ್ರಲ್ಲಿ ಇರುವಂತ ಒಳ್ಳೇದೇನು ಕೆಟ್ಟದ್ದು ಏನು ಅನ್ನೋದನ್ನ ನೋಡಿ ಆಮೇಲೆ ಒಬ್ಬ ವ್ಯಕ್ತಿಯ ಜೊತೆ ನೀವು ಏನೋ ಅವರ ಅವಶ್ಯಕತೆಗೆ ಮೀರಿದ್ದೋ ಅಥವಾ ಮೀರದೇ ಇರಿದ್ದೋ ಸಹಾಯಗಳನ್ನು ನೀವು ತಗೋಬಹುದು. ಓಕೆನಾ? ನೆಕ್ಸ್ಟ್, ಬಿ ಎ ಲೀಡರ್. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಬರ್ರಿ. ಬಿ ಎ ಲೀಡರ್, ಹೌ ಟು ಚೇಂಜ್ ಪೀಪಲ್ ವಿತೌಟ್ ಗಿವಿಂಗ್ ಅಫೆನ್ಸ್. ಅಂದ್ರೆ ಅಫೆನ್ಸ್ ಮೀನ್ಸ್ ನಿಮಗೆ ಗೊತ್ತಿರ್ಬೋದು, ಕಾನೂನು ಬಾಹಿರ ಚಟುವಟಿಕೆ ಆಗಿರ್ಬೋದು ಅಥವಾ ಅಪರಾಧಗಳು ಅಂತ ಕರೀತೀವಿ. 5 minutes. ಓಕೆನಾ? ಇಲ್ಲಿದೆ ಬಿ ಎ ಲೀಡರ್. ನೀವು ಒಬ್ಬ ಲೀಡರ್ ಆಗಿದ್ರೆ ಯಾವ ತರ ನಡ್ಕೋಬೇಕು? ಲೀಡರ್ ಆಗಿದ ತಕ್ಷಣ ನಾವೆಲ್ಲ ಅಫೆನ್ಸ್ ಮಾಡಕ್ ಆಗಲ್ಲ, ಕಾನೂನು ಬಾಹಿರ ಚಟುವಟಿಕೆಗಳು ಮಾಡಲ್ಲ. ನಾವು ಒಬ್ಬ ಲೀಡರ್ ಇದೀವಪ್ಪ ಅಂತಂದ್ರೆ, ಒಬ್ಬ ಸಮಾಜವನ್ನು ಮುನ್ನಡೆಸ್ತಿದೀವಪ್ಪ ಅಂತಂದ್ರೆ ನಾವು ತುಂಬಾ ಹಾನೆಸ್ಟಿ ಆಗಿರ್ಬೇಕು. ಅದನ್ನ ನಾನು ಇಲ್ಲಿ ಪಾಯಿಂಟ್ಸ್ ವೈಸ್ ಹೇಳಿದ್ವಿ. ಫಸ್ಟ್ ಏನಿದೆ, ಲೀಡರ್ಸ್ ಜಾಬ್ ಆಫನ್ ಇನ್ಕ್ಲೂಡಿಂಗ್ ಚೇಂಜಿಂಗ್ ಯುವರ್ ಪೀಪಲ್ಸ್ ಆಟಿಟ್ಯೂಡ್ ಅಂಡ್ ಬಿಹೇವಿಯರ್. ಮುಂಚೆ ನಾವ್ ಏನ್ ಮಾಡ್ಬೇಕು, ಶಿಸ್ತುಬದ್ಧವಾದ ಕ್ರಮಗಳನ್ನ ತಗೋಬೇಕು. ಸಮಾಜದಲ್ಲಿ ಒಂದು ಲೀಡರ್ ಇದ್ದೀವಿ, ಒಬ್ಬ ಕ್ಲಾಸ್ ಅಲ್ಲಿ ಸಿಆರ್ ಇದ್ದಾನಪ್ಪ ಅಂತಾರೆ, ಕ್ಲಾಸ್ ಅಲ್ಲಿ ಪ್ರತಿಯೊಬ್ರು ಸ್ಟೂಡೆಂಟ್ಸ್ ಏನಾಗ್ಬೇಕು, ರೆಗ್ಯುಲರ್ ಕ್ಲಾಸಸ್ ಬರ್ತಿದ್ದಾನೆಲ್ಲ ನೋಡ್ಬೇಕು, ಲಾಟೆ ಆಗಿದೆ ನೋಡ್ಕೋಬೇಕು, ಅಸೈನ್ಮೆಂಟ್ ಗಳು ಕ್ರಾಸ್ ಚೆಕ್ ಮಾಡ್ಬೇಕು. ಅದೇ ತರ ಬೇರೆ ಹೊರಗಡೆಯಿಂದ ಇರುವಂತ ವ್ಯಕ್ತಿ ನಿಮ್ ಲೀಡರ್ಶಿಪ್ ಕ್ವಾಲಿಟಿ ಇದೆಯಪ್ಪ ಅಂತಂದ್ರೆ ಒಳ್ಳೆ ಒಳ್ಳೆ ಗುಣಗಳನ್ನು ನೀವು ಮಾಡ್ಬೇಕು. ಆಟಿಟ್ಯೂಡ್ ಮೀನ್ಸ್ ಒಬ್ರಿಗೆ ನೆಗೆಟಿವ್ ಆಟಿಟ್ಯೂಡ್ ಇರುತ್ತೆ, ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿ, ನಡವಳಿಕೆ ವರ್ತನೆಗಳು ಸರಿ ಇಲ್ಲಪ್ಪ ಅಂತಂದ್ರೆ ಅದನ್ನ ಚೇಂಜ್ ಮಾಡ್ಬೇಕು. ನೆಕ್ಸ್ಟ್, ಸಮ್ ಸಜೆಷನ್ ಟು ಅಕಾಂಪ್ಲಿಷ್ ದಿಸ್. ಯಾವ್ಯಾವ? ಬಿಗಿನ್ ವಿತ್ ಪ್ರೈಸ್ ಅಂಡ್ ಹಾನೆಸ್ಟ್ ಅಪ್ರಿಸಿಯೇಷನ್. ಅಂದ್ರೆ ಇದರ ಒಬ್ಬ ಲೀಡರ್ ಆದನು ಒಳ್ಳೇದಿದ್ರೆ ಒಳ್ಳೇದನ್ನ ಹೇಳ್ಬೇಕು, ಕೆಟ್ಟದಿದ್ರೆ ಕೆಟ್ಟದನ್ನ ಹೇಳ್ಬೇಕು. ಅಂದ್ರೆ ಸ್ವಚ್ಛ ಮನೋಭಾವದಿಂದ ಏನಿದೆಯೋ ಅದೇ ಅವನಿಗೆ ಹೇಳ್ಬೇಕು. ನೆಕ್ಸ್ಟ್, ಕಾಲ್ ಅಟೆನ್ಷನ್ ಟು ಪೀಪಲ್ಸ್ ಮಿಸ್ಟೇಕ್ ಇನ್ ಡೈರೆಕ್ಟ್. ಅಂದ್ರೆ ಒಬ್ಬ ವ್ಯಕ್ತಿ ಈಗ 100 ಜನಕ್ಕೆ ನೀನ್ ಲೀಡರ್ ಆಗಿರ್ತೀಯ, 100 ಜನದಲ್ಲಿ ಒಂದ್ 10 ಜನ ಏನೋ ಕೆಟ್ಟದಾಗಿ, ಅಂದ್ರೆ ಅವ್ರ ವರ್ತನೆಗಳು ಸರಿ ಇರಲ್ಲ, ಆಟಿಟ್ಯೂಡ್ ಸರಿ ಇರಲ್ಲ ಅಥವಾ ಅವ್ರ ಬಿಹೇವಿಯರ್ ಸರಿ ಇದ್ದಾಗ ನೀವು ಅವ್ರು ಡೈರೆಕ್ಟ್ ಆಗಿ ಪಾಯಿಂಟ್ ಔಟ್ ಮಾಡಕ್ ಆಗಲ್ಲ. ಅವಾಗ ಇನ್ ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡ್ಬೇಕು, ಅವ್ರು ತಿತ್ಕೊಳ್ಳೋ ತರ.
ಇಂಡೈರೆಕ್ಟ್ ಆಗಿ ಅಪ್ರೋಚ್ ಮಾಡದೇ ಇದ್ದಾಗ ಬೇರೆ ವೇಗಳು ಇದ್ದೇ ಇರುತ್ತೆ, ಅದು ನಿಮಗೂ ಗೊತ್ತಿರುತ್ತೆ ಯಾವ ತರ ಮಾಡ್ಕೋಬೇಕು ಅಂತ ಹೇಳಿ. ಸೊ ಈಗ ಸದ್ಯ ನಾವು ಏನ್ ಮಾಡ್ಬೇಕು, ಅವರಿಗೆ ಡೈರೆಕ್ಟ್ ಆಗಿ ಅವರಿಗೆ ಚೇಂಜ್ ಮಾಡೋಕ್ಕಿಂತ ಇಂಡೈರೆಕ್ಟ್ ಆಗಿ ಚೇಂಜ್ ಮಾಡೋದು ತುಂಬಾ ಓಕೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಟಾಕ್ ಅಬೌಟ್ ಯುವರ್ ಓನ್ ಮಿಸ್ಟೇಕ್ಸ್ ಬಿಫೋರ್ ಕ್ರಿಟಿಸೈಜಿಂಗ್ ದಿ ಅದರ್ ಪರ್ಸನ್. ಅಂದ್ರೆ ನಮ್ಮಲ್ಲಿ ಒಬ್ಬ ವ್ಯಕ್ತಿಗೆ ನಾವು ಆಚಾರ ವಿಚಾರಗಳು ವಾಸ್ತವತೆ ಬಗ್ಗೆ ಮಾತಾಡ್ತೀವಪ್ಪ ಅಂತಂದ್ರೆ, ಒಬ್ಬ ನೈತಿಕತೆ ಬಗ್ಗೆ ಮಾತಾಡ್ತೀವಪ್ಪ ಅಂತಂದ್ರೆ ಮೊದಲು ನಮಗ್ ನಾವು ಏನಿದೀವಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ನಮಗ್ ನಾವು ನಾಗರಿಕತೆಗೆ ಮನುಷ್ಯತ್ವವನ್ನು ಬೆಳೆಸ್ಕೋಬೇಕು, ಆಮೇಲೆ ಇನ್ನೊಬ್ಬ ವ್ಯಕ್ತಿಗಳಿಗೆ ಹೇಳಬೇಕು. ನೆಕ್ಸ್ಟ್ ಆಸ್ಕ್ ಕ್ವಶನ್ ಇನ್ಸ್ಟೆಡ್ ಆಫ್ ಗಿವಿಂಗ್ ಡೈರೆಕ್ಟ್ ಆರ್ಡರ್ ಅಂತ. ಒಬ್ಬ ಮನುಷ್ಯನಿಗೆ ನಾನು ಏನೋ ಒಂದು ಕೆಲಸ ಮಾಡ್ತಿರ್ತೀನಿ, ಡೈರೆಕ್ಟ್ ಆಗಿಬಿಟ್ಟು ನಾನು ಆರ್ಡರ್ ಮಾಡಿದ ತಕ್ಷಣ ಯಾರು ಆರ್ಡರ್ ಮಾಡಲ್ಲ. ಮೊದಲು ಒಪಿನಿಯನ್ ಕೇಳ್ಬೇಕು, ಒಳ್ಳೇದೇನು ಕೆಟ್ಟದೇನು, ಆಮೇಲೆ ನಾವು ಡಿಸಿಷನ್ ಅನ್ನ ಕೊಡ್ಬೇಕು ಅಥವಾ ಡಿಸಿಷನ್ ಅನ್ನ ತಗೋಬೇಕು. ನೆಕ್ಸ್ಟ್ ಯೂಸ್ ಎಂಕರೇಜ್ಮೆಂಟ್ ಮೇಕ್ ದಿ ಫಾಲ್ಟ್ ಸೀಮ್ ಈಸಿ ಟು ಕರೆಕ್ಟ್. ಅಂದ್ರೆ ಮೊದಲು ಎಂಕರೇಜ್ ಮಾಡ್ಬೇಕು. ಒಬ್ಬ ಮನುಷ್ಯ ಕೆಲಸ ಮಾಡೋಕ್ಕಿಂತ ಮುಂಚೆನೆ ನಾವು ಅವರಿಗೆ ಕಾಲು ಎಳೆದ್ಬಿಟ್ಟುವಪ್ಪ ಅಂತಂದ್ರೆ, ಡಿಸ್ಕರೇಜ್ ಮಾಡಿದ್ವಪ್ಪ ಅಂದ್ರೆ ಅವ್ರಿಗೆ ಏನು ಮಾಡಕ್ ಆಗಲ್ಲ. ಹಾಗಾಗಿ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಲೋ ಆಗ್ಕೊಂತ ಹೋಗುತ್ತೆ. ಅಂತ ಕಾನ್ಫಿಡೆನ್ಸ್ ಲೋ ಇರೋ ವ್ಯಕ್ತಿಗೆ ನಾವು ಎಂಕರೇಜ್ ಮಾಡೋದ್ರಿಂದ, ಅವ್ರ ಗುರು ತುಂಬಿಸೋದ್ರಿಂದ ಅವ್ರ ಕೆಲಸಗಳನ್ನ ಚೆನ್ನಾಗಿ ಮಾಡ್ಕೊಂತ ಹೋಗ್ತಾರೆ. ನೆಕ್ಸ್ಟ್ ಮೇಕ್ ದಿ ಅದರ್ ಪರ್ಸನ್ ಹ್ಯಾಪಿ ಅಬೌಟ್ ಡೂಯಿಂಗ್ ದಿ ಥಿಂಗ್ಸ್ ಯುವರ್ ಸಜೆಷನ್. ಯಾವಾಗ ನಿಮ್ಗೆ ನಂಬಿಕೆ ಬರುತ್ತೆ, ನಿಮ್ ಸಜೆಸ್ಟ್ ಕೊಟ್ಟಂಗೆ ಅಲ್ಲಿ ಇರೋಂತ ನಿಮ್ ಕೈ ಕೆಳಗಿರುವಂತ ವ್ಯಕ್ತಿಗಳು ಅಥವಾ ಸಮಾಜದ ದೊಡ್ಡ ಲೀಡರ್ ಆಗ್ಬೋದು ಫ್ಯೂಚರ್ ಅಲ್ಲಿ, ಅಥವಾ ನಿಮ್ದೇ ಆದಂತ ಒಂದು ಗ್ರೂಪ್ ಅನ್ನೋದಿರ್ಬೋದು, ಅಲ್ಲಿ ನೀವು ಹೇಳ್ದಂಗೆ ಕೇಳ್ತಾರೆ. ನೀವು ಹೇಳುವಂತ ಕೆಲಸ ಕೆಳಗಡೆ ಇರುವಂತ ವ್ಯಕ್ತಿ ಖುಷಿಯಾಗಿ ಅಂದ್ರೆ ಹ್ಯಾಪಿಯಾಗಿ ಮಾಡ್ಬೇಕು. ನೀವು ಹೇಳಿದ್ದನ್ನ ಕೇಳ್ತಾರಂದ್ರೆ ನಿಮ್ಮ ಬಾಂಧವ್ಯತೆ, ನಿಮ್ಮ ನಡವಳಿಕೆ ತುಂಬಾ ಕರೆಕ್ಟ್ ಆಗಿ ಇರಬೇಕು. ನೆಕ್ಸ್ಟ್ ಸ್ಟಾಪ್ ವರಿಂಗ್ ಅಂಡ್ ಸ್ಟಾರ್ಟ್ ಲಿವಿಂಗ್ ಅಂತ. ಅಂದ್ರೆ ಇಲ್ಲಿ ನಾವು ಕೆಲವೊಂದು ತಲೆ ಕೆಡ್ಸ್ಕೊಳಂಗಿಲ್ಲ, ಬಟ್ ಕೆಲವೊಂದನ್ನ ನಾವು ಜೀವನ ಮಾಡ್ಬೇಕಪ್ಪ ಅಂತಂದ್ರೆ ಕೆಲವೊಂದು ನಿಯಮಗಳನ್ನ ಇಲ್ಲಿ ಅಳವಡಿಸ್ಕೋಬೇಕು. ಏನೇನು ಫಂಡಮೆಂಟಲ್ ಫ್ಯಾಕ್ಟ್ ಯು ಶುಡ್ ನೋ ಅಬೌಟ್ ವರಿಂಗ್. ಫಸ್ಟ್ ಏನು, ಡೋಂಟ್ ಸ್ಟೀವ್ ಅಬೌಟ್ ದಿ ಫ್ಯೂಚರ್. ಅಂದ್ರೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋ ಹಾಗಿಲ್ಲ. ತೀರಾ ಜೀವನದಲ್ಲಿ ಮುಂದೆ ಹಿಂಗಾಗುತ್ತೆ ಅಂತ ಹೇಳಿ ಇವತ್ತಿಂದ ಯೋಚನೆ ಮಾಡ್ಕೊಂತಿದ್ರೆ ಎಷ್ಟು ಮಾಡ್ಬೇಕು ಅಷ್ಟೇ ಮಾಡ್ಬೇಕು. ಊಟಕ್ಕೆ ಉಪ್ಪಿನಕಾಯಿ ಆಗಿರ್ಬೇಕು ಹೊರತು ಉಪ್ಪಿನಕಾಯಿ ಊಟ ಆಗ್ಬಾರ್ದು ಜೀವನದಲ್ಲಿ. ಹಾಗಾಗ್ಬಿಟ್ಟು ಎಷ್ಟು ಫ್ಯೂಚರ್ ಬಗ್ಗೆ ತೀರಾ ತಲೆ ಕೆಡಿಸ್ಕೊಳ್ತೆ, ಅಟ್ ಪ್ರೆಸೆಂಟ್ ಏನ್ ಕೆಲಸ ಇದೆಯೋ ಅದನ್ನ ಅಚ್ಚುಕಟ್ಟಾಗಿ ಮಾಡ್ಕೊಂತ ಹೋಗಿ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ಆಸ್ಕ್ ಯುವರ್ ಸೆಲ್ಫ್ ವಾಟ್ ಈಸ್ ದಿ ವರ್ಸ್ಟ್ ದಟ್ ಕ್ಯಾನ್ ಪಾಸಿಬಲಿ ಹ್ಯಾಪನ್ ಇಫ್ ಐ ಕಾಂಟ್ ಸಾಲ್ವ್ ಮೈ ಪ್ರಾಬ್ಲಮ್. ಇದರ ಅರ್ಥ ಅಷ್ಟೇ, ನಮಗ್ ನಾವು ಕೇಳ್ಕೋಬೇಕು, ಏನ್ ವಾಟ್ ಈಸ್ ದಿ ವರ್ಸ್ಟ್ ದಟ್ ಕ್ಯಾನ್ ಪಾಸಿಬಲಿ ಹ್ಯಾಪನ್ ಇಫ್ ಐ ಕಾಂಟ್ ಸಾಲ್ವ್ ಮೈ ಪ್ರಾಬ್ಲಮ್. ನಮಗೆ ಸಾವಿರಾರು ಪ್ರಾಬ್ಲಮ್ಗಳು ಇರ್ತವೆ, ಕೆಲವೊಂದು ಸಾಲ್ವ್ ಆಗೋ ಇರ್ತವೆ, ಕೆಲವೊಂದು ಸಾಲ್ವ್ ಆಗದೇ ಇರ್ತವೆ. ಸೊ ಅವಾಗ ಈಗ ಬೆಸ್ಟ್ ಎಕ್ಸಾಂಪಲ್ ಸ್ಟೂಡೆಂಟ್ ಗೆ ಸಂಬಂಧಪಟ್ಟಂಗೆ ನಿಮಗೆ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಅಲ್ಲಿ ನೀವು ಫೇಲ್ ವರ್ಸ್ಟ್ ಪರ್ಫಾರ್ಮೆನ್ಸ್ ತೋರಿಸಿದ್ರೆ ಪ್ರಾಬ್ಲಮ್ ಯಾರಿಗಾಗುತ್ತೆ? ನಿಮ್ಗೆ ಆಗುತ್ತೆ. ಲೈಫ್ ಅಲ್ಲಿ ಬೇಗ ಮಾರ್ಕ್ಸ್ ಗಳ ಕೈಗೆ ಸೇರಲ್ಲ, ಡಿಪ್ಲೊಮಾ ಆಗಿದ ತಕ್ಷಣ ಇಂಜಿನಿಯರಿಂಗ್ ಹೋಗಕ್ಕಾಗಲ್ಲ, ಅರ್ಧ ಬರ್ಧ ಓದೋದ್ರಿಂದ ನಾಲೆಜ್ ಸಿಗಲ್ಲ, ನಾಲೆಜ್ ಸಿಗದೆ ಇರೋದ್ರಿಂದ ಕಂಪ್ನಿಗಳಿಗೆ ಪ್ಲೇಸ್ ಮಾಡಕ್ ಆಗಲ್ಲ. ಹಂಗಿದ್ದಾಗ ನೀವು ಜೀವನದಲ್ಲಿ ಏನೋ ಸಾಧನೆ ಮಾಡಕ್ಕೂ ಆಗಲ್ಲ. ಹಾಗಿದ್ದಾಗ ನಿಮ್ಮಲ್ಲಿ ಏನಿದೆ ವರ್ಸ್ಟ್ ಥಿಂಗ್ಸ್ ಮೀನ್ಸ್ ನಿಮ್ಮಲ್ಲಿ ಇರುವಂತ ನೆಗೆಟಿವ್ಸ್ ಏನೋ ಅದನ್ನ ಆದಷ್ಟು ಬೇಗ ಎಷ್ಟು ಸಾಧ್ಯ ಆಗುತ್ತೆ ನೀನ್ ಇಂಪ್ರೂವ್ ಮಾಡ್ಕೋಬೇಕು. ಸಮ್ಟೈಮ್ಸ್ ಕೆಲವೊಂದು ಇರ್ತಾವ ಸಾಲ್ವ್ ಮಾಡಕ್ಕೆ ಆಗದೆ ಇರಂತಾವ್, ಅಂತವಿದ್ದಾಗ ನಿಮ್ಗೆ ಏನೇನ್ ತೊಂದರೆ ಆಗುತ್ತೆ ಅನ್ನೋದನ್ನ ನೀವು ಕ್ವಶನ್ ಮಾಡ್ಕೋಬೇಕು. ನೆಕ್ಸ್ಟ್ ಪ್ರಿಪೇರ್ ಯುವರ್ ಸೆಲ್ಫ್ ಮೆಂಟಲಿ ಟು ಅಕ್ಸೆಪ್ಟ್ ದಿ ವರ್ಸ್ಟ್ ಇಫ್ ನೆಸೆಸರಿ. ನಮಗ್ ನಾವು ಏನಾದ್ರೂ ಕೆಟ್ಟದನ್ನ ಇದೆಯಪ್ಪ ಅಂತಂದ್ರೆ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಅದ್ರ ಬಗ್ಗೆ ನಾವು ನಿರ್ಧಾರಗಳನ್ನು ತಗೋತೀವಿ. ಕೆಲವೊಂದು ನಾವು ನಿರ್ಧಾರ ತಗೊಳ್ಳೋ ಮುಂದೆ ನಮಗ್ ನಾವು ಏನು ಕೆಲವೊಂದು ಪರಿಸ್ಥಿತಿಗಳಿಗೆ ನಾವು ಕಡಿವಾಣಕ್ಕೆ ನಾವು ಗುರಿ ಆಗುವಂತ ಇರುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿ ತಗೊಳಂತ ನಿರ್ಧಾರದಿಂದ ಒಳ್ಳೇದಾಗ್ಬೋದು, ಕೆಟ್ಟದಾಗ್ಬೋದು. ಇನ್ನೊಂದ್ಸತಿ ಆ ತಗೊಳಂತ ನಿರ್ಧಾರದಿಂದ 100 ಜನಕ್ಕೆ ಒಳ್ಳೇದಾಗುತ್ತಂದ್ರೆ ಅದನ್ನ ನಿರ್ಧಾರ ತಗೊಳ್ಳೇಬೇಕು. ನಮಗ್ ಒಬ್ರಿಗೆ ಕೆಟ್ಟದಾಗುತ್ತಪ್ಪ ಅಂತಂದ್ರೆ ಅದನ್ನ ನಾವೇನ್ ಮಾಡ್ಬೇಕು, ಆ ಡಿಸಿಷನ್ ಅನ್ನ ಒಳ್ಳೆ ರೀತಿ ಆಗಿರೋದ್ರಿಂದ ಅದನ್ನ ನಾವು ನಮಗ್ ತೊಂದರೆ ಆದ್ರೂ ಪರವಾಗಿಲ್ಲ, 100 ಜನಕ್ಕೆ ಒಳ್ಳೇದಾಗುತ್ತಂದ್ರೆ ಆ ಕೆಲಸನ ಮಾಡ್ಬೇಕು. ನೆಕ್ಸ್ಟ್ then calmly try to improve upon the worst which you have already mentally agreed to accept ಅಂತ ಇದೆ. ಹೌದಾ? ಇಲ್ಲಿ ಏನಿದೆ, ದೆನ್ ಕಾಮ್ಲಿ ಟ್ರೈ ಟು ಇಂಪ್ರೂವ್ ಅಪಾನ್ ದಿ ವರ್ಸ್ಟ್. ನಿನ್ನಲ್ಲಿ ಏನ್ ನೆಗೆಟಿವ್ಸ್ ಇದೆ ಅದನ್ನ ಕೂಲ್ ಆಗಿ ಮುಂಚೆ ನೀನ್ ಯೋಚನೆ ಮಾಡು, ನಿನ್ ಮೆಂಟಲಿ ನೀನು ಫಿಕ್ಸ್ ಆಗಿರೋ, ಜೊತೆಗೆ ನೀನ್ ಅದನ್ನ ಯಾವ ತರ ಇಂಪ್ರೂವ್ ಮಾಡ್ಬೇಕು ಅದನ್ನ ಕೂಲ್ ಆಗಿ ಇಂಪ್ರೂವ್ ಮಾಡ್ಕೊಂತ ಹೋಗು. ಓಕೆನಾ? ನೆಕ್ಸ್ಟ್ ನಿನ್ನ ಕೆಟ್ಟ ಗುಣಗಳು ಏನಿರ್ತಾವ ಅದನ್ನ ನೀನ್ ಫಸ್ಟ್ ಅಕ್ಸೆಪ್ಟ್ ಮಾಡ್ಕೋ, ಅದನ್ನ ಇಂಪ್ರೂವ್ ಮಾಡ್ಕೊಂತ ಹೋಗು.
ನೆಕ್ಸ್ಟ್ ಇನ್ನೊಂದು ಇದೆ, ಇಲ್ಲೊಂದು ಸೆಂಟೆನ್ಸ್ ಇದೆ ಬಹಳ ಚೆನ್ನಾಗಿದೆ ನೋಡಿ. ಇಫ್ ಎ ಪ್ರಾಬ್ಲಮ್ ಕ್ಯಾನ್ ಬಿ ಸಾಲ್ವ್ಡ್, ನೋ ನೀಡ್ ಟು ವರಿ ಅಬೌಟ್ ಇಟ್. ಇಫ್ ಎ ಪ್ರಾಬ್ಲಮ್ ಕೆನಾಟ್ ಬಿ ಸಾಲ್ವ್, ವಾಟ್ ಈಸ್ ದಿ ಯೂಸ್ ಆಫ್ ವರೀಸ್? ಅಂದ್ರೆ ಇಲ್ಲಿ ಎರಡ್ ತರ ಪ್ರಾಬ್ಲಮ್, ನಾ ಹೇಳಿದೆ ಎರಡ್ ತರ ಪ್ರಾಬ್ಲಮ್ ಬರುತ್ತೆ. ಕೆಲವೊಂದು ಸಾಲ್ವ್ ಆಗ್ತಾವ, ಕೆಲವೊಂದು ಸಾಲ್ವ್ ಆಗಲ್ಲ. ಸಾಲ್ವ್ ಆಗುವಂತವನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾಲ್ವ್ ಮಾಡಕ್ ನೋಡಿ. ಸಾಲ್ವ್ ಆಗದೆ ಇರೋದನ್ನ ನೀವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಟ್ರೈ ಮಾಡೋದು. ಬಟ್ ಹಾಗಂತ ಹೇಳಿ ಅದ್ರ ಬಗ್ಗೆ ವರಿ ಮಾಡಿಸ್ಕೊಂತಿದ್ರೆ ಸಾಧ್ಯ ಆಗಲ್ಲ. ಈಗ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ, ಸಾಲ್ವ್ ಮಾಡೋದು ಯಾವ್ದು, ಸಾಲ್ವ್ ಮಾಡದೇ ಇರೋದಕ್ಕೆ ಒಂದು ಎಕ್ಸಾಂಪಲ್. ಈಗ ನೀವು ಯಾರ್ದೋ ಮೇಲೆ ಡಿಪೆಂಡ್ ಆಗಿರ್ತೀರಾ ಅಂತ, ತುಂಬಾ ಒಳ್ಳೆ ವ್ಯಕ್ತಿ ಇರುತ್ತೆ, ಅವರಿಂದ ಸಮಾಜಗಳು ನಡೀತಿರುತ್ತೆ. ಇದ್ದಕ್ಕಿದ್ದಂತೆ ಆ ವ್ಯಕ್ತಿ ಸತ್ತು ಹೋಗ್ತಾನೆ. ಆ ವ್ಯಕ್ತಿ ನಿಭಾಯಿಸಬೇಕಾದಂತ ಕಾರ್ಯಗಳು ಇನ್ನೊಬ್ಬ ವ್ಯಕ್ತಿಯಿಂದ ಆಗಲ್ಲ. ಸೊ ಆ ವ್ಯಕ್ತಿಯಿಂದ ನಾವು ರೀಪ್ಲೇಸ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಅವು ಸಾಲ್ವ್ ಅಂದ್ರೆ ಒಬ್ಬ ಮನುಷ್ಯ ಸತ್ಯವರನ್ನ ಜೀವ ತುಂಬಿ ವಾಪಸ್ ಬದುಕ್ಸಕ್ ಆಗಲ್ಲ. ಸೊ ಅದು ಸಾಲ್ವ್ ಮಾಡದೇ ಇರೋಂತ ಪ್ರಾಬ್ಲಮ್. ಸೊ ಅಂತವಿದ್ದಾಗ ಅಕ್ಸೆಪ್ಟ್ ಮಾಡಬೇಕು ಅನ್ನೋದೇ ಪ್ರಾಬ್ಲಮ್. ಅಂದ್ರೆ ಅದನ್ನ ನಾವು, ಆ ಪ್ರಾಬ್ಲಮ್ ಅನ್ನ ನಾವು ಸೊಲ್ಯೂಷನ್ ಯಾವ ತರ ಹುಡ್ಕೋಬೇಕು, ಅವರು ತೋರಿಸಿರುವಂತ ದಾರಿಯಲ್ಲಿ ಇನ್ನೊಬ್ಬ ವ್ಯಕ್ತಿ ಅರ್ಥ ಮಾಡ್ಕೊಂಡು ಅದನ್ನ ನಡ್ಸ್ಕೊಂತ ಹೋಗ್ಬೇಕು, ಅದು ಸೊಲ್ಯೂಷನ್. ಓಕೆನಾ? ಕೆಲವೊಂದು ಇರ್ತಾವೆ, ತುಂಬಾ ಪ್ರಾಬ್ಲಮ್ಸ್ ಗಳು ಇರ್ತಾವೆ, ಸಾಲ್ವ್ ಮಾಡಕ್ಕೆ ಆಗಲ್ಲ, ಅಂತವನ್ನ ತಲೆ ಕೆಡ್ಸ್ಕೊಳ್ಳಿಕ್ಕೆ ಹೋಗ್ಬಾರ್ದು. ನೆಕ್ಸ್ಟ್ ಟೆಕ್ನಿಕ್ ಇನ್ ಅನಲೈಸಿಂಗ್ ವರಿ ಅಂತ ಇದೆ. ಟೆಕ್ನಿಕ್ ಇನ್ ಅನಲೈಸಿಂಗ್ ವರಿ. ಸೊ ಈ ಟಾಪಿಕ್ ನಿಮ್ಗೆ ಕೆಲವೊಂದ್ಸತಿ ನಿಮ್ಮ ಅನಲೈಸಿಸ್ ಯಾವ ತರ ಇರಬೇಕು, ಯಾವ ತರ ಯೋಚನೆ ಮಾಡ್ಬೇಕು, ಯಾವ ವೇ ಅಲ್ಲಿ ಯೋಚನೆ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ. ಗೆಟ್ ದಿ ಫ್ಯಾಕ್ಟ್ಸ್. Half the worry in the world is caused by people trying to make decisions before they have sufficient knowledge on which to base a decision. ಇಲ್ಲಿ ಅರ್ಥ ಅಷ್ಟೇ, ನೀವ್ ಯಾವುದೇ ರೀತಿಯಾದಂತ ಅನಲೈಸ್ ಮಾಡ್ತಿದ್ದೀರಪ್ಪ ಅಂತಂದ್ರೆ, ವರಿ ಮಾಡ್ತಿದ್ದೀರ ಅಂದ್ರೆ, ಮುಂಚೆ ಒಂದು ಯಾವುದೇ ಕಾರ್ಯವನ್ನು ಮಾಡ್ತಿದ್ದೀರಪ್ಪ ಅಂತಂದ್ರೆ, ಯಾವುದೋ ಒಂದು ಡಿಸಿಷನ್ ತಗೋತಿದ್ದೀರಪ್ಪ ಅಂತಂದ್ರೆ, ಮುಂಚೆ ನೀವು ಅದ್ರ ಬಗ್ಗೆ ತುಂಬಾ ನಾಲೆಜ್ ಅಂದ್ರೆ ಸಫಿಶಿಯಂಟ್ ನಾಲೆಜ್ ಅನ್ನ ತಗೋಬೇಕು. ನೀವು ವಿತೌಟ್ ಸಫಿಶಿಯಂಟ್ ನಾಲೆಜ್ ನೀವೇನಾದ್ರೂ ಡಿಸಿಷನ್ ತಗೊಂಡು ಕೆಲಸ ಕಾರ್ಯಗಳು ಮಾಡಕ್ ಹೋದ್ರೆ ಅದು ಫ್ಲಾಪ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗ್ಬಿಟ್ಟು ಸಫಿಶಿಯಂಟ್ ನಾಲೆಜ್ ನ ಮುಂಚೆ ಏನೇ ಕೆಲಸ ಕಾರ್ಯಗಳನ್ನು ಮಾಡ್ತೀರಂದ್ರೆ ಅದರ ಆಗು ಹೋಗುಗಳು, ಒಳ್ಳೇದು ಕೆಟ್ಟದ್ದು, ಕೆಟ್ಟದ್ ಎಷ್ಟಾಗುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡ್ರಿ. ಆ ಕೆಟ್ಟದನ್ನ ಎಷ್ಟು ಸಾಧ್ಯ ಆದಷ್ಟು ಒಳ್ಳೇದ್ ಮಾಡಕ್ಕಾಗತ್ತೆ ಟ್ರೈ ಮಾಡ್ರಿ. ಎಷ್ಟು ಒಳ್ಳೇದಾಗುತ್ತೆ ಇನ್ನು ಅದನ್ನ ಎಷ್ಟು ಸಾಧ್ಯ ಆದಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ರಿ. ಓಕೆ, ನೆಕ್ಸ್ಟ್ ಆಫ್ಟರ್ ಕೇರ್ಫುಲ್ಲಿ ವೇಯಿಂಗ್ ಆಲ್ ದಿ ಫ್ಯಾಕ್ಟ್ ಕಮ್ ಟು ಡಿಸಿಷನ್. ಯಾವಾಗ ನೀವು ಒಂದು ಕೆಲಸ ಕಾರ್ಯದ ಬಗ್ಗೆ ಸಫಿಶಿಯಂಟ್ ನಾಲೆಜ್ ಬರುತ್ತೆ, ಅದ್ರ ನಂತರವೇ ನೀವು ಡಿಸಿಷನ್ ಅನ್ನ ತಗೋರಿ. ನೆಕ್ಸ್ಟ್, ವೆನ್ ಯು ಆರ್ ಎನಿ ಆಫ್ ಯುವರ್ ಅಸೋಸಿಯೇಟ್ಸ್ ಆರ್ ಅಟೆಂಪ್ಟೆಡ್ ಟು ವರಿ ಅಬೌಟ್ ಎ ಪ್ರಾಬ್ಲಮ್, ರೈಟ್ ಔಟ್ ಅಂಡ್ ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್. ಅಂದ್ರೆ ಈಗ ನಿಮ್ಗೆ ಯಾರೋ ಒಬ್ರು ವ್ಯಕ್ತಿ ಬರ್ತಾರೆ, ನಿನ್ನ ಹತ್ರ ಪ್ರಾಬ್ಲಮ್ ಹೇಳ್ತಾರೆ, ಅಥವಾ ನಿಂದೇ ಆದಂತ ಪ್ರಾಬ್ಲಮ್ಗಳು ಇರ್ತಾವ, ಸಮಸ್ಯೆಗಳು ಇರ್ತಾವ, ಯಾವ ತರ ಸಾಲ್ವ್ ಮಾಡ್ಕೋಬೇಕು, ಯಾವ ತರ ಸಾಲ್ವ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಆ ಜಾಗದಲ್ಲಿ ಕೆಲವೊಂದು ಕ್ವಶನ್ಸ್ ಗಳನ್ನ ರೈಸ್ ಮಾಡ್ಕೋಬೇಕು. ಯಾವ್ಯಾವು? ವಾಟ್ ಈಸ್ ದಿ ಪ್ರಾಬ್ಲಮ್, ಆ ಸಮಸ್ಯೆ ಏನು, ಆ ಸಮಸ್ಯೆ ಬಗ್ಗೆ ಆ ಸಮಸ್ಯೆ ಏನು ಅನ್ನೋದ ಮುಂಚೆ ಯೋಚನೆ ಮಾಡ್ಬೇಕು. ನೆಕ್ಸ್ಟ್, ವಾಟ್ ಈಸ್ ದಿ ಕಾಸ್ ಆಫ್ ದಿ ಪ್ರಾಬ್ಲಮ್, ಆ ಪ್ರಾಬ್ಲಮ್ ಹುಟ್ಕೊಳ್ಳಿಕ್ಕೆ ಕಾರಣಗಳು ಏನು ಅನ್ನೋದನ್ನ ಥಿಂಕ್ ಮಾಡ್ಬೇಕು. ನೆಕ್ಸ್ಟ್, ವಾಟ್ ಆರ್ ಆಲ್ ಪಾಸಿಬಲ್ ಸೊಲ್ಯೂಷನ್, ಆ ಪ್ರಾಬ್ಲಮ್ ಹುಟ್ಕೊಳ್ಳಿಕ್ಕೆ ಆಗಿರೋಂತ ಕಾರಣಗಳು ಗೊತ್ತಾದ್ಮೇಲೆ ಅದಕ್ಕೆ ಸೊಲ್ಯೂಷನ್ ಏನ್ ಇರಬಹುದು, ಆ ಸೊಲ್ಯೂಷನ್ಸ್ ಗಳು ಯಾವ್ಯಾವ ವೇ ಅಲ್ಲಿ ನಾವು ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬಹುದು ಅಂತ ಯೋಚನೆ ಮಾಡೋದು. ನೆಕ್ಸ್ಟ್ ಇನ್ನೊಂದಿದೆ, ವಾಟ್ ಈಸ್ ದಿ ಬೆಸ್ಟ್ ಸೊಲ್ಯೂಷನ್, ಅಂದ್ರೆ ಆ ಎಲ್ಲಾ ಸಜೆಷನ್ ಗಳು ಸಿಕ್ಕಾದ್ಮೇಲೆ ನಿಮ್ಗೆ ಎಲ್ಲಾ ಐಡಿಯಾಗಳು ಬಂದಾಗ ಅದ್ರಲ್ಲಿ ಯಾವ್ದು ಬೆಸ್ಟ್ ಸೊಲ್ಯೂಷನ್ ಅನ್ನೋದನ್ನ ಡಿಸೈಡ್ ಮಾಡ್ಕೋಬಹುದು. ನೆಕ್ಸ್ಟ್, ಹೌ ಟು ಮೇಕ್ ಗುಡ್ ಪರ್ಸನಾಲಿಟಿ, ಯಾವ ತರ ಒಳ್ಳೆ ಪರ್ಸನಾಲಿಟಿಯನ್ನು ಇಟ್ಕೋಬೇಕು. ಫಸ್ಟ್, ಡೋಂಟ್ ಬಿ ಲೌಡ್, ಅಂದ್ರೆ ಏನಾದ್ರೂ ಒಂದ್ ಕೆಲಸ ಮಾಡ್ತಿರ್ತೀವಿ, ಜೋರ್ ಕೂಗಾಡ್ತಿರ್ತೀವಿ, ಅಥವಾ ಇನ್ನೊಬ್ರಿಗೆ ಏನಾದ್ರು ಹೇಳ್ತಿರ್ತೀವಿ, ಜೋರಾಗಿ ಮಾತಾಡ್ತಿರ್ತೀವಿ, ಅವೆಲ್ಲ ಅಲ್ಲ. ಮೊದಲು ಕಾಮ್ ಆಗಿ ಇರ್ಬೇಕು. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ನೋ ವೆನ್ ಟು ಸ್ಪೀಕ್ ಅಪ್. ಇಲ್ಲಿ ಸಾವಿರಾರು ಜನ ಕುಂತಿರ್ತೀವಿ, ಏನೋ ಒಂದ್ ಮಾತಾಡ್ತಿರ್ತೀವಿ, ಸುಮ್ನೆ ಅಡ್ಡ ಮಾತಾಡ್ತಿರ್ತೀವಿ, ಆ ತರ ಮಾತಾಡ್ಬಾರ್ದು. ಮೊದಲು ಎದುರುಗಡೆ ಇರುವಂತ ವ್ಯಕ್ತಿ ಬಗ್ಗೆ ಅರ್ಥ ಮಾಡ್ಕೊಂಡು ಅವ್ರು ಏನ್ ಮಾತಾಡ್ತಿರೋ ಅವ್ರ ಇಂಟೆನ್ಷನ್ ಅರ್ಥ ಮಾಡ್ಕೊಂಡು ಆಮೇಲೆ ನೀವು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಸುಮ್ನೆ ಏನೋ ನಿಮ್ಗೆ ಅರ್ಥ ಆಗಿರಲ್ಲ, ಸುಮ್ನೆ ನಡುವೆ ಮಾತಾಡೋದ್ರಿಂದ ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಡೋಂಟ್ ಬಿ ಅಫ್ರೇಡ್ ಟು ಟಾಕ್ ಟು ಅದರ್ಸ್. ಈ ಗ್ರೂಪ್ ಅಲ್ಲಿ ಇರ್ತೀರಾ, ಈ ಕ್ಲಾಸ್ ಅಲ್ಲಿ ಇರ್ತೀರಾ, ಏನಾದ್ರೂ ಒಂದು ಡೌಟ್ ಬರ್ತಿರ್ತೀವಿ, ಕೇಳ್ತೀವಿ ಅಂದ್ರೆ ಭಯ ಪಟ್ಕೊಂಡಿವಪ್ಪ ಅಂತಂದ್ರೆ ಅದು ನಿಮ್ಗೆ ಲಾಸ್. ಯಾವುದೇ ಕಾರಣಕ್ಕೂ ಭಯ ಪಡೋ ಹಾಗಿಲ್ಲ. ನಿಮ್ಗೆ ಯಾವ ವೇಯಲ್ಲಿ ಅದನ್ನ ಹೇಳಕ್ಕಾಗುತ್ತೆ ಅದೇ ವೇಯಲ್ಲಿ ನೀವು ಲೆಕ್ಚರ್ಸ್ಗೆ ಹೇಳ್ಕೋಬಹುದು, ಅಥವಾ ಸಮಾಜದಲ್ಲಿ ನಿಮ್ಗೆ ಇರುವಂತ ಪ್ರಾಬ್ಲಮ್ಸ್ ಗಳೆಲ್ಲ ಶೇರ್ ಮಾಡ್ಕೊಂಡು ಹೇಳ್ಬೋದು. ಯಾವುದೇ ಕಾರಣಕ್ಕೂ ಮಾತಾಡ್ಲಿಕ್ಕೆ ಭಯ ಪಡಬಾರ್ದು. ಬಟ್ ಮಾತಾಡಕ್ಕಿಂತ ಮುಂಚೆ
ಏನ್ ಮಾತಾಡ್ತಿದೀವಿ, ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅನ್ನೋದು ಪ್ರಜ್ಞೆ ಇರಬೇಕು. ಹ್ಯಾವಿಂಗ್ ಎ ಸೆನ್ಸ್ ಆಫ್ ಆನರ್ ಇನ್ ಎ ಪ್ಲಸ್ ಅಂದ್ರೆ ಕೆಲವೊಬ್ರಿಗೆ ಸೆನ್ಸ್ ಆಫ್ ಆನರೇ ಅಲ್ಲ. ಸೆನ್ಸ್ ಆಫ್ ಹ್ಯೂಮರ್ ಅನ್ನೋದು ಬಹಳ ಜನಕ್ಕೆ ಗೊತ್ತೇ ಇರಲ್ಲ. ಈಗ ಸೆನ್ಸ್ ಆಫ್ ಹ್ಯೂಮರ್ ಇದ್ರೇನೆ ಮನುಷ್ಯನ ಜೀವನ ಬಹಳ ಖುಷಿಯಾಗಿರುತ್ತೆ. ಈಗ ಒಬ್ಬ ವ್ಯಕ್ತಿ ಏನೋ ಮಾತಾಡ್ತಿರ್ತಾನೆ, ಅದ್ರ ಒಳ ಅರ್ಥಗಳು ಬಹಳ ಇರ್ತವೆ. ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಹಾಸ್ಯಮಯವಾಗಿನೂ ಮಾಡ್ಬೋದು. ಸೆನ್ಸ್ ಆಫ್ ಹ್ಯೂಮರ್ ಇರೋದ್ರಿಂದ ಒಳ್ಳೇದು ತಿಳ್ಕೊತೀವಿ, ಜೊತೆಗೆ ಹಾಸ್ಯಮಯವಾಗಿ ಇಟ್ಕೋಬಹುದು, ಜೊತೆಗೆ ಅದರಿಂದ ಒಳ್ಳೆ ಡಿಸಿಷನ್ ಕೂಡ ತಗೋಬಹುದು. ರಿಮೆಂಬರ್, ಪರ್ಸನಾಲಿಟಿ ಡಸ್ ನಾಟ್ ಮೀನ್ ದಟ್ ಯು ಶುಡ್ ಹ್ಯಾವ್ ಲುಕ್ಸ್. ಅಂದ್ರೆ ಇನ್ನೊಂದಿದೆ, ನಮ್ಮ ಹೊರ ನೋಟದಿಂದ ನಮಗೆ ಈಗ ಹೇಳ್ತೀವಿ, ಈಗ ಒಂದು ಬುಕ್ಸ್ ಇದೆ ಅಂದ್ರೆ ಬುಕ್ಸ್ ಕವರ್ ಇಂದ ನಾವು ಜಡ್ಜ್ ಮಾಡಕ್ ಆಗಲ್ಲ ಆ ಬುಕ್ಸ್ ನಾಲೆಜ್ ಅನ್ನು. ಅದೇ ಪ್ರಕಾರ ನಾವು ಏನೇ ಒಂದು ನಮ್ಮ ಪರ್ಸನಾಲಿಟಿಯನ್ನು ಹೊರಗಡೆ ನಾವು ಇದ್ದಿದ ತಕ್ಷಣ ಅವ್ರಿಗೆ ನಾವು ಸಡನ್ ಆಗಿ ಅವ್ನು ಚೆನ್ನಾಗಿ ಕಾಣ್ತೀವಿ, ಅವ್ನು ಚೆನ್ನಾಗಿ ನಾಲೆಜ್ ಇದೆ ಅಂತಲ್ಲ. ಸೊ ಒಬ್ಬ ವ್ಯಕ್ತಿ ಜೊತೆ ನಾವು ಮಿಂಗಲ್ ಆಗತಕ್ಕ ಅವ್ರ ಬಗ್ಗೆ ನಾವು ಏನು ಡಿಸಿಷನ್ ಕೊಡ್ಲಿಕ್ಕೆ ಆಗಲ್ಲ. ಬಿ ಕೈಂಡ್ ಅಂಡ್ ಕನ್ಸಿಡರೇಟ್. ಬಿ ಕೈಂಡ್ ಅಂದ್ರೆ ಏನು, ಅದ್ರ ಮೀನಿಂಗು ದಯೆ ಎಂದಿರಿ. ಮತ್ತೆ ಯಾವಾಗ್ಲೂ ಏನೇ ಹೇಳ್ತಿದೀವಿ ಅಂದ್ರೆ ಪ್ರತಿಯೊಂದು ಥಿಂಗ್ಸ್ ಅನ್ನ ಕನ್ಸಿಡರ್ ಮಾಡ್ಕೊಂಡು ಅದ್ರ ಕಡೆ ಕೆಲಸ ಕಾರ್ಯಗಳನ್ನ ಮಾಡ್ಕೊಂತ ಹೋಗ್ರಿ. ನಿಮಗೆ ಕೆಲವೊಂದು ಟಿಪ್ಸ್ ಅನ್ನು ಕೊಡ್ತೀನಿ. ಫಸ್ಟ್ ಟಿಪ್ಸ್ ಏನು, ಕೀಪ್ ಎ ಸ್ಮಾರ್ಟ್ ಹೆಡ್ ಅಂಡ್ ಕೀಪ್ ಕೂಲ್. ಅಂದ್ರೆ ಮೀನ್ಸ್ ಅಷ್ಟೇ, ಸ್ಮಾರ್ಟ್ ಹೆಡ್ ಅಂದ ತಕ್ಷಣ ತಲೆಗೆ ಎಣ್ಣೆ ಹಾಕೊಂಡು ಅಥವಾ ಅವೇನು ಸೆಟ್ ವೇಟ್ ಎಲ್ಲ ಹಾಕೊಂಡು ಬಾಚ್ಕೊಳೋದಲ್ಲ. ಮೀನ್ಸ್ ಸ್ಮಾರ್ಟ್ ಹೆಡ್ ನಥಿಂಗ್ ಬಟ್ ನಿಮಗ್ ಬೇಕಾಗಿರುವಂತ ಕೆಲಸ ಕಾರ್ಯಕ್ಕೆ ಬೇಕಾಗಿರುವಂತ ನಾಲೆಜ್ಗಳಿಗೆ ಈಗ ಕತ್ತೆ ದುಡಿಯೋ ಬದಲು ಸ್ಮಾರ್ಟ್ ವರ್ಕರ್ ಅಂತ ಕರಿತೀವಿ. ಮೀನ್ಸ್ ಪ್ರತಿಯೊಂದು ಕೆಲಸಗಳಿಗೆ ನಾವು ಪ್ರತಿಯೊಂದು ಸ್ಮೂತ್ ಗೋಯಿಂಗ್ ವೇಲಿ ನಾವೇನ್ ಕನ್ಸಿಡರೇಷನ್ ಮಾಡ್ತೀವಿ ಅಂದ್ರೆ ಸ್ಮೂತ್ ಗೋಯಿಂಗ್ ಬೇಕಾಗಿರುವಂತ ನಿರ್ಧಾರಗಳು ಇರುತ್ತವೆ, ಅವನ್ನೆಲ್ಲ ನಾವು ಸ್ಮಾರ್ಟ್ ಹೆಡ್ ಅಂತ ಕರಿತೀವಿ. ಓಕೆ, ಯಾವಾಗ್ಲೂ ಕೂಲ್ ಆಗಿರ್ತೀವಿ. ಯಾವಾಗ ನಮಗೆ ಸ್ಮಾರ್ಟ್ ವರ್ಕ್ ಅನ್ನೋದು ಸಿಗುತ್ತೋ, ಆ ಸ್ಮಾರ್ಟ್ ವರ್ಕ್ ಸಿಗ್ತಿದೆಯಪ್ಪ ಅಂತಂದ್ರೆ ನಾವು ಯಾವಾಗ್ಲೂ ಕೂಲ್ ಆಗಿ ಆಟೋಮೆಟಿಕ್ ಆಗಿ ಇದ್ದೇ ಇರ್ತೀವಿ. ಅದಕ್ಕೆ ಕೀಪ್ ಎ ಸ್ಮಾರ್ಟ್ ಹೆಡ್ ಅಂಡ್ ಕೀಪ್ ಕೂಲ್ ಮೀನ್ಸ್ ನೀನ್ ತಾಳ್ಮೆಯಿಂದ ಇದ್ರೆ ನಿನಗೆ ಆಟೋಮೆಟಿಕ್ ಆಗಿ ನಿನ್ನ ಫೋಕಸ್, ನಿನ್ ಗುರಿ ಏನಿರುತ್ತೆ ಅದರ ಕಡೆ ನೀನು ಫೋಕಸ್ ಮಾಡಬಹುದು. ಡೋಂಟ್ ಶೌಟ್ ಅಂಡ್ ಬಿ ಅಗ್ರೆಸಿವ್. ನಿಮ್ಗೆ ಅರ್ಥ ಇದೆ, ಸುಮ್ನೆ ಕೂಗಾಡ್ತಿರ್ತಾರೆ ಕೆಲವೊಬ್ರು, ಕೂಗಾಡಕ್ ಹೋಗ್ಬೇಡ್ರಿ. ನಿಮ್ಗೆ ಸುಮ್ನೆ ಬೇಜಾರ್ ಮಾಡ್ಕೊಳೋದು, ಒಂಥರ ಅಗ್ರೆಸಿವ್ನೆಸ್ ತೋರಿಸೋದು ಅವೆಲ್ಲ ನೀಡಿರಲ್ಲ. ಆದಷ್ಟು ಏನ್ ಮಾಡ್ಬೇಕು, ಈಗ ಕೆಲವೊಬ್ರಿಗೆ ಇರುತ್ತೆ, ಈಗ ನಾನೇನೋ ಮಾತಾಡ್ತೀರ ಎದುರುಗಡೆ ವ್ಯಕ್ತಿ ನಿಮ್ಗೆ ಬೇಕಂತಾನೆ ಕೆರಕ್ತಿರ್ತಾರೆ. ಅಂತ ಟೈಮಲ್ಲಿ ನೀವು ಕೂಗಾಡೋದು, ಅಗ್ರೆಸಿವ್ನೆಸ್ ಆಗಿ ಅವ್ರ ಮೇಲೆ ಹಲ್ಲೆ ಮಾಡೋದ್ರಿಂದ ನಿಮಗೆ ಲಾಸ್ ಹೊರತು ಅವರಿಗೆಲ್ಲ. ಹಾಗಾಗಿಬಿಟ್ಟು ತಾಳ್ಮೆಯಿಂದ ಇರ್ಬೇಕು. ಡೋಂಟ್ ಡೌಟ್ ಯುವರ್ ಸೆಲ್ಫ್ ಅಂದ್ರೆ ನಿನ್ ಬಗ್ಗೆ ನೀನು ಯಾವಾಗ್ಲೂ ತಪ್ಪು ಅನ್ನೋದು, ನನಗೆ ಅದ್ರ ಬಗ್ಗೆ ಕಾನ್ಫಿಡೆನ್ಸ್ ಇಲ್ಲ ಅನ್ನೋದು ಬೇಯಲ್ಲಿ ಇಟ್ಕೋಬಾರ್ದು. ಅಂದ್ರೆ ನಿನಗೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ, ನಿನ್ನ ಕೆಲಸ ಕಾರ್ಯದಲ್ಲಿ ಪ್ರತಿಯೊಂದರ ಬಗ್ಗೆ ನಾಲೆಜ್ ಇರ್ಬೇಕು. ಅದು ಇಲ್ಲಪ್ಪ ಅಂತಂದ್ರೆ ಈ ಡೌಟ್ ಅನ್ನೋದು ಬರುತ್ತೆ. ಬಿ ಎಕ್ಸಿಕ್ಯೂಟಿವ್ ಇನ್ ಎ ಡ್ರೆಸ್. ಯಾವಾಗಲೂ ಡ್ರೆಸ್ ತುಂಬಾ ಚೆನ್ನಾಗಿರ್ಲಿ ಅಂತ ತಕ್ಷಣ ಐರನ್ ಮಾಡ್ಕೊಂಡು ಹಾಕೋಬೇಕಂತಿರಲ್ಲ. ಇರೋ ಬಟ್ಟೆನೆ ಶುಭ್ರವಾಗಿ ತೊಳ್ಕೊಂಡು ನೀಟಾಗಿ ರೆಡಿ ಆಗಿ ಬಂದ್ರೆ ಸಾಕು. ಕ್ರಿಯೇಟ್ ಯುವರ್ ಓನ್ ಪರ್ಸನಲ್ ಸ್ಟೈಲ್. ಅಂದ್ರೆ ಇಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದ್ರೆ ಒಂದೇ ಅರ್ಥ, ಬೇರೆ ವ್ಯಕ್ತಿಗಳು ಏನ್ ಇರ್ತಾರೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಿಮ್ದೇ ಆದಂತ ಪರ್ಸನಲ್ ಸ್ಟೈಲ್ಗಳು ಇರ್ತವೆ, ಅದನ್ನ ನೀನು ಬಿಲ್ಡ್ ಮಾಡ್ಕೋಬೇಕು. ಹಿಂಗಿರ್ಬೇಕಂತ ಹೇಳಿ ಸಮಾಜದಲ್ಲಿ 100 ಜನ ಮಾತಾಡ್ಕೊಳ್ಳೋ ತರ ನಿನ್ನ ಪರ್ಸನಾಲಿಟಿಗಳನ್ನ ನೀನು ಡೆವಲಪ್ ಮಾಡ್ಕೋಬೇಕು. ಡೋಂಟ್ ಕಾಪಿ ಏನೇನು ಅಂದ್ರೆ ಇನ್ನೊಬ್ಬರದ್ದು ಒಳ್ಳೆ ಗುಣಗಳು ಇದ್ರೆ ಅಳವಡಿಸ್ಕೊಳ್ರಿ, ಹಾಗಂತ ಹೇಳಿ ಎಲ್ಲವನ್ನು ಡಿಪೆಂಡ್ ಆಗಕ್ಕೆ ಹೋಗ್ಬೇಡಿ. ಇಲ್ಲೊಂದು ಒಳ್ಳೆ ವರ್ಡ್ಸ್ ಇದೆ, ವಿನ್ನರ್ ಆರ್ ನೆವರ್ disheartened with the obstacle and lead by example in what they do with focus and confidence. ಅಂದ್ರೆ ಇದರ ಮೀನಿಂಗ್ ಅಷ್ಟೇ, ವಿನ್ನರ್ ಆರ್ ನೆವರ್ ಡಿಸ್ಹರ್ಟೆಂಡ್. ಇದರ ಮೀನಿಂಗ್ ಏನು, ಯಾವಾಗಲೂ ವಿನ್ನರ್ಸ್ಗಳು ಯಾವಾಗಲೂ ನಿರಾಸೆಗೊಳ್ಳಲ್ಲ. ಅಡೆಚಣೆಗಳು ಸಾವಿರಾರು ಬರ್ತಿರ್ತವೆ, ಅವ್ರು ಯಾವತ್ತೂ ಡಿಸಪಾಯಿಂಟ್ ಆಗಲ್ಲ. ಅವರ ಫೋಕಸ್ ಏನಿದೆ ಅದರ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು. And lead by example in what they do with focus and confidence. ಅಂದ್ರೆ ಕೆಲಸ ಕಾರ್ಯಗಳನ್ನ ನಾವು ಹೇಗ್ ಮಾಡ್ಕೋಬೇಕಪ್ಪ ಅಂತಂದ್ರೆ ನಮ್ಮಲ್ಲಿರುವಂತ ಕಾನ್ಫಿಡೆನ್ಸ್ ಅನ್ನು ಹೊಡೆದೆಬ್ಸ್ಬೇಕು, ಜೊತೆಗೆ ನಮ್ಮ ಗುರಿ ಕಡೆ ಗಮನವನ್ನು ವಹಿಸ್ಬೇಕು. ಅದಕ್ಕೆ ಬೇಕಾಗಿರುವಂತ ಪ್ರತಿಯೊಂದು ಥಿಂಗ್ಸ್, ಕೆಲವೊಂದು ಉದಾಹರಣೆಗಳನ್ನು ತಗೋಬಹುದು ಅಥವಾ ನಮಗೆ ಬೇಕಾಗಿರುವಂತ ನಾಲೆಜ್ ಮೇಲ್ಗಡೆ ನಾವು ಅದನ್ನ ಗುರಿಯನ್ನು ಮುಟ್ಟಬಹುದು. ಹಾಗಾಗ್ಬಿಟ್ಟು ಇಲ್ಲಿದೆ, ವಿನ್ನರ್ಸ್ ಯಾವಾಗ್ಲೂ ಏನ್ ಮಾಡ್ತಾರೆ, ಅಡೆಚಣೆಗಳು ಸಾವಿರಾರು ಬಂದ್ರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ. ಅವ್ರಿಗೆ ಬೇಕಾಗಿರುವಂತಹ
ಅವ್ರಿಗೆ ಬೇಕಾಗಿರುವಂತ ಕಾರ್ಯದ ಕಡೆಗೆ ಅವ್ರು ಏನ್ ಮಾಡ್ತಾರೆ, ಫೋಕಸ್ ಅಂಡ್ ಕಾನ್ಫಿಡೆನ್ಸ್ ಇಂದ ಮುನ್ನುಗ್ಗಿದ್ರೆ ಆ ಕೆಲಸ ಬೇಗ ಬೇಗ ಆಗುತ್ತೆ. ಅದೇ ಈ ಪದದ ಮೀನಿಂಗ್. ನೆಕ್ಸ್ಟ್, ಹೌ ವಿನ್ನರ್ಸ್ ಆರ್ ಡಿಫರೆಂಟ್ ಫ್ರಮ್ ಲೂಸರ್ಸ್ ಅಂತ ಇದೆ. ನಾನು ಬೇಗ ಬೇಗ ಹೇಳ್ತೀನಿ, ಬೇಗ ಮುಗಿಸ್ಕೊಡ್ತೀನಿ, ನೆಕ್ಸ್ಟ್ ಸೆಷನ್ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಹಾರ್ಡ್ ವರ್ಕ್ ಅಂಡ್ ಕನ್ಸಿಸ್ಟೆನ್ಸಿ ಅಂತ ಇದೆ. ನೆಕ್ಸ್ಟ್ ನೆವರ್ ಗಿವ್ ಅಪ್ ಆಟಿಟ್ಯೂಡ್, ಫೋಕಸ್ ಅಂಡ್ ಡಿಟರ್ಮಿನೇಷನ್, ಸ್ಟ್ರಾಟಜಿ ಪ್ಲಾನಿಂಗ್ ಅಂಡ್ ಡೆಲಿವರೆನ್ಸ್, ನೆಕ್ಸ್ಟ್ ಸೆಲ್ಫ್ ಕಾನ್ಫಿಡೆನ್ಸ್, ಟೈಮ್ ಮ್ಯಾನೇಜ್ಮೆಂಟ್, ಪ್ರಾಕ್ಟಿಕಲ್, ಇನ್ನೊಂದು ಲಾಸ್ಟ್ ಪಾಯಿಂಟ್ ಪಾಸಿಟಿವ್ ಥಿಂಕಿಂಗ್ ಅಂತ ಇದೆ. ಸೊ ನಾವು ವಿನ್ನರ್ಸ್ ಯಾವುದು ಲೂಸರ್ಸ್ ಗಿಂತ ಯಾವ ತರ ಡಿಫ್ರೆಂಟ್ ಆಗಿರ್ತೀವಿ ಅನ್ನೋದಕ್ಕೆ ಇಲ್ಲಿದೆ. ಫಸ್ಟ್ ಏನು, ಹಾರ್ಡ್ ವರ್ಕ್ ಅಂಡ್ ಕನ್ಸಿಸ್ಟೆನ್ಸಿ ಅಂತ ಇದೆ. ಹಂಗಂದ್ರೆ ಏನು, ಈಗ ಹಾರ್ಡ್ ವರ್ಕ್ ಅಂದ್ರೆ ನಮ್ದೇನ್ ಕೆಲಸ ಇದೆ ಅದನ್ನ ಪರ್ಟಿಕ್ಯುಲರ್ ಆಗಿ ಕೆಲಸ ಮಾಡ್ತೀವಿ. ಕನ್ಸಿಸ್ಟೆನ್ಸಿ ಮೀನ್ಸ್ ಒಂದೇ ಅರ್ಥ ಆದದ್ದು ಯೂನಿಫಾರ್ಮ್ಲಿ ಅಥವಾ ಸ್ಥಿರತೆ ಅನ್ನೋದು ಇರಬೇಕು. ಒಂದ್ ಕೆಲಸ ಮಾಡ್ತಿದೀವಿ ಅಂದ್ರೆ ಒಂದ್ ಕಡೆ ಕೂತ್ಕೊಂಡು ಅದರದ್ದೇ ಆದಂತ ಪರ್ಟಿಕ್ಯುಲರ್ ಏನಿದೆಯೋ ಪ್ರತಿಯೊಂದು ಅಡೆಚಣೆಗಳು ಬಂದ್ರು ಅದನ್ನ ತಲೆಯಿಂದ ಹೊರಗೆ ಹಾಕ್ಬಿಟ್ಟು ನಮ್ ಕೆಲಸ ಏನಿದೆ ಅದರ ಕಡೆ ಕಾನ್ಸಂಟ್ರೇಟ್ ಮಾಡಿ. ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಅಂದ್ರೆ ಕೆಲವು ನಿಮ್ಮ ಒಳ್ಳೆ ವರ್ತನೆಗಳು ಇರ್ತಾವ, ಅದನ್ನ ಯಾವುದೇ ಕಾರಣಕ್ಕೂ ಯಾರು ಇನ್ನೊಬ್ಬರಿಂದ ಅದನ್ನ ಚೇಂಜ್ ಮಾಡ್ಕೋಬೇಡ್ರಿ, ಅದನ್ನ ಬಿಟ್ಕೊಡಬೇಡ್ರಿ. ಓಕೆ, ನೆಕ್ಸ್ಟ್ ಫೋಕಸ್ ಅಂಡ್ ಡಿಟರ್ಮಿನೇಷನ್. ಫೋಕಸ್ ಅಂದ್ರೆ ನಿಮ್ದೇ ಆದಂತ ಕೆಲಸದ ಕಡೆ ಗಮನ ಕೊಡಿ. ಡಿಟರ್ಮಿನೇಷನ್ ನಥಿಂಗ್ ಬಟ್ ನಿರ್ಣಯಗಳು ನಿರ್ಧಾರಗಳು ಯಾವಾಗಲೂ ಸೂಕ್ತವಾಗಿರಲಿ. ಓಕೆ, ನೆಕ್ಸ್ಟ್ ಸ್ಟ್ರಾಟಜಿಕಲ್ ಪ್ಲಾನಿಂಗ್ ಅಂಡ್ ಡೆಲಿವರೆನ್ಸ್. ಈಗ ಕೆಲವೊಬ್ರು ಇರ್ತಾರೆ ಪ್ರಾಪರ್ ವೇಲಿ ಕಾರ್ಯತಂತ್ರಗಳನ್ನು ಮಾಡಲ್ಲ, ಅಂದ್ರೆ ಸ್ಟ್ರಾಟಜಿಕಲ್ ಪ್ಲಾನಿಂಗ್ ಅಥವಾ ಡೆಲಿವರೆನ್ಸ್ ಅನ್ನೋದು ಇರಲ್ಲ. ಹಾಗಾಗ್ಬಿಟ್ಟು ಯಾವುದೇ ಒಂದು ಕೆಲಸಗಳು ಮಾಡ್ಬೇಕಪ್ಪ ಅಂತಂದ್ರೆ ಕಾರ್ಯತಂತ್ರಗಳು ಅಂತ ನಿಯಮಗಳು ಅಂತ ಇರ್ತಾವೆ, ಅದನ್ನ ಪ್ರಾಪರ್ ವೇಯಲ್ಲಿ ನಾವು ಮಾಡ್ಕೊಂಡಿರ್ಬೇಕು. ನೆಕ್ಸ್ಟ್ ಸೆಲ್ಫ್ ಕಾನ್ಫಿಡೆನ್ಸ್ ಅಂದ್ರೆ ನಿಮ್ಗೆ ಆದಂತ ಸ್ವವಿಶ್ವಾಸ ಅಂತ ಕರಿತೀವಿ. ಅಂದ್ರೆ ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ನಥಿಂಗ್ ಬಟ್ ನಮ್ಗೆ ಆತ್ಮವಿಶ್ವಾಸ ಅನ್ನೋದು ನಮ್ಮಲ್ಲಿ ತುಂಬಾ ಇದೆಯಪ್ಪ ಅಂತಂದ್ರೆ ಎದುರುಗಡೆ ಇರುವಂತ ಕೆಲಸ ಅರ್ಧ ಭಾಗ ಮುಗಿದ ಹಾಗೆ. ನೆಕ್ಸ್ಟ್ ಟೈಮ್ ಮ್ಯಾನೇಜ್ಮೆಂಟ್. ನಿಮ್ ಪರ್ಟಿಕ್ಯುಲರ್ ಟೈಮ್ ಟೇಬಲ್ ಹಾಕೊಳ್ರಿ ನಿಮ್ ಕೆಲಸ ಕಾರ್ಯಗಳಿಗೆ, ಅದಕ್ಕೆ ಯಾವುದೇ ರೀತಿಯಾದಂತ ಅಡಚಣೆ ಆಗಿಲ್ದಂಗೆ ಆ ಟೈಮ್ ಅನ್ನ ನೀಟಾಗಿ ಮ್ಯಾನೇಜ್ ಮಾಡ್ಕೊಂತ ಹೋಗ್ಬೇಕು. ನೆಕ್ಸ್ಟ್ ಪ್ರಾಕ್ಟಿಕಲ್ ಆಗಿರ್ರಿ, ಎಮೋಷನಲ್ ಆಗಿ ಇರಬೇಡ್ರಿ. ಈಗ ಕೆಲವೊಂದು ಥಾಟ್ಗಳು ಬರ್ತವೆ, ಸುಮ್ಮನೆ ಎಮೋಷನಲ್ ಆಗ್ಬಿಡ್ತಾರೆ, ಕೆಲಸ ಬಿಟ್ಟು ಸುಮ್ಮನೆ ಆ ಎಮೋಷನ್ ಆಗ್ಬಿಟ್ಟು ಎಲ್ಲ ನನ್ ತಲೆ ಮೇಲೆ ಇದೆ ಅಂತ ಹೇಳಿ ಆಕಾಶನೇ ತಲೆ ಮೇಲೆ ಬಿದ್ದಿದೆ ಅನ್ನೋ ತರ ಆಡ್ತಿರ್ತಾರೆ. ಆ ತರ ಮಾಡ್ಕೋಬೇಡಿ, ಆದಷ್ಟು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ನೆಕ್ಸ್ಟ್ ಇನ್ನೊಂದು ಪಾಸಿಟಿವ್ ಥಿಂಕಿಂಗ್. ನಾನು ಹೇಳಿದ್ನಲ್ಲ ಒಂದು ಎಕ್ಸಾಂಪಲ್ ಆಗುಂಬೆದು. ಪಾಸಿಟಿವ್ ಥಿಂಕಿಂಗ್ ಅಂದ್ರೆ ಏನು, ನೆಗೆಟಿವ್ ಥಿಂಕಿಂಗ್ ಅಂದ್ರೆ ಏನು, ಯಾವಾಗ್ಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಅದರಿಂದ 100 ಜನಕ್ಕೆ ಹೆಲ್ಪ್ ಆಗೋ ತರ ಇರಲಿ. ನೆಕ್ಸ್ಟ್ ಅದೇ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಲ್ಲಿ ಕೆಲವೊಂದು ಯಾವ್ಯಾವ ತರ ಇರಬೇಕು. ಒಬ್ಬ ವ್ಯಕ್ತಿ ಕಂಡ್ರಿ, ನಾನು ಯಾವ್ದೋ ಒಂದು ಇಮೇಜ್ ತಗೊಂಡಿದ್ದೀನಿ, ಸ್ವಲ್ಪ ಚೆನ್ನಾಗಿ ಕಂಡಿದೆ ಅಂತ ಹೇಳಿ. ಸೊ ನಿಮ್ ಕಾಣ್ತಿರ್ಬೋದಲ್ವಾ. ಸೊ ಫಸ್ಟ್ ಯಾವ್ದಿದೆ, ಟ್ರಿಮ್ಡ್ ಹೇರ್ ಕಟ್ ಇದೆ, ಯಾವಾಗ್ಲೂ ನೀಟಾಗಿ ಹೇರ್ ಕಟ್ ಮಾಡ್ಕೊಂಡಿರ್ಬೇಕು. ನೆಕ್ಸ್ಟ್ ಕ್ಲೀನ್ ಸೇವ್ಡ್, ವಾರ್ಮ್ ಸ್ಮೈಲ್, ನೆಕ್ಸ್ಟ್ ಫೀಲ್ ಆಫ್ ಕಾನ್ಫಿಡೆನ್ಸ್, ಫಾರ್ಮಲ್ ಡ್ರೆಸ್, ನೆಕ್ಸ್ಟ್ ಹ್ಯಾಂಡ್ ಶೇಕಿಂಗ್ ತುಂಬಾ ಕಾನ್ಫಿಡೆಂಟ್ ಆಗಿರ್ಬೇಕು, ಕರೆಕ್ಟ್ ಬಾಡಿ ಪೋಸ್ಚರ್ ಇರಬೇಕು. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳೋದಷ್ಟೇ, ಗರ್ಲ್ಸಿಗೆ ಅವ್ರದೇ ಆದಂತ ಡ್ರೆಸ್ ಸೆನ್ಸ್ ಅನ್ನೋದು ಇರ್ಬೇಕು, ಗಂಡು ಮಕ್ಕಳಿಗೂ ಅವ್ರದೇ ಆದಂತ ಡ್ರೆಸ್ ಸೆನ್ಸ್ ಅನ್ನೋದು ಇರಬೇಕು. ಓಕೆ, ಥ್ಯಾಂಕ್ ಯು. ಏನಾದ್ರು ಡೌಟ್ ಇದೆಯಾ ನಿಮಗೆ? ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಯಾರಿಗೇನು ಡೌಟ್ ಇಲ್ಲ? No, sir. ಓಕೆ, ಆಗಿದೆನಾ? Yes, sir. ಓಕೆ, ಥ್ಯಾಂಕ್ ಯು. ನನ್ನ ಸೆಷನ್ ಮುಗಿಸ್ಲಾ? Hello students. Yes, ma'am. Okay, hope you enjoyed the session. These are very important sessions. There is a lot of information to be told, to be shared with the students, but we are having lack of time. So next we have a short session. So thus that session will be conducted by Shruti Madam, lecturer, ENC department. On behalf of all the students, I thank Mr. Manja Nayak for conducting this session. Thank you, sir.